ಓಕೆ ಮಾಸ್ಟರ್ಸ್, ಎಲ್ಲ ಧ್ಯಾನ ಮಿತ್ರರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಮಹಾವತಾರ್ ಫೌಂಡೇಶನ್ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ದಿನ 30 ನಿಮಿಷಗಳವರೆಗೆ ಧ್ಯಾನ, ನಂತರ ನಮ್ಮ ಮಹಾವತಾರ್ ಫೌಂಡೇಶನ್ ಮಾಸ್ಟರ್ಸ್ ಇಂದ ಜ್ಞಾನ ಹಂಚಿಕೆ ಇರುತ್ತದೆ. ಮೊದಲಿಗೆ ಧ್ಯಾನಕ್ಕೆ ತೆರಳೋಣ. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ಕೆಳಗೆ ಸಾಧ್ಯವಾದರೆ ಕೆಳಗಡೆ ಕೂತ್ಕೋಬಹುದು. ಕೆಳಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕುರ್ಚಿ ಮೇಲೆ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕೂತ್ಕೊಳ್ಬಹುದು. ಒಂದು ಗ್ಲಾಸ್ ನೀರು ನಿಮ್ಮ ಪಕ್ಕದಲ್ಲಿದ್ದರೆ ಒಳ್ಳೆಯದು. ಎಲ್ಲರೂ ಕೈಗಳನ್ನ ಹೀಗೆ ಸೇರಿಸ್ಕೊಳ್ಳಿ. ಹೊಸದಾಗಿ ಬಂದವರಿದ್ರೆ ನೋಡ್ಕೊಳ್ಳಿ. ಕೈಗಳನ್ನ ಈ ತರ ಹೀಗೆ ಸೇರಿಸಿ ನಮ್ಮ ಕಾಲುಗಳ ಮೇಲೆ ಇಟ್ಕೋಬೇಕು. ಕಾಲುಗಳನ್ನ ಒಂದರ ಮೇಲೆ ಒಂದು ಹೀಗೆ ಕ್ರಾಸ್ ಮಾಡಿ ಇಟ್ಕೋಬೇಕು. ಈ ತರ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚೋಣ. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚೋಣ. ಇದಕ್ಕೆ ಆನಾಪಾನಸತಿ ಧ್ಯಾನ ನಾವು ಮಾಡ್ತಾ ಇರುವಂತದ್ದು. ಇದನ್ನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ತೋರಿಸ್ಕೊಟ್ಟಿದ್ದಾರೆ. ಈ ಧ್ಯಾನಕ್ಕಿಂತ ಮೊದಲು, ಮಾಡುವಕ್ಕಿಂತ ಮೊದಲು ನಾವು ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನು, ಮಹಾವತಾರ್ ಬಾಬಾಜಿ, ಪ್ರಕೃತಿ ಮಾತೆ, ಹಾಗೆ ನಮ್ಮ ಗುರುಗಳಾದ ರಂಗನಾಥ್ ಗುರುಜಿಯವರು, ಹಾಗೆ ಯೋಗ ಗುರುಗಳಾದ ನಾಗರಾಜ್ ಗುರುಜಿಯನ್ನು ಸ್ಮರಿಸುತ್ತಾ, ನಮ್ಮ ಹೆತ್ತ ತಂದೆ ತಾಯಿಯವರನ್ನು ಸ್ಮರಿಸುತ್ತಾ, ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ನಮಿಸುತ್ತಾ ಧ್ಯಾನವನ್ನ ಪ್ರಾರಂಭಿಸೋಣ. ಕೈಗಳನ್ನ ಹೀಗೆ ಇಟ್ಕೊಂಡಾಯ್ತು, ಕಾಲುಗಳನ್ನ ಕ್ರಾಸ್ ಮಾಡಿದ್ದಾಯ್ತು, ಕಣ್ಣುಗಳನ್ನ ಮುಚ್ಚಿದ್ದಾಯ್ತು. ಈಗ ಆನಾಪಾನಸತಿ ಧ್ಯಾನವನ್ನ ಪ್ರಾರಂಭಿಸೋಣ. ಆನಾ ಅಂದರೆ ಒಳಗಡೆ ಹೋಗುವ ಉಸಿರು, ಅಪಾನ ಅಂದರೆ ಹೊರಗಡೆ ಹೋಗುವ ಉಸಿರು. ಇದು ಪಾಳಿ ಭಾಷೆಯಲ್ಲಿ ಆನಾಪಾನಸತಿ ಅಂದರೆ ಇದು ಪಾಳಿ ಭಾಷೆದು. ಕನ್ನಡದಲ್ಲಿ ನಿಶ್ವಾಸ ಉಚ್ಛ್ವಾಸ ಅಂತ ಹೇಳ್ಬೋದು. ಹೊರಗಡೆ ಹೋಗುವ ಉಸಿರು ಮತ್ತು ಒಳಗಡೆ ಹೋಗುವ ಉಸಿರು. ಸತಿ ಎಂದರೆ ಉಸಿರಾಟದ ಜೊತೆಗೆ ಇರುವುದು. ಇದಕ್ಕೆ ಆನಾಪಾನಸತಿ ಧ್ಯಾನ ಅಂತ ಹೇಳ್ತಾರೆ. ಅಂದರೆ ಒಳಗೆ ಹೋಗುವ ಉಸಿರು ಮತ್ತು ಹೊರಗಡೆ ಹೋಗುವ ಉಸಿರಿನ ಜೊತೆಗೆ ಇರುವುದು. ನಾವು ಈಗ ಅದನ್ನೇ ಮಾಡಬೇಕು ಮಾಸ್ಟರ್ಸ್. ನಾವು ಯಾವುದೇ ಜಪ ತಪ ಮಂತ್ರಗಳನ್ನ, ಯಾವುದೇ ರೂಪವನ್ನ ಕಣ್ಣಿಗೆ ತಂದುಕೊಳ್ಳೋದು ಅಥವಾ ಬಾಯಲ್ಲಿ ಉಚ್ಚರಿಸುವಾಗಿಲ್ಲ. ಕಣ್ಣನ್ನು ಮುಚ್ಚಿಕೊಂಡು ಉಸಿರಾಟದ ಮೇಲೆ ಗಮನವನ್ನು ಕೊಡೋದು. ಉಸಿರಾಟದ ಮೇಲೆ ಗಮನ ಅಂದರೆ ಶ್ವಾಸದ ಮೇಲೆ ಧ್ಯಾಸ. ಸುಮಧುರವಾದ ಸಂಗೀತವನ್ನು ಕೇಳುತ್ತಾ ನಾವು ಧ್ಯಾನಕ್ಕೆ ತೆರಳೋಣ. 30 ನಿಮಿಷಗಳವರೆಗೆ ಯಾರು ಕಣ್ಣನ್ನು ತೆಗೆಯಬೇಡಿ. ಕಣ್ಣನ್ನು ತೆಗೆದ್ರೆ ನಾವು ಮಾಡುವಂತ ಧ್ಯಾನದ ಶಕ್ತಿ, ನಮಗೆ ಧ್ಯಾನ ಮಾಡ್ತಾ ಏನು ಶಕ್ತಿ ಬರುತ್ತೆ, ಎನರ್ಜಿ ಬರುತ್ತೆ, ಅದನ್ನೆಲ್ಲವನ್ನು ವ್ಯಯ ಮಾಡ್ಕೊಂತೀವಿ. ಅಂದ್ರೆ ಅದು ಖರ್ಚಾಗತ್ತೆ. ನಾವು ಪಡೆದುಕೊಂಡಂತ ಶಕ್ತಿ ಕಳೆದುಕೊಳ್ತೀವಿ. ಹಾಗಾಗಿ ಯಾರು ಕಣ್ಣನ್ನು ತೆರೆಯಬೇಡಿ. ಅಷ್ಟೊಂದು ಪವರ್ ಇರುತ್ತೆ ಧ್ಯಾನದಲ್ಲಿ. ಎಲ್ಲರೂ ಧ್ಯಾನಸ್ಥರಾಗೋಣ. ಮ್ಯೂಸಿಕ್ ಮೇಡಮ್ ಪ್ಲೀಸ್.
ಕೇವಲ 1 ನಿಮಿಷ. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ ಮಾಸ್ಟರ್ಸ್. ಸಡಿಲ ಮಾಡ್ಕೊಂಡು ಕೈಗಳನ್ನ ಉಜ್ಜಿ 5 ಸೆಕೆಂಡುಗಳವರೆಗೆ ಕಣ್ಣುಗಳ ಮೇಲೆ ಮೃದುವಾಗಿ ಸ್ಪರ್ಶಿಸೋಣ. 5, 4, 3, 2, 1, 0. ಮಾಸ್ಟರ್ಸ್, ಕೈಗಳನ್ನು ತೆಗೆದು ನಿಧಾನವಾಗಿ, ತುಂಬಾ ನಿಧಾನವಾಗಿ ಮನಸ್ಸಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೂ ಅದ್ಭುತವಾದ ಸಂಗೀತ ಧ್ಯಾನಕ್ಕೆ
ಚಪ್ಪಾಳೆಯನ್ನು ನೀಡೋಣ. ಈಗ ವೆಂಕಟರಮಣ ಸರ್ ಕೇಳಿಸ್ತಾ ಇದೆಯಾ? ಹಾ ನಮಸ್ತೆ, ಕೇಳಿಸ್ತಾ ಇದೆ ಮೇಡಮ್. ಇದಾರಾ? ಶ್ರುತೇಜ ಭಟ್ ಮೇಡಮ್, ನಾನ್ ಮಾತಾಡ್ಬಿಡ್ತೀನಿ ಫಸ್ಟ್. ನನ್ಗೆ 4 ಗಂಟೆ ಕ್ಲಾಸ್ ಇದೆ. ಕೊಡಿ ಅವ್ರಿಗೆ ಕೊಡಿ. ಯಾರು? ವೇದವತಿ ಮೇಡಮ್ ಅವರಾ? ಹಾ ಸರ್. ಹಾ ಸರಿ ಮೇಡಮ್, ನೀವು ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಏನ್ ಮಧುರಾ ಮೇಡಮ್ ಅವ್ರು ಇನ್ನೂ ಧ್ಯಾನದಲ್ಲೇ ಇದಾರೆ? ದೀರ್ಘವಾದ ಧ್ಯಾನ. ವೇದವತಿ ಕೋರ್ಸ್ ಕೊಡಿ. ಹಾ ನಮಸ್ತೆ ನಮಸ್ತೆ. ಸರ್ ಕೇಳ್ತಾ ಇದೆಯಾ? ಹಾ ಕೇಳ್ತಾ ಇದೆ. ಮಾತಾಡಿ ನೀವು. ವೇದವತಿ ಅಮ್ಮ ಮಾತಾಡಿ ನೀವು. ಹಾ ಆಯ್ತಾಯ್ತು ಮೇಡಮ್, ಒಂಚೂರು ವೆಲ್ಕಮ್ ಮಾಡ್ಬಿಡ್ತೀನಿ. ಜ್ಞಾನ ಹಂಚಿಕೆ ಸಮಯ. ನಮ್ಮ ಮಹಾವತಾರ್ ಫೌಂಡೇಶನ್ ಸೀನಿಯರ್ ಮಾಸ್ಟರ್ಸ್ ಆದ ವೇದಾವತಿ ಮೇಡಮ್ ಅವರು ಈಗ ನಮಗೆಲ್ಲ ಜ್ಞಾನ ನೀಡ್ತಾರೆ. ಮೇಡಮ್, ನಿಮಗೆ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ, ಶುಭ ಮಧ್ಯಾಹ್ನ. ವಿಷಯವನ್ನು ಹಂಚಿಕೆ ಮಾಡಿ ಮೇಡಮ್. ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮ್ಮ ಮೊಟ್ಟ ಮೊದಲನೇದಾಗಿ ನಾನು ಬ್ರಹ್ಮರ್ಷಿ ಮಹರ್ಷಿ ಪತ್ರಿಜಿ ಅವರಿಗೆ ಒಂದ್ ನಿಮಿಷ. ಮೊಟ್ಟ ಮೊದಲನೇದಾಗಿ ಬ್ರಹ್ಮರ್ಷಿ ಮಹರ್ಷಿ ಪತ್ರಿಜಿ ಅವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ರಂಗನಾಥ್ ಸರ್ ಅವರಿಗೆ, ಮತ್ತೆ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎಲ್ಲ ಗುರುಗಳು ಮತ್ತೆ ಯೂನಿವರ್ಸ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾವು ಈ ಮೊದಲು ಸಹ ಆಂಜನೇಯನ ಬಗ್ಗೆ ಸುಮಾರು ಮಾತಾಡಿದ್ದೀವಿ. ನಾನು ಇನ್ನಷ್ಟು ವೀರಾಂಜನೇಯನ ಕತೆ ಒಂದು ಹೇಳ್ತೀನಿ. ಮಾರುತಿಯು ವೀರಾಂಜನೇಯನಾದ ಕತೆ. ಸಾಮಾನ್ಯವಾಗಿ ಗುರುವಿನ ಆಶೀರ್ವಾದ, ಗುರುಬಲ ಹೊಂದಿದ್ರೆ, ಗ್ರಹ ಅಥವಾ ದೇವತೆಯ ದೋಷವಿದ್ರೂ ಅದು ಪರಿಣಾಮ ಬೀರುವುದಿಲ್ಲ. ಗುರುವಿನ ಶಕ್ತಿಯೇ ಎಲ್ಲಾ ದೇವತೆಗಳ ಮತ್ತು ಗ್ರಹಗಳ ಶಕ್ತಿಗಿಂತ ಮಿಗಿಲು ಎಂದು ಕೇಳಿರುತ್ತೇವೆ. ಗುರು ಪರಂಪರೆಯು ಕೇವಲ ಮಾನವರಿಗೆ ಸೀಮಿತವಾದದ್ದಲ್ಲ. ಸಮಸ್ತ ದೇವತೆಗಳಿಗೆ ಮತ್ತು ಗ್ರಹಗಳಿಗೆ ಗುರು ಪರಂಪರೆಯ ಬಗ್ಗೆ ಗೌರವವಿದೆ. ಒಮ್ಮೆ ಪಾರ್ವತಿಯು ಶಿವನನ್ನು ಕುರಿತು ಹರ ಮತ್ತು ಗುರು ಇವರಲ್ಲಿ ಯಾರು ಶ್ರೇಷ್ಠ ಎಂದು ಕೇಳ್ತಾಳೆ. ಆಗ ಶಿವ ಹೇಳ್ತಾನೆ,
ಹರನಿಗಿಂತ ಗುರುವೇ ಶ್ರೇಷ್ಠ, ಹರಮುನಿದರು ಗುರು ಕಾಯುವನು ಎನ್ನುವನು. ಇದು ಹೇಗೆ? ಭೂಲೋಕದಲ್ಲಿ ಇದನ್ನು ಸಿದ್ಧ ಮಾಡಿ ತೋರಿಸು ಎಂದು ಪಾರ್ವತಿಯು ಅಲ್ಲೇ ಇದ್ದ ದೇವರ್ಷಿ ನಾರದ ಮುನಿಗಳಿಗೆ ಆದೇಶ ನೀಡಿದ್ಲು. ಭೂಲೋಕದಲ್ಲಿ ಆಗ ತ್ರೇತಾಯುಗದ ಅಂತ್ಯದ ಸಮಯ. ಶ್ರೀರಾಮನು ರಾವಣನನ್ನು ಮಣಿಸಿ ಅಯೋಧ್ಯೆಗೆ ಮರಳಿರುತ್ತಾರೆ. ಯುದ್ಧ ಸಂಪೂರ್ಣಗೊಂಡ ಸಂತಸಕ್ಕೆ ಔತಣದೂಟ ಏರ್ಪಡಿಸಿ ಯುದ್ಧದಲ್ಲಿ ಭಾಗಿಯಾದ ಎಲ್ಲ ವೀರರಿಗೂ ಅವರು ಬೇಡಿದ ಪದಾರ್ಥಗಳನ್ನು ನೀಡುತ್ತಿರುತ್ತಾರೆ. ಆದರೆ ಮಾರುತಿಯು ಮಾತ್ರ ಏನು ಬೇಡಬೇಕೆಂದು ತೋಚದೆ ಮೌನವಾಗಿ ಒಂದೆಡೆ ಕುಳಿತಿರ್ತಾರೆ. ಕೈಲಾಸದಿಂದ ಅಲ್ಲಿಗೆ ನೇರವಾಗಿ ತೆರಳುವ ನಾರದರು ಮಾರುತಿಯನ್ನು ಕುರಿತು, ನೀನು ನಿರುಪಯುಕ್ತವಾದ ಪದಾರ್ಥಗಳನ್ನು ಕೇಳದೆ ಅಮೂಲ್ಯವಾದ ಮುಕ್ತಿಮಣಿಯನ್ನು ಬೇಡು ಎನ್ನುವರು. ಶ್ರೀರಾಮನು ಮಾರುತಿಯನ್ನು ಕರೆದು ತನ್ನ ಕೈಯೂರ ಹಾರವನ್ನು ನೀಡುವನು. ಅದನ್ನು ನಿರಾಕರಿಸುವ ಮಾರುತಿಯು ಕೈ ಮುಗಿದು ವಿನೀತನಾಗಿ ತನಗೆ ಮುಕ್ತಿಮಣಿಯನ್ನು ನೀಡಲು ಕೇಳಿಕೊಳ್ಳುವನು. ಆಗ ಶ್ರೀರಾಮನು, ನಾನು ಈ ಅವತಾರದಲ್ಲಿ ಮಾನವನಾಗಿ ಜನಿಸಿರುವುದರಿಂದ ಮುಕ್ತಿ ಕರುಣಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿ ವಸಿಷ್ಠ ಮಹರ್ಷಿಗಳ ಬಳಿಗೆ ಮಾರುತಿಯನ್ನು ಕಳಿಸುವನು. ಹನುಮನು ವಸಿಷ್ಠರ ಬಳಿ ಮುಕ್ತಿಮಣಿಯನ್ನು ಬೇಡುವನು. ವಸಿಷ್ಠರು ಮಾರುತಿಯನ್ನು ಪಂಪಾವರ ಕ್ಷೇತ್ರದ ಹೇಮಕೂಟಕ್ಕೆ ತೆರಳಿ, ಇಂದಿನ ಹಂಪಿ ಪ್ರದೇಶ, ಅಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ವೀರಭದ್ರನನ್ನು ಕುರಿತ ತಪಸ್ಸನ್ನು ಆಚರಿಸಲು ಸೂಚಿಸುವರು. ವಸಿಷ್ಠರ ಅಣತಿಯಂತೆ ಮಾರುತಿಯು ತುಂಗಭದ್ರಾ ನದಿಯ ದಂಡೆ ಮೇಲೆ ಉಗ್ರವಾದ ತಪಸ್ಸನ್ನಾಚರಿಸಿ ಶ್ರೀ ವೀರಭದ್ರನನ್ನು ಒಲಿಸಿಕೊಂಡು ಅವನಿಂದ ಮುಕ್ತಿಮಣಿಯನ್ನು ಬೇಡುವನು. ಆಗ ವೀರಭದ್ರನು ಮಾರುತಿಯ ಕರದಲ್ಲಿ ಇಷ್ಟಲಿಂಗವನ್ನು ಇಟ್ಟು, ಇದು ಸನಾತನ ಧರ್ಮದ ಮುಕ್ತಿಮಣಿ ಮತ್ತು ಪರಮರಹಸ್ಯ. ಈ ಇಷ್ಟಲಿಂಗವನ್ನು ದಿನದ 3 ಸಮಯದಲ್ಲಿ ತಪ್ಪದೇ ಪೂಜಿಸಬೇಕು ಎಂದು ಆದೇಶ ನೀಡುವನು. ಗುರುವಿನ ಆದೇಶ ಪಡೆದ ಮಾರುತಿಯು ಪ್ರತಿದಿನವೂ ತಪ್ಪದೆ 3 ಬಾರಿ ಇಷ್ಟಲಿಂಗ ಸಾಧನೆಯಲ್ಲಿ ನಿರತನಾದ. ಒಮ್ಮೆ ಮಾರುತಿಯು ಗೌತಮ ಋಷಿಗಳ ಆಶ್ರಮದಲ್ಲಿದ್ದಾಗ ಗೌತಮರ ಇಷ್ಟಲಿಂಗವು ಕಾಣೆಯಾಗುವುದು. ಗೌತಮರು ಶಿವನ ಮೇಲಿನ ನಿಷ್ಠೆಯಿಂದ ಪ್ರಾಣ ತ್ಯಜಿಸಲು ನಿರ್ಧರಿಸಿ ಶಿರಚ್ಛೇದನ ಮಾಡಿಕೊಳ್ಳಲು ಅನುವಾಗಲು ಅಲ್ಲಿಗೆ ಪಾರ್ವತೀ ಸಹಿತನಾಗಿ ಬಂದ ಪರಮೇಶ್ವರನು ಗೌತಮರಿಗೆ ಮತ್ತೊಂದು ಇಷ್ಟಲಿಂಗವನ್ನು ಕರುಣಿಸಿ ಆಶೀರ್ವದಿಸುವನು. ಅಲ್ಲಿ ಭಾವಪರವಶನಾಗಿ ಮಾರುತಿಯು ಹಾಡುತ್ತಿದ್ದ ಭಕ್ತಿಗೀತೆಗಳನ್ನು ಕೇಳಿ ಆನಂದಿಸುವರು. ಹೀಗೆ ಭಕ್ತಿಗೀತೆಗಳನ್ನು ಹಾಡುತ್ತಾ ತಮ್ಮನ್ನು ಮಾರ್ಗವಾಗಿ ಕೈಲಾಸಕ್ಕೆ ತಲುಪಿಸು ಎಂದು ಮಾರುತಿಗೆ ಆದೇಶಿಸಿದರು. ಮಾರುತಿಯು ಅವರನ್ನು ತನ್ನ ಭುಜಗಳ ಮೇಲೆ ಕುಳ್ಳರಿಸಿಕೊಂಡು ಕೈಲಾಸದತ್ತ ತೆರಳುತ್ತಿರಲು ಸಂಜೆಯಾಗುವುದು. ಆಗ ಮಾರುತಿಯು ಶಿವಪಾರ್ವತಿಯನ್ನು ಇಳಿಯಲು ಸೂಚಿಸಿ ತಾನು ಇಷ್ಟಲಿಂಗದ ಪೂಜೆಗೆ ತೆರಳಬೇಕು ಎಂದು ಆಜ್ಞೆಯನ್ನು ಬೇಡುವನು. ಆಗ ಶಿವನು, ನಾನು ನಿನ್ನ ಎದುರೇ ಇರುವಾಗ ಲಿಂಗ ಪೂಜೆ ಏತಕ್ಕೆ ಎನ್ನಲು ಮಾರುತಿಯು, ಇದು ನನ್ನ ಗುರುವಿನ ಆಜ್ಞೆ ಅಷ್ಟೇ, ಅದನ್ನು ಮೀರಲಾರೆನು ಎಂದು ನುಡಿದು ಶಿವನಾಜ್ಞೆಯನ್ನು ಪಡೆದು ಹೇಮಕೂಟದ ಸಮೀಪ ತುಂಗಭದ್ರಾ ನದಿಯಲ್ಲಿ ಮಿಂದೇಳಿ ಶಿವಪೂಜೆಗೆ ಸಜ್ಜಾಗುವನು. ಆಗ ಮಾರುತಿಯನ್ನು ಪರೀಕ್ಷಿಸಲು ಶಿವನು ಮಾರುತಿಯ ಇಷ್ಟಲಿಂಗವನ್ನೇ ಮಾಯ ಮಾಡುವನು. ಇದರಿಂದ ವಿಚಲಿತನಾದ ಮಾರುತಿಯು ನದಿಯ ನೀರನ್ನೆಲ್ಲ ಬಗೆದು ಇಷ್ಟಲಿಂಗವನ್ನು ಹುಡುಕುವನು. ಆದರೂ ಲಿಂಗವು ದೊರೆಯುವುದಿಲ್ಲ. ಆಗ ದುಃಖಿತನಾದ ಮಾರುತಿಯು ತನ್ನ ಗುರುವಾದ ವೀರಭದ್ರನನ್ನು ನೆನೆಯಲು ವೀರಭದ್ರನು ಪ್ರತ್ಯಕ್ಷನಾಗುವನು. ಮಾರುತಿಯು ಶಿವನಿಗೆ ಲಿಂಗ ಪೂಜೆ ಮಾಡಿ ಬರುವುದಾಗಿ ಮಾತು ಕೊಟ್ಟಿರುವೆ, ಲಿಂಗವಿಲ್ಲದೆ ಶಿವನಿಗೆ ಹೇಗೆ ಮುಖ ತೋರಿಸಲಿ ಎನ್ನಲು ಪ್ರತ್ಯಕ್ಷ ಪರಶಿವನೇ ಎದುರಿಗಿದ್ದರೂ ತನ್ನ ಮಾತಿನಂತೆ ಇಷ್ಟಲಿಂಗವನ್ನು ಪೂಜಿಸಲು ಬಂದ ಮಾರುತಿಯ ಗುರುಭಕ್ತಿಗೆ ಮೆಚ್ಚಿ ಒಲಿದ ವೀರಭದ್ರನು, ನಿನ್ನ ಒಂದೊಂದೂ ರೋಮವು ಲಿಂಗಮಯವಾಗಲಿ
ವಾನರ ಕುಲದಲ್ಲಿ ಜನಿಸಿದರೂ ನೀನು ಸರ್ವತ್ರ ಭೂಲೋಕದಲ್ಲಿ ಪೂಜೆಗೊಳ್ಳುವೆ. ಇನ್ನು ಮುಂದೆ ಗುರು ಶಿಷ್ಯ ಭಕ್ತಿಗೆ ಸಾಕ್ಷಿಯಾಗಿ ವೀರಾಂಜನೇಯ ಎಂದು ಪ್ರಸಿದ್ಧಿಗೊಳ್ಳುವೆ ಎಂದು ವರವನ್ನು ನೀಡಿದನು. ಶ್ರೀ ವೀರಭದ್ರನಿಂದ ಮುಕ್ತಿಮಣಿಯನ್ನು ಪಡೆದ ಮಾರುತಿಯು ಅಂದಿನಿಂದ ವೀರಾಂಜನೇಯ ಎಂದು ಪ್ರಸಿದ್ಧಿ ಹೊಂದಿ ಪೂಜನೀಯನಾದನು. ಮಾರುತಿಯು ತಪಸ್ಸು ಮಾಡಿದ ಪಂಪಾವರ ಕ್ಷೇತ್ರದಲ್ಲಿ ಮಾರುತಿಯ 108 ಅಡಿ ಲೋಹದ ವಿಗ್ರಹ ನಿರ್ಮಿಸ ಕಾರ್ಯವು ಶ್ರೀ ವೀರಭದ್ರ ಪ್ರಚಾರ ಸಮಿತಿ ಮತ್ತು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ನಡೆಯುತ್ತಿದೆ. ಮಾರುತಿ ವಸಿಷ್ಠರು, ಗೌತಮ ಮುನಿಗಳು ಮುಂತಾದವರಂತೆ ಅನೇಕ ದೇವಾನುದೇವತೆಗಳು, ಋಷಿಗಳು ಇಷ್ಟಲಿಂಗವೆಂಬ ಮುಕ್ತಿಮಣಿಯನ್ನು ಪೂಜಿಸುತ್ತಾರೆ. ಗುರು ಪರಂಪರೆಯನ್ನು ತಿಳಿಸುವ ಈ ಕಥೆಯು ಸ್ಕಂದ ಪುರಾಣದ ಪಂಪಾ ಮಹಾತ್ಮದಲ್ಲಿ ಬರುವುದು. ಧನ್ಯವಾದಗಳು ಎಲ್ಲರಿಗೂ. ಈ ನನಗೆ ಈ ಆಪರ್ಚುನಿಟಿ ಕೊಟ್ಟ ಮಹಾವತಾರಿಗೂ ನೀವೆಲ್ಲರೂ ಇಷ್ಟೊತ್ತು ಇಂಟ್ರೆಸ್ಟ್ ಇಂದ ಕೇಳಿದ್ದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ವೀರಾಂಜನೇಯನ ಕಥೆಯನ್ನ ಅಂದ್ರೆ ಅವರು ತಪಸ್ಸು ಮಾಡಿ ಅವ್ರ ಗುರುಗಳಾದ ವೀರಭದ್ರೆಯಿಂದ ಇನ್ನೊಂದು ಮುಕ್ತಿಮಣಿಯನ್ನ ಪಡೆಯೋದು, ಆಮೇಲೆ ಗೌತಮ ಋಷಿಗಳ ದರ್ಶನ, ಮತ್ತೆ ಶಿವ ಪಾರ್ವತಿಯರನ್ನ ತಗೊಂಡು ಅದೆಲ್ಲರೂ ತುಂಬಾ ಭಕ್ತಿ ಪೂರ್ವಕವಾಗಿತ್ತು. ಇದು ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಸಮಾಧಾನವಾಗಿ ಎಲ್ಲರಿಗೂ ಅರ್ಥ ಆಗೋ ತರ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ರಿ. ನಿಮ್ಗೆ ಸಮಯ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಓಕೆ ಮಾಸ್ಟರ್ಸ್, ಯಾರು ತಗೊಂಡು ಹೋಗ್ಬೇಕಾ ಮೇಡಮ್? ಯಾರು ಏನಾದ್ರು ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಮಾಸ್ಟರ್ಸ್ ಯಾರಾದ್ರೂ ಒಂದಿಬ್ರು, ಯಾಕಂದ್ರೆ ಇನ್ನೊಬ್ರು ಇದ್ದಾರೆ ಮಾಸ್ಟರ್, ಒಂದಿಬ್ರು 3 ಮಾತಾಡ್ಬೋದು. ಮಾಸ್ಟರ್ಸ್ ಯಾರಾದ್ರೂ ಒಬ್ರು ಹಂಚಿಕೆ ಮಾಡಿ. ನೀವು ತಿಳ್ಕೊಂಡಿದ್ರಲ್ಲ ಮೇಡಮ್, ಈಗ ಹೇಳಿದ್ರಲ್ಲ ವೀರಾಂಜನೇಯನ ಕಥೆಯನ್ನ, ಸ್ವಲ್ಪ ಯಾರಾದ್ರೂ ಒಬ್ರು ನಿಮ್ಮ ಅನಿಸಿಕೆಯನ್ನ ಹೇಳಿ. ರೇವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಾಗರತ್ನ ಮೇಡಮ್ ಹೇಳಿ. ಇದು ವೀರಾವತಿ ಮೇಡಮ್ ಹೇಳಿದ್ದು ವೀರಾಂಜನೇಯ ಇದು ಕತೆ ತುಂಬಾ ಚೆನ್ನಾಗಿತ್ತು. ಅದು ಪುರಾಣದಲ್ಲಿ ಒಂದ್ಸರಿ ಯಾವಾಗ್ಲೂ ಓದಿದ್ ನೆನಪಿತ್ತು. ಬಟ್ ಅದು ನನಗೇನ್ ಅನ್ನಿಸ್ತು ಅಂದ್ರೆ ಹೇಮಕೂಟ ಮತ್ತೆ ಹೇಮಗಿರಿ ಬೇರೆನಾ ಅಂತ ಒಂದು ಡೌಟ್. ಮೇಡಮ್ನ ಕೇಳೋಣ ಅನ್ಕೊಂಡೆ. ಹೇಮಗಿರಿ ಬಗ್ಗೆ ಗೊತ್ತಿಲ್ಲ. ಹೇಮಕೂಟ ಅಂದ್ರೆ ಈಗಿರೋ ಹಂಪೆ. ಹಾ. ಅದಾದ್ಮೇಲೆ ಶಿವ, ನಾನ್ ತಿಳ್ಕೊಂಡು ಬೇಕಾರೆ ನಾ ಹೇಳ್ತೀನಿ ನಿಮ್ಗೆ. ಮತ್ತೆ ಶಿವ ಪಾರ್ವತಿ ಅಂದ್ರೆ ಹನುಮನ್ಗೆ ತಂದೆ ತಾಯಿನೇ ಆಗ್ಬೇಕು ಅಂತ ಒಂದು ಯಾವ್ದೋ ಉಲ್ಲೇಖದಲ್ಲಿದೆ. ಜೊತೆಗೆ ಶಿವನ್ ಪುತ್ರನೇ ಆಂಜನೇಯ ಅಂತಾನು ಇರೋದ್ರಿಂದ ತಂದೆ ತಾಯಿ ಸೇವೆ ಮಾಡ್ದಂಗೂ ಆಯ್ತು ಅಂತ ಒಂದ್ ಕಡೆ ಎಲ್ಲ ಕೇಳಿದೆ. ತುಂಬಾ ಧನ್ಯವಾದಗಳು. ಚೆನ್ನಾಗಿತ್ತು ಮೇಡಮ್. ಕತೆ ಇನ್ನೊಂದ್ಸರಿ ಮನನ ಮಾಡ್ಕೊಂಡಂಗಾಯ್ತು. ತುಂಬಾ ನಿಧಾನವಾಗಿ ಆಳವಾಗಿ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಹೇಮಗಿರಿ ಅಲ್ಲೆಲ್ಲೂ ಮಂಡ್ಯದಲ್ಲಿ ಇದೆಯಂತೆ. ಅಂದ್ರೆ ಅದು ಬೇರೆ ಇದು ಬೇರೆ. ಹೇಮಗಿರಿ ನಾವು ಮಂಡ್ಯದ ಹತ್ರನೇ ಇರೋರು. ಬಟ್ ಹೇಮಗಿರಿ ಇವತ್ತು ಟಿವಿಲ್ ಬೇರೆ ಯಾವ್ದೋ ಹೇಮಗಿರಿ ನೋಡ್ದೆ. ಅದ್ಯಾವ್ದೋ ಶಿವ ತುಂಬಾನೇ ಹೇಳ್ತಾ ಇದ್ರು ಬೆಳಿಗ್ಗೆ. ಅಷ್ಟು ಗೊತ್ತಿಲ್ಲ ಮೇಡಮ್ ನಮ್ಗೆ. ಹೇಮಗಿರಿ ಕೇಳಿದೀನಿ ಹೆಸರು. ಹೇಮಗಿರಿ ಎಲ್ಲೋ ಮಂಡ್ಯದಲ್ಲಿ ಇದೆಯಂತೆ. ಹೇಮಕೂಟ ಇರೋದು ಇಲ್ಲಿ ಹಂಪೆ. ಧನ್ಯವಾದಗಳು ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್. ಎಲ್ರಿಗೂ ನಮಸ್ತೆ. ಕೇಳ್ತಾ ಇದೆಯಾ? ಮೇಡಮ್ ಅವರಿಗೆ, ವೇದಾವತಿ ಮೇಡಮ್ ಅವರಿಗೆ ನಿಜವಾಗ್ಲೂ ಧನ್ಯವಾದ ಹೇಳ್ಬೇಕು. ಯಾಕಂತಂದ್ರೆ ನನಗೆ ದೇವ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ.
ಆದ್ರೆ ಈ ಆಂಜನೇಯ ದೇವಸ್ಥಾನದಲ್ಲಿ ಬೋರ್ಡ್ ನೋಡುವಾಗ ಒಂದೊಂದು ತರ ಇರ್ತದೆ. ನಮ್ಮ ಮನೆ ಪಕ್ಕ ಒಂದಿದೆ, ಅದು ಕಟ್ಟಣಗಿರಿ ಅಂತ, ಬಹುಶಃ ಆ ಜಾಗದ ಹೆಸರು ಕಟ್ಟಣಗಿರಿ ಅಂತ ಇರಬಹುದು, ಅದಕ್ಕೆ ಅನ್ಕೊಂಡಿದೆ. ಮುಂದೆ ಹೊರಮಾವಿನಲ್ಲಿ ನೋಡಿದ್ರೆ ವೀರಾಂಜನೇಯ ಅಂತ ಒಂದು ಆಂಜನೇಯ ದೇವಸ್ಥಾನ ಇದೆ. ಸೊ ಇವತ್ತು ತಾವು ಕೊಟ್ಟ ಮಾಹಿತಿಯಿಂದಾಗಿ ಯಾಕೆ ಈ ತರ ಬೇರೆ ಬೇರೆ ಹೆಸರಿದೆ, ಒಬ್ರಿಗೆ ಬೇರೆ ಬೇರೆ ಅವತಾರ, ಬೇರೆ ಬೇರೆ ವರವನ್ನ ಕೊಟ್ಟ ಕಾರಣ ಈ ತರದ ಒಂದು ಹೆಸರನ್ನ ಆಯಾ ಆಂಜನೇಯ ದೇವಸ್ಥಾನದಲ್ಲಿ ಹಾಕಿದ್ದಾರೆ ಅಂತ ನನಗೆ ಮನದಟ್ಟಾಯ್ತು. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಪುಟ್ಟಸ್ವಾಮಿ ನಮಸ್ತೆ ಅವರು. ಮೇಡಮ್. ಈ ಶೈವ ಸಂಪ್ರದಾಯ ವೈಷ್ಣವ ಸಂಪ್ರದಾಯ ಅಂತಾರಲ್ಲ ಮೇಡಮ್, ಹಾ, ಅದು ಹೇಗೆ ಈಗ? ಅಂದ್ರೆ ನಾನು ಇದೇ ಶೈವರು ಅಂದ್ರೆ ನನ್ಗೆ ಗೊತ್ತಿರೋಷ್ಟು ನಾ ಹೇಳ್ತೀನಿ. ಶಿವನನ್ನು ಲಿಂಗ ಪೂಜೆ ಮಾಡೋರನ್ನು ಶೈವರು ಅಂತಾರೆ. ವಿಷ್ಣುವನ್ನು ಪೂಜೆ ಮಾಡೋರ್ನ ವೈಷ್ಣವರು ಅಂತಾರೆ. ಹೌದಾ ಮೇಡಮ್? ಇನ್ನು ಆಂಜನೇಯ ವೈಷ್ಣವರಲ್ಲಿ ಬರ್ತಾರೆ. ಆಂಜನೇಯ ಎರಡರಲ್ಲೂ ಸೇರ್ತಾರೆ ನೋಡಿ. ಆಂಜನೇಯ ಕೆಲವು ಕಡೆ ನೋಡಿ, ಇವಾಗ ಹೇಳಿದ್ನಲ್ಲ, ಲಿಂಗಾಯತರು ಸಹ ಇದನ್ನ ವೀರಾಂಜನೇಯ ಪೂಜಿಸ್ತಾರೆ ಅಂತ. ಅವರು ಎಲ್ಲಾ ಯುಗದಲ್ಲೂ ಇದ್ದಾರೆ, ಅವರು ಚಿರಂಜೀವಿ ಅಲ್ವಾ. ಸರಿ ಮೇಡಮ್. ಹಾಗಾಗಿ ಅವರು ಎಲ್ಲಾ ಯುಗದಲ್ಲೂ ಇರ್ತಾರೆ, ಈಗ್ಲೂ ಇದ್ದಾರೆ. ಮತ್ತೊಂದು, ನಾವು ಎಲ್ಲಿ ರಾಮನ ಕತೆ, ರಾಮನಾಮ, ರಾಮ ಪೂಜೆ ಎಲ್ಲ ಆಗುತ್ತೋ ಅಲ್ಲಿ ಖಂಡಿತ 1 ಸೆಕೆಂಡ್ಗಾದ್ರೂ ಆಂಜನೇಯ ಬಂದೇ ಬರ್ತಾರಂತೆ. ಇವತ್ತಿಗೂ ಸಹ? ಇವತ್ತಿಗೂ ಸಹ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಪುಟ್ಟಸ್ವಾಮಿ ಸರ್. ಮಾಸ್ಟರ್ಸ್ ಆಯ್ತು ಅನ್ಸುತ್ತೆ. ನಾಗರತ್ನ ಮೇಡಮ್ ಮ್ಯೂಟ್ ಮಾಡ್ಕೊಂತೀರಾ? ಈಗ ಥ್ಯಾಂಕ್ ಯು ಮೇಡಮ್. ವೇದಾವತಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಡಿದಕ್ಕೆ ಮೇಡಮ್. ವಾಯುಪುತ್ರ ಅಂತ ಅಂದ್ಬಿಟ್ಟು, ವಾಯು ಇಲ್ದೇನೆ ಪ್ರಪಂಚದ ಇರನೇ ಇಲ್ವಲ್ಲ, ಅದ್ರಿಂದ ವಾಯು ಇದ್ದ ಕಡೆ ಎಲ್ಲ ಆಂಜನೇಯ ಇರ್ಲೇಬೇಕು. ಅವನಿಗೆ ವಾಯುಪುತ್ರ ಅಂತಾನೆ ಇರೋದ್ರಿಂದ ಆಂಜನೇಯ ಎಲ್ಲೆಲ್ಲೂ ಇರ್ತಾನೆ ಅಂತ ಒಂದು ಕತೆ ಕೇಳಿದಿರಲ್ಲ ಮೇಡಮ್. ಹೌದು. ವಾಯುಪುತ್ರ, ವಾಯು ಇರ್ಲೇಬೇಕು. ಒಂದು ಊರಲ್ಲೇ ಆಗ್ಲಿ, ಒಂದು ದೇಶದಲ್ಲಿ ಎಲ್ಲಿ ಅಂದ್ರೂ ವಾಯು ಇದ್ದೇ ಇರ್ಬೇಕು. ಒಬ್ಬ ಮನುಷ್ಯನಿಗೆ ವಾಯುಪುತ್ರನೇ ಮೊದ್ಲು. ಅದರಿಂದ ಮೊದ್ಲು ಅವನ್ ಸ್ಮರಣೆ ಮಾಡ್ಬೇಕು. ಗಣೇಶನಿಗಿಂತನೂ ಮೊದ್ಲು ವಾಯುಪುತ್ರನ ನಾವು ಸ್ಮರಿಸ್ಬೇಕು ಅಂತ ಎಲ್ಲ ಕಡೆ ಓದಿದ್ದೀನಿ ನಾನು. ಯಾಕೆಂದ್ರೆ ನಾವು ಗಣೇಶನ ಸ್ಮರಣೆ ಮಾಡ್ಬೇಕಾದ್ರೂ ಗಣೇಶನಿಗಿಂತ ಮೊದ್ಲೇನೆ ಅವನು ಈಶನಿಗೆ ಮಾನಸ ಪುತ್ರ ಅಂತ ಕೇಳಿದ್ದೆ ಮೇಡಮ್. ಅದನ್ನ ಹೇಳೋಣ. ಮತ್ತೆ ಕಾಂತೇಶ, ಭ್ರಾಂತೇಶ, ಶಾಂತೇಶ ಅಂತ 3 ಆಂಜನೇಯಂದು ವಿಗ್ರಹಗಳು ನಮ್ಗೆ ಇಲ್ಲಿ ಬರುತ್ತೆ. ಹಾವೇರಿ ಹತ್ರ ಒಂದು ದೇವಸ್ಥಾನಗಳಿಗೆ ಹೋಗಿದ್ವಿ. ಒಂದೇ ದಿನ ಅದು 3 ದರ್ಶನ ಮಾಡಿದ್ರೆ ಕಾಶಿ ಯಾತ್ರೆ ಮಾಡಿದಷ್ಟು ಪುಣ್ಯ ಅಂತ ಹೇಳಿದ್ರು. ಅದ್ರಲ್ಲೂ ಒಂದೊಂದು ಆಂಜನೇಯನ ತಲೆ ಮೇಲೂ ಕೂಡ ಒಂದೊಂದು, ಅದು ಮೂತಿ ಮೇಲೆ ಒಂದೊಂದು ಲಿಂಗು ಇದೆ. ಅದನ್ನ ನಾವು ಕಣ್ಣಾರೆ ಕಂಡು ಬಂದಿರೋದು. ಅದರಿಂದ ಲಿಂಗಕ್ಕೂ ಶಿವನಿಗೂ ಆಂಜನೇಯನಿಗೂ ತುಂಬಾ ಅವಿನಾಭಾವ ಸಂಬಂಧ ಅಂತ ಅರ್ಥ ಆಗುತ್ತೆ ಮೇಡಮ್. ಇನ್ನು ಹೇಳ್ಬೇಕು, ಟೈಮ್ ಆಗುತ್ತೆ ಮೇಡಮ್. ಎಲ್ಲರಿಗೂ ಅವಕಾಶ ಕೊಡೋಣ. ಧನ್ಯವಾದಗಳು ಮೇಡಮ್. ಸುತ್ತೇಜ ಭಟ್ ಮೇಡಮ್. ಮೇಡಮ್, ನೆಕ್ಸ್ಟ್ ವೀಕ್ ನಂಗೊಂದು ಅವಕಾಶ ಕೊಡಿ. ನಾನು ಈ ಮಾಂಗಲ್ಯ ಸರದಲ್ಲಿ ಹವಳ ಮತ್ತು ಮುತ್ತು ಯಾಕೆ ಸೇರಿಸ್ತಾರೆ ಅದ್ರ ಬಗ್ಗೆ ಒಂದು ಸಣ್ಣದೊಂದು ವಿಮರ್ಶೆ ಕೊಡ್ತೀನಿ. ಗೀತಾ ಮೇಡಮ್ ಹೇಳ್ತೇನೆ ಮೇಡಮ್. ಹಾ, ಆಯ್ತು. ನೆಕ್ಸ್ಟ್ ವೀಕ್ ಕ್ಲಾಸ್ ಇರಲ್ಲ ಮೇಡಮ್. ನೆಕ್ಸ್ಟ್ ಜೂನ್ ಮಂತ್ ಅಲ್ಲಿ ಕೊಡ್ತೀವಿ. ಜೂನ್ ಮಂತ್ ಅಲ್ಲಿ ತಗೊಳ್ಳೋಣ. 1ನೇ ತಾರೀಕು ಮೇಲೆ ಒಂದು ಕ್ರೀಡೆ ಸಮಗ್ರ ಜೀವನ ಶೈಲಿ ಆಗ ತಗೊಳ್ಳೋಣ. ಈಗ ಈ ವೀಕ್ ಆಯ್ತಲ್ಲ ಮೇಡಮ್, ನಾಳೆ ಸ್ಯಾಟರ್ಡೆ ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮುಂದಿನ ತಗೊಳ್ಳೋಣ. ಹಾ, ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ವೇದಾವತಿ ಮೇಡಮ್, ಮುಂದಿನ ಹಂಚಿಕೆ ವೆಂಕಟರಮಣ ಸರ್ ಇಂದ. ಸರ್, ನಿಮ್ಗೆ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಎಲ್ಲರ ಪರವಾಗಿ ಕೊಡ್ತಾ ಇದ್ದೇನೆ. ನಮಸ್ತೆ, ಶುಭ. ಧನ್ಯವಾದಗಳು.
ಮಧ್ಯಾಹ್ನದ ಒಂದು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಕ್ಕೆ ಎಲ್ಲರಿಗೂ ಮಹಾವತಾರ್ ಫೌಂಡೇಶನ್ಗೂ ಹಾಗೂ ನಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಇದು ಒಂದು ಸಣ್ಣ ಕಥೆ ತರ, ಏನಂದ್ರೆ ಕೊಂಚ ಆಲೋಚಿಸೋಣ ಅಂತ. ಈ ಕೊಂಚ ಆಲೋಚಿಸೋಣ ಅಂತ ಒಂದು ಶೀರ್ಷಿಕೆಯಲ್ಲಿ ದೇವರ ಬಗ್ಗೆನೆ ನಾವು ಯೋಚನೆ ಮಾಡೋಣ. ಇದರಲ್ಲಿ ಮೊದಲನೇದಾಗಿ ನಮ್ಗೆ ಕ್ವಶನ್ಸ್ ಇಂದ ಪ್ರಾರಂಭ ಆಗುತ್ತೆ. ದೇವರು ಕೃಪೆಗೆ ಪ್ರಾಪ್ತರಾಗಬೇಕಾದ್ರೆ ಹೇಗೆ? ಜೀವನದಲ್ಲಿ ಪ್ರಗತಿ ಹೊಂದುವುದು ಹೇಗೆ? ನಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ನಿಶ್ಚಿತಗೊಳಿಸುವುದು ಹೇಗೆ? ಮಾನವ ಜನಾಂಗದ ಉದ್ಧಾರಕ್ಕಾಗಿ ನಮ್ಮ ಕರ್ತವ್ಯಗಳು ಅತ್ಯುತ್ತಮವಾಗಿ ಹೇಗೆ ನಿರ್ವಹಿಸಬೇಕು? ಇದು ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಕ್ವಶನ್ಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ದೇವರ ಕೃಪೆಗೆ ಪಾತ್ರರಾಗುವುದು ಹೇಗೆ ಅನ್ನೋದಕ್ಕೆ ಮೊದಲು ದೇವರು ಯಾರು, ದೇವ್ರು ಹೆಂಗಿದ್ದಾನೆ ಅಂತ ಮೊದಲು ತಿಳ್ಕೊಬೇಕು ಅಲ್ವಾ? ದೇವ್ರು ಯಾರು, ಯಾವ ಸ್ವರೂಪದಲ್ಲಿದ್ದಾನೆ? ಎತ್ತನ, ಉದ್ದಾನ, ಕುಳ್ಳನ, ದಪ್ಪನ, ಆಕಾರನ, ಇಲ್ಲ ಶ್ವೇತವರ್ಣನ, ಇಲ್ಲ ಶ್ಯಾಮಲ ವರ್ಣನ, ಯಾವ ರೀತಿ ಇದ್ದಾನೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು ಅಂತ ಯೋಚನೆ ಮಾಡಿದ್ರೆ, ಆದ್ರೆ ದೇವರಿಗೆ ಯಾವುದೇ ರೂಪ ಇಲ್ಲ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಇರುವಂತ ದೇವರು, ಅವನಿಗೆ ಒಂದು ರೀತಿಯಾದ ರೂಪ ಇಲ್ಲ. ನಾವು ಯಾವ ರೀತಿಯಲ್ಲಿ ನಾವು ದೇವರನ್ನ ನೆನೆಸ್ಕೊಂಡು ಪ್ರಾರ್ಥಿಸದೆ ಆ ಒಂದು ರೂಪದಲ್ಲಿ ನಮ್ಗೆ ದರ್ಶನ ಕೊಟ್ಟು ನಮ್ಮ ಪ್ರಾರ್ಥನೆನ ಸ್ವೀಕರಿಸ್ತಾನೆ ಅಂತ ಕೇಳ್ತಾರೆ. ಅದೇ ರೀತಿ ಬೇರೆ ಧರ್ಮದವರು, ಕ್ರಿಶ್ಚಿಯನ್ ಅವರಾಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಅವರವರ ಧರ್ಮದ ಪ್ರಕಾರ ಯೇಸು ಕ್ರಿಸ್ತನ ರೂಪದಲ್ಲಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಮೊಹಮ್ಮದ್ ರೂಪದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಇದೇ ರೀತಿ ಭಗವಾನ್ ಬುದ್ಧನ ರೂಪದಲ್ಲಿ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಗೆ ಆ ದೇವರು ನಮ್ಗೆ ಅದೇ ಆಕಾರದಲ್ಲಿ ನಮ್ಗೆ ದರ್ಶನ ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವನಿಗೆ ರೂಪ ಇಲ್ಲ, ನಿಶ್ಚಿತ ಆಕಾರ ಇಲ್ಲ. ಆದ್ರೆ ದೇವ್ರು ನಮ್ಗೆ ನಾವು ಅನಿಸಿದ ರೂಪದಲ್ಲಿ ನಮ್ಗೆ ವರ ಕೊಡ್ತಾನೆ ಅಂದ್ಮೇಲೆ ಅಲ್ಲಿರೋದಾದ್ರು ಎಲ್ಲಿ ದೇವರು? ಎಲ್ಲಿದಾರ ದೇವರು ಅಂದ್ರೆ ಮಂದಿರದಲ್ಲಿದಾರ? ನಾವೆಲ್ಲ ಮಂದಿರಕ್ಕೆ ಹೋಗ್ತೀವಿ, ಅಲ್ಲಿ ದೇವರಿದ್ದಾನೆ ಅಂತ ಅಲ್ಲಿ ಇರ್ತಾರ? ಇಲ್ಲ ಕ್ರಿಶ್ಚಿಯನ್ಸ್ ಚರ್ಚ್ಗಳಿಗೆ ಹೋಗ್ತಾರೆ, ಆ ಚರ್ಚಲ್ಲಿ ದೇವ್ರು ಇರ್ತಾನ? ಮುಸ್ಲಿಮ್ಸು ಮಸೀದಿಗಳಿಗೆ ಹೋಗ್ತಾರೆ, ಆ ಮಸೀದಿಯಲ್ಲಿ ದೇವ್ರು ಇರ್ತಾನ? ಎಲ್ಲಿರ್ತಾನೆ ದೇವರು ಅನ್ನೋ ಒಂದು ಕ್ವಶನ್ ಬಂದಾಗ ಎಲ್ಲೆಲ್ಲೂ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಪರಮಹಂಸರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಹಾಕುವಾಗ 8 ದಿಕ್ಕುಗಳ ಕಡೆ ಮುಖ ಮಾಡಿ ಪ್ರಾರ್ಥನೆಯನ್ನು ಮಾಡುವ ಪದ್ಧತಿ ಇದೆ. ಈ ಪದ್ಧತಿಯು ಆರಂಭವಾಗಿದ್ದು ಹಾಗೆ ಭೂಮಿಯ ಮೇಲೆ ಎಲ್ಲಾ ಕಡೆಯಲ್ಲೂ ಎಲ್ಲಾ ದಿಕ್ಕುಗಳಲ್ಲಿಯೂ ದೇವರಿದ್ದಾನೆ ಎಂದು ಮನದಟ್ಟು ಮಾಡಿಕೊಳ್ಳುವ ಉದ್ದೇಶದಿಂದ ಈ ಪದ್ಧತಿಯನ್ನು ಪ್ರಾರಂಭಿಸಿದರು ಅಂತ. ನಾವು ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕೊಂಡ್ ಬರ್ತೀರಿ, ಆದ್ರೆ ಇವಾಗ ಯಾರು 8 ದಿಕ್ಕುಗಳ ಪ್ರದಕ್ಷಿಣೆ ಮಾಡಲ್ಲ, ನಮಸ್ಕಾರ ಹಾಕಲ್ಲ, ಸುಮ್ನೆ 1-2 ರೌಂಡ್ ಹೊಡ್ಕೊಂಡ್ ಬಂದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ತಿರಿ. ಆದ್ರೆ ಮೊದಲು ಒಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಆ ದೇವಸ್ಥಾನದ 8 ದಿಕ್ಕುಗಳಿಗೂ ನಮಸ್ಕಾರ ಮಾಡ್ಕೊಂಡು ಬಂದು ಆಮೇಲೆ ಮೂಲ ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಾ ಇದ್ದ ಪದ್ಧತಿ ಇತ್ತು. ಯಾಕಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ದೇವರಿದ್ದಾನೆ, ಬರೀ ಗರ್ಭಗುಡಿಯಲ್ಲ ಅನ್ನೋ ಒಂದು ಸೂಚನೆ ಕೊಡೋದಕ್ಕೋಸ್ಕರ ಆ ಪದ್ಧತಿನ ಪ್ರಾರಂಭ ಮಾಡಿದ್ರು. ಈಗ ನಾವೇನ್ ಮಾಡ್ತಾ ಇದ್ರಿ, ಒಂದು ಪ್ರದಕ್ಷಿಣೆ ಹಾಕೊಂಡ್ಬಂದು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಬರ್ತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ 8 ದಿಕ್ಕುಗಳಿಗೂ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಮೂಲ ವಿಗ್ರಹಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಇದು ಆರಂಭವಾಗಿದ್ದು. ಅದೇ ರೀತಿ ಭಕ್ತ ಶ್ರೇಷ್ಠ ಆಗಿರುವಂತ ಭಕ್ತ ಪ್ರಹ್ಲಾದರಿಗೆ ದೇವರು ಒಂದು ಕಂಬದಲ್ಲಿ ಕಾಣಿಸ್ಕೊಂಡ. ಅದೇ ರೀತಿ ನಾವು ಯಾವ ರೂಪದಲ್ಲಿ ಎಲ್ಲಿ ಬೇಕಾದರೂ ದೇವರನ್ನು ನೋಡಬಹುದಾದಂತ ಆದ್ರೆ ಅದು ನಮ್ಮ ಭಕ್ತಿಯ ಮೇಲೆ, ನಮ್ಮ ಧ್ಯಾನದ ಮೇಲೆ ಸಂಬಂಧಪಟ್ಟಿರುತ್ತದೆ. ಹಾಗಾದ್ರೆ ಆ ದೇವರನ್ನ ಹೋಲಿಸ್ಕೊಳ್ಳೋದು ಹೇಗೆ ಅಂತ ಒಂದು ಕ್ವಶನ್ ಬಂದಾಗ ವೇದದಲ್ಲಿ ಹೇಳ್ತಾರೆ, ದೇವರನ್ನ ನಾವು ಪೂಜೆಯಿಂದ ಹೋಲಿಸ್ಕೋಬಹುದು ಅಂತ ಹೇಳ್ತಾರೆ. ಆ ಪೂಜೆ ಯಾವ ರೀತಿ ಮಾಡ್ಬೇಕು? ಆಡಂಬರವಾಗಿ ಮಾಡ್ಬೇಕಾ, ಇಲ್ಲ ನಿರಾಡಂಬರವಾಗಿ ಮಾಡ್ಬೇಕಾ? ಅಂದ್ರೆ ಆಡಂಬರನೂ ಅಲ್ಲ, ನಿರಾಡಂಬರನೂ ಅಲ್ಲ, ನಮ್ಮ ನಿಶ್ಚಲ ಹೃದಯದಿಂದ, ನಿರ್ಮಲ ನಿಶ್ಚಲ ಹೃದಯದಿಂದ ನಾವು ದೇವರನ್ನ ಸ್ಮರಿಸಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾನೆ. ಆ ಪ್ರಾರ್ಥನೆಗೆ ತಕ್ಕಂತೆ ನಮಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾನೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಆತನಿಗೆ ಯಾವುದೇ ರೀತಿಯಾದ ಆಭರಣ, ಅಲಂಕಾರ, ಇಲ್ಲ ಅಂದ್ರೆ ಹೋಮ, ಸ್ವರ್ಣ ರಥೋತ್ಸವ ಇವ್ಯಾವುದೂ ಬೇಕಾಗಿಲ್ಲ. ಯಾವುದಕ್ಕೂ ನಾವು ಮಾಡುವಂತ ಪೂಜೆಗಳಿಗೆ ಬೆಲೆ ಇಲ್ಲದೆ ನಿಷ್ಕಲಂಶವಾಗಿ, ಸಹೃದಯವಾಗಿ, ಒಳ್ಳೆಯ ಮನಸ್ಸಿನಿಂದ ನಾವು ಮಾಡುವ ಪ್ರಾರ್ಥನೆ ದೇವರಿಗೆ ಸಲ್ಲಿಕೆ ಆಗುತ್ತೆ. ಅದನ್ನ ಮಾತ್ರ ಸ್ವೀಕಾರ ಮಾಡುತ್ತಾನೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಮಹಾಭಾರತ ಕಥೆಯಲ್ಲಿ ಶ್ರೀಕೃಷ್ಣ, ರುಕ್ಮಿಣಿ ಮತ್ತೆ ಸತ್ಯಭಾಮ
ಇಬ್ಬರು ಮಧ್ಯದಲ್ಲಿ ಶ್ರೀಕೃಷ್ಣ ನನ್ನವನು ನಾನ್ ಹೇಳ್ದಂಗೆ ಕೇಳ್ತಾನೆ ಸತ್ಯಭಾಮ, ನಾನ್ ಹೇಳ್ದಂಗೆ ಕೇಳ್ತಾನೆ ರುಕ್ಮಿಣಿ ಅಂತ ಹೇಳ್ತಾರೆ. ಅವರಿಬ್ಬರಿಗೂ ಒಂದು ಪರೀಕ್ಷೆ ನಾರ್ದ ಇಡ್ತಾರೆ, ಅದೇ ತುಲಾಭಾರ. ಈ ತುಲಾಭಾರದಲ್ಲಿ ಸತ್ಯಭಾಮ ನಾನು ಐಶ್ವರ್ಯವಂತ, ನಾನು ಕೃಷ್ಣ ನಾನೇ ಹೊಲಿಸ್ಕೊಂತೇನೆ ಅಂದ್ಬಿಟ್ಟು ತನ್ನೆಲ್ಲ ಐಶ್ವರ್ಯನೆಲ್ಲ ತಗೊಂಡ್ಬಂದು ತಕ್ಕಡಿಗೆ ಹಾಕ್ತಾರೆ. ಕೃಷ್ಣ ಒಂದ್ ಕಡೆ ಕೂತಿರ್ತಾನೆ, ಅದು ಯಾವುದೇ ರೀತಿಯಾದ ಚಲನೆ ಇರೋದಿಲ್ಲ. ಅದೇ ರುಕ್ಮಿಣಿ ಯಾವುದೇ ರೀತಿಯಾದ ಆಭರಣ ಇಲ್ಲದೆ ಕೇವಲ ಒಂದು ತುಳಸಿ ದಳದಿಂದ ನಿಷ್ಕಲ್ಮಶವಾಗಿ ಪ್ರಾರ್ಥನೆ ಮಾಡಿ ಆ ತುಳಸಿ ದಳನ ತಕ್ಕಡಿಗೆ ಹಾಕಿದಾಗ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ಇದು ತಾವೆಲ್ಲರೂ ತಿಳಿದಿರುವಂತ ಮಹಾಭಾರತದ ಕತೆ. ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗೋದೇನೆಂದ್ರೆ, ನಮ್ಮ ಹೃದಯದಿಂದ ದೇವರನ್ನು ಪೂಜಿಸಿದ್ರೆ ನಮ್ಗೆ ದೇವರು ಒಳಿತಾನೆ ಅಂತ. ಅದೇ ರೀತಿ ಇನ್ನ ಒಂದು ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ಉಡುಪಿ ಶ್ರೀಕೃಷ್ಣ. ಆ ಉಡುಪಿ ಶ್ರೀಕೃಷ್ಣ ಮಂದಿರದಲ್ಲಿ ನಾವು ಮುಂದೆಯಿಂದ ಹೋಗಿ ದರ್ಶನ ಮಾಡೋದಿಲ್ಲ, ಹಿಂದೆಯಿಂದ ಹೋಗಿ ದರ್ಶನ ಮಾಡ್ತಾರೆ. ಯಾಕೆ? ಒಬ್ಬ ಭಕ್ತನಿಗಾಗಿ ಕೃಷ್ಣ ತಾನು ಇರುವ ಸ್ಥಿತಿಯಿಂದ ಹಿಂದಕ್ಕೆ ತಿರುಗಿ ಕಿಂಡಿಯ ಮುಖಾಂತರ ದರ್ಶನ ಕೊಡ್ತಾನೆ. ಅದು ನಿಮಗೆ ಗೊತ್ತಿರ್ಬೋದು, ಕನಕದಾಸರು. ಆ ಕನಕದಾಸರು ತುಂಬಾ ಭಕ್ತಿವಂತ. ಅವನು ಯಾವಾಗಲೂ ಎದುರುಗಡೆ ಕೃಷ್ಣನ ದರ್ಶನ ಮಾಡೋದಕ್ಕೆ ಅಲ್ಲಿ ಬಿಡೋದಿಲ್ಲ. ಇವ್ರು ಹೋಗಿ ಹಿಂದ್ಗಡೆ ಕೂತ್ಕೊಂಡು ಜಪ ಮಾಡುವಾಗ ಅವ್ರಿಗೆ ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಅಲ್ಲಿ ಕಾಣಿಸ್ಕೊಂತೀನಿ ಅಂತ. ಅದೇ ರೀತಿ ಇವರು ಹಿಂದ್ಗಡೆ ಇಂದ ದರ್ಶನ ಕೊಡ್ತಾರೆ. ಇವತ್ತಿಗೂ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಉಡುಪಿ ಜಿಲ್ಲೆಯಲ್ಲಿ. ಈ ರೀತಿ ಇರುವಾಗ ಮತ್ತೊಬ್ಬ ಭಕ್ತ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲನೇ ಚಿತ್ರ ಮಾಡಿದ್ರು ಭಕ್ತ ಕಣ್ಣಪ್ಪ. ಮಾಂಸವನ್ನೇ ನೈವೇದ್ಯ ಮಾಡ್ತಾನೆ. ದೇವರಿಗೆ ಮಾಂಸ ನೈವೇದ್ಯ ನಿಷಿದ್ಧ ಅಂತ ಎಲ್ಲಾರು ಹೇಳೋವಾಗ ಆ ಮಾಂಸವನ್ನೇ ನೈವೇದ್ಯ ಮಾಡಿ ದೇವರನ್ನ ಒಲಿಸ್ಕೊಂಡಂತ ಮಹಾಭಕ್ತ ಭಕ್ತ ಕಣ್ಣಪ್ಪ. ಈ ರೀತಿಯಾಗಿ ಶಿವನಿಗೆ ಯಾವುದೇ ಮೈಲಿಗೆ ಆಗಲಿ, ಯಾವುದೇ ನಿಯಮ ನಿಷ್ಠೆ ಯಾವುದೂ ಇಲ್ಲ. ನಿರ್ಮಲವಾದ ಶುದ್ಧ ಮನಸ್ಸಿನಿಂದ ದೇವರನ್ನ ಪ್ರಾರ್ಥಿಸಿದ್ರೆ ಅವರು ನಮ್ಗೆ ಒಲಿತಾರೆ. ನಾವು ಯಾವುದೇ ರೂಪದಲ್ಲಿ ಪ್ರಾರ್ಥನೆ ಮಾಡುದು ಅದೇ ರೂಪದಲ್ಲಿ ನಮ್ಗೆ ಒಲಿತಾರೆ ಅಂತ ಹೇಳ್ತಾರೆ. ಈಗ ಆ ರೀತಿ ಮಾಡ್ಬೇಕಾದ್ರೆ ನಾವು ಅವನ ಮಕ್ಕಳು ಪದೇ ಪದೇ ನಮ್ಗೆ ಶಿಕ್ಷೆ ಕೊಡ್ತಾರಲ್ಲ, ಯಾಕೆ? ನಾವು ಕಷ್ಟಗಳು ಅನುಭವಿಸ್ತಾ ಇರ್ತೀವಿ. ಪ್ರತಿಯೊಬ್ರು ಒಂದೊಂದು ಕಷ್ಟ ಇರ್ತದೆ, ಆಕ್ಸಿಡೆಂಟ್ಗಳಾಗ್ತದೆ, ಇಲ್ಲಾಂದ್ರೆ ರೋಗ ರುಜಿನಗಳು ಬರ್ತದೆ. ನಾವೆಲ್ಲ ಅವ್ನ ಮಕ್ಕಳು ತಾನೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಬೇಕು ತಾನೆ. ಯಾಕೆ ಈ ತರ ಕಷ್ಟ ಬರ್ತದೆ ನಮ್ಗೆ? ಕೆಲವ್ರು ನೋಡಿದ್ರೆ ಅತಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ, ಇನ್ ಕೆಲವ್ರು ನೋಡಿದ್ರೆ ಅತಿ ಹೀನ ಸ್ಥಿತಿಯಲ್ಲಿ ಇರ್ತಾರೆ. ಯಾಕಿದು ಅಂದ್ರೆ ನಾವು ಮಾಡಿರುವ ಪಾಪ ಪುಣ್ಯಗಳ ಗಂಟು. ಅಂದ್ರೆ ಹಿಂದೆ ನಮ್ಗೆಲ್ಲರೂ ಒಂದೇ ರೀತಿಯಾಗಿ ಬಿಟ್ಟಾಗ ನಾವು ಆಲೋಚನೆಗಳು, ನಾವು ಬೇರೆಯವರಿಗೆ ಮಾಡುವ ತೊಂದರೆಗಳಿಂದ ನಮಗೆ ಆ ಒಂದು ಶಿಕ್ಷೆ ಆಗತ್ತೆ. ಇಲ್ಲಿ ಈ ಶಿಕ್ಷೆಯಲ್ಲಿ ನಮ್ದೊಂದು ಧಾರ್ಮಿಕ ಮೂಲ ಸಿದ್ಧಾಂತ ಇದೆ. 100 ಅಪರಾಧಿಗಳ ಶಿಕ್ಷೆಯಿಂದ ಮುಕ್ತರಾದರೂ ಅಡ್ಡಿ ಇಲ್ಲ, ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ದು ಒಂದು ಸಿದ್ಧಾಂತ ಇದೆ. ಅದು ದೇವರಿಂದ ಬಂದಂತ ಸಿದ್ಧಾಂತ. ದೇವರು ಅಷ್ಟೇ ತಪ್ಪುಗಳು ಮಾಡದಂತ ವ್ಯಕ್ತಿಗಳಿಗೆ ಮಾತ್ರ ಶಿಕ್ಷೆ ಕೊಡ್ತಾನೆ, ತಪ್ಪು ಮಾಡದೇ ಇರುವಂತವ್ರಿಗೆ ಯಾವತ್ತೂ ಶಿಕ್ಷೆ ಕೊಡೋದಿಲ್ಲ. ಸಾಕ್ಷಾತ್ ಭಗವಂತನೇ ಅದನ್ನ ನಮ್ಮ ತಪ್ಪುಗಳನ್ನ ನೋಡ್ತಾ ಇರ್ತಾನೆ. ನಾವು ಮಾಡುವಂತ ಮೋಸಗಳು ಗಮನಿಸ್ತಾ ಇರ್ತಾನೆ. ಅದಕ್ಕೆ ತಕ್ಕಂತೆ ನಮ್ಗೆ ಶಿಕ್ಷೆ ಕೊಡ್ತಾನೆ ಹೊರತು ಯಾವುದೇ ರೀತಿಯಾದ ಆ ದ್ವೇಷದಿಂದ ಅಥವಾ ಬೇರೆ ಆಲೋಚನೆಯಿಂದ ನಮ್ಗೆ ಶಿಕ್ಷೆ ಕೊಡೋದಿಲ್ಲ. ನಾವು ಅನುಭವಿಸಿದ ಶಿಕ್ಷೆಗಳು ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳು. ಈ ಜನ್ಮ ಹಾಗೂ ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಆ ಕರ್ಮಗಳು ನಮ್ಮನ್ನು ಹಿಂಬಾಲಿಸ್ತಾ ಇರ್ತವೆ. ಇದಕ್ಕೆ ಋಷಿಮುನಿಗಳು ಏನ್ ಹೇಳ್ತಾರೆ ಅಂದ್ರೆ, ನಾವು ಎಸಗುವ ಎಲ್ಲಾ ಸತ್ಕರ್ಮಗಳು ಹಾಗೂ ದುಷ್ಕರ್ಮಗಳು ಪ್ರಭಾವವು ನಮ್ಮ ಈ ಜನ್ಮದ ಮೇಲೆ, ಮುಂಬರುವ 7 ಜನ್ಮಗಳ ಮೇಲೆ ಮತ್ತು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇತ್ಯಾದಿ ಮುಂದಿನ 7 ಪೀಳಿಗೆಗಳ ಮೇಲೆ ಪುರಸ್ಕಾರವಾದ ದಂಡ ರೂಪದಲ್ಲಿರುತ್ತದೆ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಇದನ್ನ ನಾವು ಗಮನದಲ್ಲಿಟ್ಕೋಬೇಕು. ನಾವು ಮಾಡುವಂತ ಪಾಪ ಕರ್ಮಗಳು 7 ಜನ್ಮಕ್ಕೂ ನಮ್ಮನ್ನ ಕಾಡ್ತವೆ ಅಂತ ನಾಣ್ಣುಡಿ ಹೇಳ್ತಾರೆ. ಅದು ಇಲ್ಲಿ ನಿಜವಾಗಿ ಕಾಣ್ತಾ ಇದೆ. ಅದಕ್ಕೆ ನಾವು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಬಾರ್ದು ಅಂತ ತಿಳಿಸ್ತಾರೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಪರೋಪಕಾರಿ ವ್ಯಕ್ತಿಯಾಗಿರ್ತಾನೆ, ಮಹಾ ಪುಣ್ಯ ಫಲದಿಂದ ಪ್ರಾಪ್ತವಾದ ದೈವಿಕ ರೂಪವಾಗಿರ್ತಾನೆ. ಅವನು ಸುಖ ಜೀವನ ನಡೆಸ್ತಾ ಇದ್ದಾನೆ. ಎಲ್ಲರೂ ಹೇಳ್ತಾರೆ ಅವ್ರ ತಂದೆ ತಾಯಿ ಮತ್ತು ಹಿರಿಯರು ಮಾಡಿದ ಪುಣ್ಯದಿಂದ ಬಹಳ ಸಂತೋಷವಾಗಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಸತ್ಕರ್ಮಗಳಿಂದ ಸಂತೋಷವಾಗಿದ್ದಾನೆ ಅಂತ. ಅಂದ್ರೆ ನಮ್ಮ ಪೂರ್ವಜರು ಪುಣ್ಯ ಫಲದಿಂದ ನಾವು ಕೆಲವು ಟೈಮಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಪಾರಾಗ್ತೀವಿ. ಆಮೇಲೆ
ಆ ಹಿರಿಯರ ಸತ್ಪ್ರಶ್ನದಿಂದ ನಮಗೊದಗುವ ಬಂದ ಗಂಡಾಂತರವನ್ನು ಕೂಡ ನಾವು ದೂರ ಮಾಡ್ಕೊಂತೀವಿ. ಇದಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ 7 ಜನ್ಮದಲ್ಲಿ ನಾವು ಮಾಡಿರುವ ಪಾಪ ಪುಣ್ಯ ಕರ್ಮಗಳು ನಮ್ಮನ್ನ ಹಿಂಬಾಲಿಸ್ತಾ ಇರ್ತವೆ. ನಮ್ಮ ಪೂರ್ವಜರು ಮಾಡಿರೋದ್ರಿಂದ ಪುಣ್ಯದಿಂದ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಕೆಲವು ಸಮಯದಲ್ಲಿ ಪಾರಾಗ್ತೀವಿ. ಆದ್ರೆ ಕೆಲವು ಸಮಯದಲ್ಲಿ ನಮಗ್ ಗೊತ್ತಿಲ್ದೇನೆ ಸಣ್ಣದಾಗಿದ್ರು ದೊಡ್ಡ ಸಮಸ್ಯೆ ಆಗಿ ನಮ್ಮ ತಲೆ ಮೇಲೆ ಹಾಕೊಂತೀವಿ. ಈ ತರ ಕೂಡ ಕೆಲವು ಸನ್ನಿವೇಶಗಳು ಬರ್ತಾ ಇರ್ತವೆ. ಹಾಗಾದ್ರೆ ದೇವರು ನಿಷ್ಪಕ್ಷಪಾತಿ ಅಂತ ನಮಗ್ ಗೊತ್ತಾಯ್ತು. ಯಾವುದೇ ರೀತಿಯಾದ ನಮಗೆ ದಂಡ ಕೊಡೋದಿಲ್ಲ. ಆದ್ರೆ ಒಬ್ಬೊಬ್ಬ ದೇಶದವನು ಬೇರೆ ಧರ್ಮದವನಾದ್ರೆ ಅವರಲ್ಲಿ ಏನಾನ ಭೇದ ಭಾವ ನೋಡ್ತಾನ? ದೇವರಿಗೆ ಯಾವುದೇ ರೀತಿಯಾದ ದೇಶ, ಜಾತಿ, ಧರ್ಮ ಭೇದ ಭಾವ ಇಲ್ಲ. ಎಲ್ಲರನ್ನೂ ಒಟ್ಟಾಗಿ ಪ್ರೀತಿಸುತ್ತಾನೆ. ಒಟ್ಟಾಗಿ ದೇವರು ಮನುಷ್ಯ ಜಾತಿಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. ಆದ್ರೆ ದೇವರದ್ದು ಕರ್ತವ್ಯ ಇರ್ತದೆ. ಏನು? ಸೃಷ್ಟಿ, ಸ್ಥಿತಿ, ಲಯ, ರಚನೆ, ಅರ್ಥಾತ್ ರಚನೆ, ರಕ್ಷಣೆ ಮತ್ತು ವಿನಾಶ. ಇದು ಸಂರಕ್ಷಣೆ ಕರ್ತವ್ಯ ನಿರ್ವಹಿಸುವಾಗ ಅವನು ನಮ್ಮ ಪಾಪ ಪುಣ್ಯಗಳನ್ನು ಅನುಗುಣವಾಗಿ ನಮಗೆ ಶಿಕ್ಷೆ ಅಥವಾ ವರ ನೀಡ್ತಾ ಬರ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಮಾಡೋದಿಲ್ಲ. ನಾವು ಮಾಡಿದ ಫಲಗಳು ನಮಗೆ ಆ ದಂಡದ ರೂಪದಾಗಿ, ನಾವು ಒಳ್ಳೆ ಕಾರ್ಯ ಮಾಡದೆ ಒಳ್ಳೆ ರೀತಿಯಾಗಿ, ತಪ್ಪು ಕಾರ್ಯ ಮಾಡದೆ ತಪ್ಪು ರೀತಿಯಾಗಿ ನಮ್ಗೆ ಸತ್ಕರಿಸ್ತಾ ಬರ್ತಾ ಇರ್ತದೆ. ಯಾವುದನ್ನು ಬಿಟ್ಟು ಕೊಡೋದಿಲ್ಲ. ಸರಿ, ಹಾಗಾದ್ರೆ ಈಗ ಮಾಡಿದ ಕರ್ಮ ಇವಾಗಲೇ ನಮ್ಗೆ ದಂಡ ವಿಧಿಸ್ತಾರ? ಇಲ್ಲ. ಕೆಲವು ದಿನಗಳಾಗ್ಬೋದು, ಕೆಲವು ವರ್ಷಗಳಾಗ್ಬೋದು, ಮತ್ತೆ ಕೆಲವು ಜನ್ಮಗಳಾಗ್ಬೋದು. ಆದ್ರೆ ನಾವು ಮಾಡಿದ ಕರ್ಮ ಯಾವತ್ತಿಗೂ ನಮ್ಮನ್ನ ಬಿಟ್ಟೋಗೋದೇ ಇಲ್ಲ. ಅದು ನಮಗೆ ಸಂಪೂರ್ಣವಾಗಿ ಅದರಿಂದ ಮುಕ್ತವಾಗೋವರೆಗೂ ನಮ್ಮನ್ನ ಹಿಂಬಾಲಿಸ್ತಾನೆ ಇರ್ತದೆ. ಇದು ಸ್ವಲ್ಪ ತಿಳ್ಕೊಬೇಕು ನಾವು. ಯಾಕಂದ್ರೆ ಯಾವುದೇ ಮಾಡಿದ ಪಾಪ ನಮ್ಮನ್ನ ಬಿಡೋದಿಲ್ಲ. ಉದಾಹರಣೆಗೆ ನಾವು ಯಾರಿಗೋ ಒಂದು ವಂಚನೆ ಮಾಡಿ 10,000 ರೂಪಾಯಿ ಸಂಪಾದನೆ ಮಾಡ್ಬಿಡ್ತೀವಿ. ಸಂಪಾದನೆ ಮಾಡಿದಾಗ ಅವಾಗ ಹೇಳ್ಕೊಳ್ತೇವೆ, ಅವ್ನು ನನ್ಗೆ ಯಾಮಾರಿಸ್ಬಿಟ್ಟೆ, ಅವನ ಹತ್ರ 10,000 ರೂಪಾಯಿ ಹೊಡ್ಕೊಂಡ್ಬಿಟ್ಟೆ ಅಂತ. ಅದೇ 10,000 ರೂಪಾಯಿ 10 ತರದ ಕಷ್ಟಗಳನ್ನ ನಮ್ ತಂದೊಡ್ಡುತ್ತದೆ ಅನ್ನೋದನ್ನ ನಾವು ಮರ್ತೋಗ್ಬಿಡ್ತೀವಿ. ಅದು ಇವಾಗ ಆಗಲ್ಲ, ಮುಂದೆ ಅದು ನಮ್ಗೆ ಬೆನ್ನ ಮೇಲಿರುವಂತ ಮೂಟೆ ತರಾನೇ ಇರ್ತದೆ. ಇದನ್ನ ನಾವು ದಯವಿಟ್ಟು ತಿಳ್ಕೋಬೇಕು. ತಿಳ್ಕೊಂಡು ಮಾಡ್ಬೇಕು. ಮೋಸ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ನಾವು ಮೋಸ ಹೋಗ್ತೀವಿ ಅನ್ನೋದ್ರ ಮೇಲೆ 99% ಗ್ಯಾರಂಟಿ. ಇದನ್ನ ನಾವು ತಿಳ್ಕೊಂತ ಬರ್ಬೇಕು. ಅದೇ ರೀತಿ ನಾವು ಈ ಅಧರ್ಮದಿಂದ ಹಣ ಸಂಪಾದನೆ ಮಾಡಿ ಆಸ್ತಿ ಮಾಡ್ತೀವಿ, ಬಿಲ್ಡಿಂಗ್ಗಳು ಕಟ್ತೀವಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ. ಆದ್ರೆ ಎಲ್ಲಾರು ಮೋಸ ಮಾಡಿ ಸಂಪಾದನೆ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಯಾಕೆ? ಕೆಲವರು ಹಿಂದೆ ಒಳ್ಳೆ ಪುಣ್ಯ ಮಾಡಿರ್ತಾರೆ, ಈಗ ಅವ್ರಿಗೆ ಹಣ ಸಂಪಾದನೆ ಮಾರ್ಗ ಗೊತ್ತಿರ್ತದೆ. ಆದ್ರೆ ಅದನ್ನ ಒಳ್ಳೆ ರೀತಿ ಸಂಪಾದನೆ ಮಾಡೋದನ್ನ ಬಿಟ್ಟು ಅವ್ರು ಅಕ್ರಮವಾಗಿ ಸಂಪಾದನೆ ಮಾಡೋಕೆ ಮುಂದಾಗ್ತಾರೆ. ಅವ್ರಿಗೆ ಮಾತ್ರ ಇದು ಒಲಿಯುತ್ತೆ. ಆದ್ರೆ ಅವರು ಮಾಡಿರೋ ಅಕ್ರಮ ಸಂಪಾದನೆಯಿಂದ ಮತ್ತೆ ಅವರಿಗೆ ಬೆನ್ನಿಗೆ ಪಾಪ ಅನ್ನೋದು ಬರ್ತಾ ಇರ್ತದೆ. ಅವರು ಆಸ್ತಿ ಸಂಪಾದನೆ ಮಾಡಿದ ಆಸ್ತಿ ಆಗ್ಲಿ, ಇಲ್ಲ ಅಂದ್ರೆ ಕಾರ್ ಆಗ್ಲಿ, ಬಂಗ್ಲೆ ಆಗ್ಲಿ, ಯಾವುದು ಹಣ ಆಗ್ಲಿ ಬರೋದಿಲ್ಲ. ಕೊನೆಗೆ ಅವ್ರು ಅದರಿಂದ ಎಲ್ಲ ಆ ಸಂಸಾರದಿಂದ ಆಗಲಿ ಎಲ್ಲ ಕಳ್ಕೊಂಡು ಮತ್ತೆ ರೋಗ ರುಜಿಷ್ಠರಲ್ಲಿ ಬಿದ್ದು ಮತ್ತೆ ಬಾಧೆ ಪಡುವಂತ ಸ್ಥಿತಿ ಬರ್ತದೆ. ಅದನ್ನ ಮತ್ತೆ ನಮ್ಗೆ ಶಿಕ್ಷೆಯಾಗಿ ಬರುತ್ತೆ. ಇದರಿಂದ ನಾವು ಆದಷ್ಟು ಬೇರೆಯವರಿಂದ ಅಕ್ರಮವಾಗಿ ಸಂಪಾದಿಸುವುದಾಗ್ಲಿ, ಮೋಸದಿಂದ ಸಂಪಾದಿಸುವುದಾಗ್ಲಿ, ಇಲ್ಲ ಬೇರೆಯವರಿಗೆ ತೊಂದರೆ ಕೊಡುವುದಾಗ್ಲಿ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ತಪ್ಪಿದ್ದಲ್ಲ. ಆದ್ರೆ ಇಲ್ಲೊಂದು ಕ್ವಶನ್ ಬರ್ತದೆ, ಎಲ್ಲಾರು ಒಂದೇ ರೀತಿಯಾದ ಕಳ್ತನ ಮಾಡ್ತಾರೆ, ಅವಾಗ ಎಲ್ಲರಿಗೂ ಒಂದೇ ಶಿಕ್ಷಣ? ಇಲ್ಲ. ಅಲ್ಲಿ ನಾವು ಮಾಡಿರುವ ಕರ್ಮಗಳಿಗೆ ಅನುಸಾರ ಆ ನಮ್ಮಿಂದ ತೊಂದರೆಗೊಳಗಾದ ವ್ಯಕ್ತಿಯು ಯಾವ ರೀತಿ ತೊಂದರೆ ಅನುಭವಿಸ್ತಾನೆ ಅದ್ರ ಮೇಲೆ ನಮ್ಗೆ ಶಿಕ್ಷೆ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್, ಈಗ 4 ಜನ ಫ್ರೆಂಡ್ಸ್ ಇರ್ತಾರೆ. ಆ 4 ಜನ ಫ್ರೆಂಡ್ಸ್ ಒಂದೇ ರೀತಿಯಾದ ಕಳ್ತನ ಮಾಡ್ತಾರೆ. ಯಾವುದು? ಒಬ್ಬನು ಶ್ರೀಮಂತನ ಹತ್ರ 1,000 ರೂಪಾಯಿ ತಗೊಂತಾನೆ, ಕಳ್ತನ ಮಾಡ್ತಾನೆ. ಇನ್ನೊಬ್ನು ಮಧ್ಯಮ ವರ್ಗದ ಹತ್ರ 1,000 ರೂಪಾಯಿ ಕಳ್ತನ ಮಾಡ್ತಾನೆ. ಇನ್ನೊಬ್ನು ಬಡವನ ಹತ್ರ 1,000 ರೂಪಾಯಿ ಕಳ್ತನ ಮಾಡ್ತಾನೆ. ಮತ್ತೊಬ್ಬ ಭಿಕ್ಷಕನ ಹತ್ರ 1,000 ರೂಪಾಯಿ ಕಳ್ತನ ಮಾಡ್ತಾನೆ. 4 ಜನನು ಒಂದೇ ರೀತಿಯಾದ ಕಳ್ತನ 1,000 ರೂಪಾಯಿ ಮಾಡಿದ್ದಾರೆ. ಆದ್ರೆ 4 ಜನಕ್ಕೂ ದೇವರು ಒಂದೇ ರೀತಿಯಾದ ಶಿಕ್ಷೆ ಕೊಡ್ತಾನ? ಇಲ್ಲ. ಯಾಕೆ ಅಂದ್ರೆ ಶ್ರೀಮಂತನಿಗೆ 1,000 ರೂಪಾಯಿ ಆದ್ರೆ ಅವ್ನಿಗೆ ಯಾವುದೇ ರೀತಿಯಾದ ಲೆಕ್ಕ ಬರೋದಿಲ್ಲ, ಅವನಿಗೇನ್ ತೊಂದರೆನೂ ಆಗಲ್ಲ, ಹೆಚ್ಚಾಗಿ ಮನಸ್ಸು ಕೆಡ್ಸ್ಕೊಳೋದು ಇಲ್ಲ. ಅವನು ಹೋಯ್ತು ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ತಾನೆ. ಅಲ್ಲಿಗೆ ಅವನಿಗೆ ಮೊದಲನೇ ವ್ಯಕ್ತಿಗೆ ಒಂದೇ ತರ ಕಳ್ತಾನೆ ಆದ್ರೆ ಅವನಿಂದ ತೊಂದರೆ ಆದ ವ್ಯಕ್ತಿ ಅನುಭವಿಸಿದ್ದ ನಷ್ಟ ಕಮ್ಮಿ, ಅದಕ್ಕೆ ಅವನಿಗೆ ಕಮ್ಮಿ ಶಿಕ್ಷೆ ಆಗುತ್ತೆ. ಮಧ್ಯಮ ವರ್ಗದವನೇ ಸ್ವಲ್ಪ ಜಾಸ್ತಿ ಆಗತ್ತೆ, ಅದಕ್ಕೆ ಅವನಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ರೀತಿಯಾದ ಶಿಕ್ಷೆಗೆ ಗುಣಪಡಿಸ್ತಾನೆ. ಅದೇ ಒಬ್ಬ ಬಡವನಿಗೆ
ಅವನಿಗಿನ್ನ ಹೆಚ್ಚಿನ ಶಿಕ್ಷೆ, ಅವನ ಕದ್ದಿರೋನಿಗಿನ್ನ ಹೆಚ್ಚು ಶಿಕ್ಷೆ ಆಗುತ್ತೆ. ಅದೇ ಒಬ್ಬ ಭಿಕ್ಷೆನ ಕದ್ದಿರೋದಿಗೆ ಭಾರಿ ಪ್ರಮಾಣದ ಬೆಲೆ ತೆರಬೇಕಾಗುತ್ತೆ. ಅಂದ್ರೆ ನಮ್ಮಿಂದ ತೊಂದರೆ ಅನುಭವಿಸಿದ ವ್ಯಕ್ತಿಗಳು ಯಾವ ರೀತಿ ತೊಂದರೆ ಪಡುತ್ತಾರೆ ಎಂಬುದರ ಮೇಲೆ ನಮಗೆ ಶಿಕ್ಷೆ ನಿಗದಿಯಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ನಾವು ಒಂದು ಕರ್ತವ್ಯ ನಿರ್ವಹಣೆಯಲ್ಲಿ ಏನಾದ್ರೂ ಕೆಲವರಿಗೆ ಶಿಕ್ಷೆ ಕೊಟ್ರೆ ನಮ್ದು ತಪ್ಪಿರ್ತದ ಅಂತ ಕೇಳ್ಬೋದು. ನಾವು ಕರ್ತವ್ಯ ನಿರ್ವಹಣೆಯಲ್ಲಿ ಯಾವ್ದಾದ್ರು ತಪ್ಪು ಮಾಡಿದ್ರೆ ಅದು ನಮ್ಗೆ ಶಿಕ್ಷೆ ಬರೋದಿಲ್ಲ. ಯಾಕೆ ಅಂದ್ರೆ ಅವನಿಗೆ ಒಬ್ಬ ನ್ಯಾಯವಾದಿ, ಒಬ್ಬ ಕೊಲೆಗಾರನಿಗೆ ಒಂದು ಮರಣದಂಡನೆ ಶಿಕ್ಷೆ ಕೊಲೆಗಾರ ಅಂತ ಸಾಬೀತಾಗುತ್ತೆ, ಅವನಿಗೆ ಮರಣದಂಡನೆ ವಿಧಿಸ್ಬೇಕಾದ್ರೆ ಅವನ್ನ ಕರ್ಕೊಂಡ್ ಬರ್ತಾರೆ, ಸಾಬೀತಾಗುತ್ತೆ, ಅವನ ಮರಣದಂಡನೆ ಅಂತ ನ್ಯಾಯ ಕೊಡ್ಬೇಕು. ಆದ್ರೆ ಅವನ ಹೆಂಡತಿ ಮಕ್ಕಳು ಅನಾಥರಾಗ್ತದೆ. ಅದರಿಂದ ಇವನ್ನ ಶಿಕ್ಷೆ ಆ ಜಡ್ಜು ಏನಾದ್ರು ಬೇಡ ಅಂತ ಬರ್ಕೊಟ್ರೆ ಆ ಶಿಕ್ಷೆ ಜಡ್ಜಿಗಾಗತ್ತೆ, ನ್ಯಾಯಾಧೀಶರಿಗಾಗತ್ತೆ. ಆದ್ರೆ ಅದೇ ರೀತಿ ಅವನು ಜೀವಾವಧಿ ಶಿಕ್ಷೆನೋ ಮರಣದಂಡನೆ ವಿಧಿಸಿದಾಗ ಅವನು ಯಾವುದೇ ರೀತಿ ತಪ್ಪಿತಸ್ಥನಾಗುವುದಿಲ್ಲ. ಯಾಕಂದ್ರೆ ಅವನು ಕರ್ತವ್ಯದಲ್ಲಿ ಲೋಪ ಇಲ್ಲದೆ ಪಾಲನೆ ಮಾಡುತ್ತಾನೆ. ಅದರಿಂದ ಅವನು ಶಿಕ್ಷೆಗೆ ಒಳಗಾಗೋದಿಲ್ಲ. ಇದೇ ಕರ್ತವ್ಯ ಪಾಲನೆಯಲ್ಲಿ ನಾವು ಲಂಚ ಪಡೆದರೆ ಅದು ಬೇರೆಯವರಿಂದ ಅಕ್ರಮವಾಗಿ ಹಣ ಸ್ವೀಕರಿಸಿದಂತಾಗುತ್ತದೆ. ಅದು ತುಂಬಾ ದೊಡ್ಡ ತಪ್ಪಾಗುತ್ತದೆ. ಅದಕ್ಕೂ ನಮ್ಗೆ ಹೆಚ್ಚಿನ ಶಿಕ್ಷೆ ಇರುತ್ತದೆ. ಯಾರಾದ್ರೂ ನಮ್ಮ ಕೆಲಸಗಳು, ಇವಾಗ ಸರ್ಕಾರದಿಂದ ನಮ್ಮ ಕೆಲಸಗಳು ಮಾಡ್ಬೇಕು ಅಂದಾಗ ನಾವು ಹೋಗ್ತೀವಿ, ಮಾಡಿ ಅಂತ ಕೇಳ್ತಾರೆ, ಅವ್ರು ನಿಯತ್ತಾಗಿರ್ತಾರೆ, ಅದು ಇದು ಅಕ್ರಮವಾಗಿ ನಾವು ಮಾಡ್ಬೇಕು ಅಂತ ಬಲವಂತ ಮಾಡ್ತೀವಿ. ಅವ್ರು ಮಾಡಲ್ಲ ಅಂದಾಗ ನಾವು ಅವ್ರ ಮೇಲೆ ಪ್ರೆಸರ್ ತರೋಕ್ ಪ್ರಯತ್ನ ಮಾಡ್ತೀವಿ. ಆದ್ರೆ ಅವ್ರು ಯಾವುದೇ ರೀತಿ ಅದು ಮಾಡದೇ ಇದ್ರೆ ಅವ್ರು ಕರೆಕ್ಟ್ ಆಗಿರ್ತಾರೆ, ಆದ್ರೆ ನಾವು ಅವ್ರ ಮೇಲೆ ಪ್ರೆಸರ್ ತರ್ತಾನೆ ಇರ್ತೀವಿ. ಈ ರೀತಿ ಪ್ರೆಸರ್ ತಂದವ್ರ ಕಡೆ ಮಾಡಿಸ್ಕೊಂಡಾಗ ನಾವು ತಪ್ಪು ಮಾಡ್ದಂಗಾಗತ್ತೆ. ಮತ್ತೆ ಮಾಡದೇ ಇರೋ ತಪ್ಪಿಗೆ ಅವರು ಶಿಕ್ಷೆ ಅನ್ಬೇಕು. ಸಾರ್ವಜನಿಕರಿಗೆ ಸಂಬಂಧಪಟ್ಟ ಆಸ್ತಿ ತುಂಬಾ ತಪ್ಪು, ಅದನ್ನ ನಾವು ಯಾವುದೇ ರೀತಿಯಾದ ಅಕ್ರಮವಾಗಿ ಸಂಪಾದನೆ ಮಾಡ್ಬೋದು. ಬಡವರ ದುಡ್ಡು, ಅದೇನೋ ಗಾದೆ ಒಂದಿದೆ, ಬಡವರ ಕಣ್ಣೀರು ಹರಿತವಾದ ಕತ್ತಿ ಇದ್ದಂತೆ ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ಇನ್ನೊಂದು ಗಾದೆ ನೆನಪು ಬರ್ತದೆ. ಯಾವುದು ಅಂದ್ರೆ, ಬಲಾಢ್ಯರು ಬಲಹೀನರನ್ನು ಶಿಕ್ಷಿಸಿದರೆ, ಅಂದ್ರೆ ನಾವು ಪ್ರೆಸರ್ ಮಾಡಿ ಸರ್ಕಾರದಿಂದ ಕೆಲಸ ಮಾಡಿಸ್ಕೊಂತೀವಿ ನಾವು ಬಲಾಢ್ಯರು ಬಲಹೀನರನ್ನು ಶಿಕ್ಷಿಸಿದರೆ ಬಲಾಢ್ಯರನ್ನು ದೇವರು ಶಿಕ್ಷಿಸುತ್ತಾನೆ. ಅಂದ್ರೆ ನಮ್ಗೆ ಹಿಂದೆಗಡೆನೆ ಇರ್ತದೆ ರೆಡಿಯಾಗಿ. ಅದು ಖಂಡಿತವಾಗಿ ಆಗುತ್ತೆ. ಇದು ಯಾವತ್ತಕ್ಕೂ ನಮ್ಮಿಂದ ತಪ್ಪೋದಿಲ್ಲ. ದಯವಿಟ್ಟು ಅದಕ್ಕೆ ಯಾವುದೇ ರೀತಿಯಾದ ಅಕ್ರಮ ಆಸ್ತಿಗಳಿಗಾಗ್ಲಿ ನಾವು ಹೋಗ್ಬಾರ್ದು ಅಂತ ಸ್ವಲ್ಪ ಯೋಚಿಸೋಣ. ಮತ್ತೆ ಇಲ್ಲಿ ನಮ್ಮ ಎಲ್ಲಾ ಕ್ರಿಯೆಗಳು ಯಾವುದ್ರಲ್ಲಿ ನಮ್ಗೆ ಅಡಗಿದೆ ಅಂದ್ರೆ ಪಾಪ ಅಥವಾ ಪುಣ್ಯ, ಯಾವುದು ಇದರ ಸ್ಥಿತಿ ಅಂತ ಕೇಳ್ಬೋದು. ಇದು ನಮ್ಗೆ ಕಣ್ಣು ಕಾಣದೇ ಇರೋವಂಥದ್ದು. ಕೆಲವ್ರು ಹೇಳ್ಬೋದು, ಆಗ್ತದೆ, ಯಾವಾಗ ಬರ್ತದೆ, ಯಾವಾಗ ಹೋಗ್ತದೆ, ಇವಾಗೇನ್ ನಮ್ಗೇನ್ ತೊಂದರೆ ಇಲ್ವಲ್ಲ, ಆರಾಮಾಗಿದ್ದೀವಲ್ಲ, ಬೇಕಾದಷ್ಟು ಜಾಲಿಯಾಗಿದ್ದೀವಿ ಅಂತ ಹೇಳ್ಬೋದು. ಆದ್ರೆ ಇದು ಮಾಡೋದ್ರಿಂದ ನಮ್ಗೆಲ್ಲೂ ಹೋಗಲ್ಲ, ನಮ್ಮ ಹಿಂದೆನೆ ಬರ್ತಾ ಇದೆ. ನಾವೇ ಗಮನಿಸ್ತಾ ಇರ್ತೀವಿ, ಎಷ್ಟೋ ಜನ ಎಷ್ಟೋ ತೊಂದರೆಗಳನ್ನ ಅನುಭವಿಸ್ತಾ ಇರ್ತದೆ. ಅವ್ರದ್ದೇನೋ ತಪ್ಪಿರಲ್ಲ, ಆದ್ರೂ ಅವ್ರ ತಪ್ಪನ್ನ ಸಿಕ್ಕಾಕೊಂಡಿರ್ತಾರೆ. ಅದು ಇವಾಗ ಮಾಡಿರುವಂತ ಒಂದಲ್ಲ. ಕೆಲವೊಂದು ಹೇಳ್ತಾರೆ, ನಮ್ಮ ಕ್ರಿಯೆಗಳಲ್ಲಿ ದೇವರು ಎಚ್ಚರಿಕೆಯಿಂದ ಗಮನಿಸುತ್ತಿರುತ್ತಾರೆ. ನಮ್ಮ ಕ್ರಿಯೆಗಳು, ಅವುಗಳ ಗುಣಮಟ್ಟ, ಅವುಗಳ ಫಲ ಸ್ವರೂಪವನ್ನು, ಇತರರಿಗೆ ಉಂಟಾಗುವ ಒಳಿತು ಕೆಡುಕು ಎಲ್ಲವನ್ನೂ ದೇವರು ತಮ್ಮ ಬಳಿ ದಾಖಲು ಮಾಡಿಟ್ಟುಕೊಂಡಿರುತ್ತಾರೆ. ಅವಕ್ಕೆ ತಕ್ಕಂತೆ ನಮಗೆ ಶಿಕ್ಷೆ ನಿರ್ಧರಿಸುತ್ತಾರೆ. ಅವನಿಗೆ ಅರಿವಿಲ್ಲದಂತೆ ನಾವು ಕನಿಷ್ಠ ಕ್ರಿಯೆಯನ್ನಾದ್ರೂ ಮಾಡಬಲ್ಲಿವೆಂದು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ದೇವರಿಗೆ ಗೊತ್ತಿಲ್ದ್ರೆ ನಾವೇನಾದ್ರೂ ಮಾಡಕ್ಕಾಗತ್ತಾ? ನಿಜವಾಗ್ಲೂ ಮಾಡೋದಕ್ಕಾಗಲ್ಲ. ನಾವೇನ್ ಮಾಡ್ತೀರಿ, ದೇವಸ್ಥಾನಕ್ಕೆ ಹೋಗೋವಾಗ ಭಕ್ತಿಯಿಂದ ಸ್ನಾನ ಮಾಡಿ ಭಕ್ತಿಯಿಂದ ಶುಚಿಯಾಗಿ ಒಳ್ಳೆ ಶುಭ್ರವಾದ ಬಟ್ಟೆಗಳು ಹಾಕೊಂಡು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತೀರಿ. ಆಮೇಲೆ ಅಲ್ಲಿ ನಿಶಬ್ದವಾಗಿರ್ತೀರಿ, ಯಾವುದೇ ರೀತಿಯಾದ ಕೆಟ್ಟ ಸಂಪ್ರದಾಯ ಮಾಡಬಾರ್ದು, ಕೆಟ್ಟ ವರ್ತನೆ ಆಗಿ ನಡ್ಕೋಬಾರ್ದು ಅಂತ ಹೋಗ್ತೀವಿ. ಆದ್ರೆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಆಚೆ ಬಂದ್ಮೇಲೆ ಕೆಟ್ಟ ಕೆಲಸಗಳೆಲ್ಲ ಮಾಡ್ಬೋದಾ? ಮಾಡಬಾರ್ದು. ಯಾಕೆಂದ್ರೆ ದೇವಸ್ಥಾನದಲ್ಲಿ ಮಾತ್ರ ನಮ್ಮನ್ನ ದೇವರು ಗಮನಿಸಲ್ಲ, ನಮ್ಮನ್ನ ಎಲ್ಲಾ ಕಡೆಯಲ್ಲೂ ಎಲ್ಲಾ ರೀತಿಯಾಗಿ ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ನಮ್ಮನ್ನ ಗಮನಿಸ್ತಾ ಇರ್ತದೆ. ಯಾವ ರೀತಿ ಗಮನಿಸ್ತಾರೆ, ಯಾರು ಗಮನಿಸ್ತಾರೆ? ನಮ್ಮ ನೆರಳೇ ನಮಗೆ ಚಿತ್ರಗುಪ್ತ. ಅದು ನಿಮ್ಗೆ ಈಗಾಗಲೇ ಗೊತ್ತಿರಬೇಕು. ನಮ್ಮ ನೆರಳೇ ನಮ್ಮ ಚಿತ್ರಗುಪ್ತ. ಈ ನೆರಳಿನ ರೂಪದ ನಮ್ಮ ಎಲ್ಲಾ ಆಕ್ಟಿವಿಟೀಸು ಆ ದೇವರಿಗೆ, ಅಂದ್ರೆ ಆ ಸ್ವರೂಪನ ಶಕ್ತಿಗೆ ಮುಟ್ಟುತ್ತಾ ಇರ್ತದೆ. ಅದರಿಂದ ನಾವು ಮಾಡಿಕೊಳ್ಳುವ ದುಷ್ಟ ಕೆಲಸಗಳಿಂದ ನಾವು ಆ ಶಿಕ್ಷೆಯನ್ನು ಒಳಗಾಗ್ತೀವಿ.
ಯಾವತ್ತೂ ಅಷ್ಟೇ ನಾವು ದೇವ್ರು ನಮ್ಮನ್ನ ನೋಡಲ್ಲ, ದೇವಸ್ಥಾನದಲ್ಲಿ ಮಾಡಿದ್ರೆ ಕೆಟ್ಟದ್ದು ಅಂತ, ಆಚೆ ಕಡೆ ಬಂದು ಮಾಡಿದ್ರೆ ಒಳ್ಳೇದು ಅಂತ ಯಾವತ್ತೂ ತಿಳ್ಕೊಬಾರ್ದು. ಎಲ್ಲಿ ಆದ್ರೂ ಸರಿ ನಾವೆಲ್ಲಾ ಕಡೆ ಒಳ್ಳೆ ರೀತಿಯಾದ ಕಾರ್ಯಗಳನ್ನೇ ಮಾಡ್ಬೇಕು. ಇದನ್ನ ನಾವು ಮನದಲ್ಲಿ ಇಟ್ಕೊಂಡು ಮಾಡ್ತಾ ಇರ್ಬೇಕಾಗತ್ತೆ. ದಯವಿಟ್ಟು ಇದನ್ನ ಕ್ಷಮಿಸಿ. ನಾವು ತಪ್ಪು ಮಾಡಿದ್ರ ಇದ್ರೆ ನಮ್ಮನ್ನ ದೇವ್ರು ಯಾವತ್ತೂ ನಮ್ಗೆ ಯಾವುದೇ ರೀತಿಯಾದ ಶಿಕ್ಷೆ ಕೊಡೋದಿಲ್ಲ. ಭಗವಂತ ಭಾರಿ ಬುದ್ಧಿವಂತ, ದೇವರು ತುಂಬಾ ಬುದ್ಧಿವಂತ ಮತ್ತು ಜಾಣ. ಯಾಕೆಂದ್ರೆ ನಮ್ಮೆಲ್ಲರನ್ನು ಗಮನಿಸಬೇಕಾದ್ರೆ ಯಾರು ಎಲ್ಲಿ ಯಾರನ್ನ ನೋಡ್ಕೋಬೇಕು ಅದನ್ನ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಇದಕ್ಕೆ ಒಂದು ಉದಾಹರಣೆ ಯಾವ ರೀತಿ ಹೇಳ್ಬೇಕು ಅಂದ್ರೆ, ಇದು ಬ್ರಹ್ಮಾಂಡದಲ್ಲಿ ನಾವಿದ್ದೀರಿ. ಇದು ಖಗೋಳ ಶಾಸ್ತ್ರದಲ್ಲಿ ಬ್ರಹ್ಮಾಂಡ ಅಂತ ಕರಿತೀವಿ, ವಿಶಾಲ ಪ್ರಪಂಚ. ಈ ವಿಶಾಲ ಪ್ರಪಂಚವನ್ನು ಗಮನಿಸೋದು ನಾವು ಅದರ ಬ್ರಹ್ಮಾಂಡದಲ್ಲಿ ಅನೇಕ ನಕ್ಷತ್ರಗಳು, ಗ್ರಹಗಳು ಎಲ್ಲ ಇದಾವೆ. ಇದನ್ನ ಎಣಿಸೋದಕ್ಕಾಗತ್ತಾ ಅಂತ ಕೇಳಿದ್ರೆ ಸಮುದ್ರದಲ್ಲಿ ಮರಳಿನ ರಾಶಿಯ ಹರಳುಗಳನ್ನು ಎಣಿಸಬಹುದು, ಆದ್ರೆ ಆಕಾಶದಲ್ಲಿರುವ ಕಾಯಗಳನ್ನು ಎಣಿಸೋದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ವಿಶಾಲವಾದಂತ ಪ್ರದೇಶ. ಈಗ ಸೂರ್ಯನಿಂದ ನಮ್ಗೆ ಭೂಮಿಗೆ ಬರುವಂತ ಬೆಳಕು ಅದು ಎಷ್ಟು ಕಿಲೋಮೀಟರ್ಗಳು ಬರುತ್ತೆ ಅಂತ ಲೆಕ್ಕ ಹಾಕೋಕ್ ಬರೋದಿಲ್ಲ. ಅದು ತಲುಪುವ ವೇಗದಲ್ಲಿ ಮತ್ತು ಯಾವ ರೀತಿ ಬರುತ್ತದೆ ಎಂದು ಬೆಳಕಿನ ರೂಪದಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ. 9 ನಿಮಿಷ ಬೇಕು ಸೂರ್ಯನಿಂದ ಭೂಮಿಗೆ ಬೆಳಕನ್ನು ತಲುಪಲು. ಇಂತಹ ಸೂರ್ಯಗಳು ಬ್ರಹ್ಮಾಂಡದಲ್ಲಿ ಎಷ್ಟೋ ಇದಾವೆ. ಅವನ್ನೆಲ್ಲ ನೋಡ್ಬೇಕಾದ್ರೆ ಅವನ್ನೆಲ್ಲ ತಮ್ಮ ಅಧೀನದಲ್ಲಿ ಇಟ್ಕೊಂಡಿರುವಂತ ಆ ಪರಮಾತ್ಮ ಎಂತ ಶಕ್ತಿವಂತನು, ಅದನ್ನ ನಾವು ಗ್ರಹಿಸ್ಬೇಕು. ಅದರಿಂದ ಆ ಸರ್ವಶಕ್ತನಾದ ಭಗವಂತನಿಗೆ ನಾವು ಸದಾ ವಿಧೇಯರಾಗಿರ್ಬೇಕು. ವಿಧೇಯರಾಗಿದ್ದರೆ ನಮಗೆ ಯಾವುದೇ ರೀತಿಯಾದ ತೊಂದರೆಯಾಗಲಿ ಅಥವಾ ಯಾವುದೇ ರೀತಿಯ ಕಷ್ಟಗಳಾಗಿ ಬರುವುದಿಲ್ಲ. ಇದನ್ನ ಗಮನಿಸ್ಕೊಂಡು ಇತರರಿಗೆ ತೊಂದರೆ ಕೊಡೋದನ್ನ ನಿಲ್ಲಿಸ್ಬೇಕು. ಮತ್ತೆ ನಾವು ಸತ್ಯದ ಹಾದಿಯಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ಬೇಕು. ಮತ್ತೆ ಎಲ್ಲದಕ್ಕೂ ನಾವು ಅವನನ್ನೇ ನೆನಿಬೇಕಾದ್ರೆ ನಾವು ಧ್ಯಾನ ಮಾಡ್ಬೇಕು. ಪ್ರತಿಯೊಂದು ದಿನ ನಾವು ಧ್ಯಾನವನ್ನು ಮಾಡ್ತಾ ಇದ್ರೆ ನಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ. ಆದ್ರೆ ಒಬ್ಬ ಮನುಷ್ಯನಿಗೆ ತೊಂದರೆ ಕೊಡೋದನ್ನ ಬಿಟ್ರೆ ನಾವು ಸುಖವಾಗಿರ್ತೀವಿ. ಇವತ್ತು ತೊಂದರೆ ಕೊಟ್ಟು ಬೆಳೆದಿದ್ದೀವಿ ಅಂದ್ರೆ ನಾಳೆ ನಮಗೆ ತೊಂದರೆ ತಪ್ಪಿದ್ದಲ್ಲ ಅನ್ನೋದನ್ನ ಒಂದು ನೀತಿ ಪಾಠ ತರ ಹೇಳಿದ್ದಾರೆ. ಇದೇ ನಾವು ಸ್ವಲ್ಪ ಆಲೋಚಿಸೋಣ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಸಣ್ಣ ಕಥೆನ ತಮ್ಗೆ ತಿಳಿಸಿದೀನಿ. ಇದು ಶೀರ್ಷಿಕೆ ಜಾಸ್ತಿ ಇದೆ, ಇವತ್ತು ಸಮಯ ಆಗ್ತಾ ಇದೆ ಅನ್ನೋದಕ್ಕೆ ಇನ್ನ ಕ್ವಶನ್ಸ್ ಅನ್ನ ಕೇಳ್ತಾರೇನೋ. ಮೇಡಮ್ ಅವರೇ, ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ತೊದಲು ನುಡಿಗಳನ್ನ ತಾವು ಆಲಿಸಿದ್ದಕ್ಕೆ ಎಲ್ಲಾ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ನೀವೊಂದು ವಿಷಯವನ್ನ ನಮಗೆಲ್ಲ ತಿಳಿಸ್ಕೊಟ್ರಿ. ಅಂದ್ರೆ ನೀವೇ ಪ್ರಶ್ನೆ ಹಾಕೊಂಡ್ರಿ, ಅದಕ್ಕೆ ಸಮಂಜಸ ನೀವೇ ಕೊಟ್ರಿ. ದೇವರು ಎಲ್ಲಿದ್ದಾನೆ, ಎಲ್ಲರಲ್ಲಿ ಇದ್ದಾನೆ, ಹೇಗೆ, ಏನು, ಆಕಾರ, ನಿರ್ವಿಕಾರನ ಪ್ರತಿಯೊಂದನು. ಹಾಗೆ ಒಂದು ದೇವರನ್ನ ಪ್ರಾರ್ಥನೆ ಮಾಡುವಾಗ ನಿಷ್ಕಳಂಕವಾದ ನಿರ್ಮಲವಾದ ಮನಸ್ಸಿರ್ಬೇಕು. ಯಾರಿಗೂ ತೊಂದರೆ ಕೊಡಬಾರ್ದು, ಸತ್ಯ ಧರ್ಮ ನಿಷ್ಠೆಯಿಂದ ನಡ್ಕೋಬೇಕು. ನಾವು ಅಂದ್ರೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂತಾರೆ. ದುಷ್ಟರಿಗೆ ಶಿಕ್ಷೆ ಕೊಡ್ತಾನೆ, ಶಿಷ್ಟರಿಗೆ ರಕ್ಷಣೆ ಮಾಡ್ತಾನೆ ಶಿಷ್ಟರನ್ನ. ಆಗ ನಮಗ್ ಕೆಟ್ಟ ಒಳ್ಳೇದು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಕೆಟ್ಟದನ್ನು ಮಾಡ್ಬಾರ್ದು ಅಂತ, ಒಳ್ಳೇದ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಕೆಟ್ಟದನ್ನು ಬಯಸ್ಬಾರ್ದು, ಮಾಡ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಏನೇ ಮಾಡಿದ್ರು ಅದೇ ನಮ್ಗೆ ಕರ್ಮವಾಗಿ ನಮ್ಗೆ ರಿಟರ್ನ್ ಬರುತ್ತೆ. ಹಂಗಾಗಿ ಪ್ರತಿ ಒಂದು ನಮ್ಮ ಹೆಜ್ಜೆಯನ್ನು ಗಮನಿಸ್ತಾ ಇರ್ತಾನೆ ನೆರಳಿನಂತೆ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಸರ್ ನಮ್ಗೆಲ್ಲ ಈ ವಿಷಯವಾಗಿ ತಿಳಿಸ್ಕೊಟ್ಟದಕ್ಕೆ. ಇನ್ನೊಂದು ವಿಷಯ ತುಂಬಾ ಅವರು ಕೂಡ ಹೆಲ್ಪಿಂಗ್ ನೇಚರ್ ಅಂತ ಹೇಳ್ಬೋದು ವೆಂಕಟರಮಣ ಸರ್ ಅಂದ್ರೆ. ನಾವು ಅದನ್ನ ಪಿರಮಿಡ್ ವ್ಯಾಲಿ ಗಮನಿಸಿದೀವಿ, ನೋಡಿದೀವಿ. ಹಾಗಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ವೆಂಕಟರಮಣ ಸರ್ ತುಂಬಾ ಚೆನ್ನಾಗಿ ನಮಗೆಲ್ಲ ವಿಷಯ ಹಂಚಿಕೆ ಮಾಡಿದ್ರು. ಯಾರಾದ್ರೂ ಒಂದಿಬ್ರು ಮೂವರು ಅನಿಸಿಕೆ ಹೇಳ್ಬೋದು, ಕ್ವಶನ್ ಕೇಳ್ಬೋದು. ಪ್ಲೀಸ್ ಮಾಸ್ಟರ್, ಇಷ್ಟೊಂದು ಜನ 31 ಜನ ಇದ್ದೀರಾ, ಒಂದಿಬ್ರು 3 ಜನ ಆದ್ರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಬೇಕು. ಏನಾದ್ರು ಒಂದೊಂದು ವಿಷಯದಲ್ಲಿ ಹೇಳಿ ಸರ್. ಹೇಳಿ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಪಾಪ ಪುಣ್ಯ ಅಂತ. ಗುರುಗಳೇ, ಒಂದು ನನಗೆ ಅರ್ಥ ಆಗ್ಲಿಲ್ಲ, ಪೂಜೆ ಅಂದ್ರೆ ಏನು ಹೇಳಿ? ಪೂಜೆ. ತಾವು ಗುರುಗಳು ತಾವು ತುಂಬಾ ಚೆನ್ನಾಗಿ ಹೇಳಿರಿ. ಪಾಪ ಪುಣ್ಯ ದೇವ್ರು ಎಲ್ಲ ಒಂದೇ ದೇವ್ರು ಇರೋದು ಎಲ್ಲ ಕಡೆ. ಹೌದಾ? ಈಗ ನಾವು ಪೂಜೆ ಮಾಡ್ತಾ ಇದೀವಲ್ಲ,
ಅಂದ್ರೆ ಪೂಜೆ ಅಂದ್ರೆ ಏನು? ಪೂಜೆ ಅಂದ್ರೆ ನಾನು ಮೊದ್ಲೇ ಹೇಳಿದೆ ನಿಮ್ಗೆ, ಸ್ವಲ್ಪ ಕುತ್ಕೊಂಬ ಒಂದ್ ನಿಮಿಷ, ಸಾರಿ. ಪೂಜೆ ಅಂದ್ರೆ ನಾವು ಅಲ್ಲಲ್ಲ, ನಾನು ಮೊದ್ಲೇ ನಿಮ್ಗೆ ಒಂದು ಮಾತು ಹೇಳಿದೆ, ದೇವರಿಗೆ ನಿಷ್ಕಲ್ಮಶ ಹೃದಯದಿಂದ ನಾವು ಪೂಜೆ ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ಆರಾಧನೆ ಮಾಡೋದು, ಅಭಿಷೇಕ ಮಾಡೋದು, ಆ ಹೋಮ ಮಾಡೋದು, ಕಲ್ಯಾಣೋತ್ಸವ ಮಾಡೋದು, ರಥೋತ್ಸವ ಮಾಡೋದು ಯಾವುದು ದೇವರಿಗೆ ಬೇಕಾಗಿಲ್ಲ. ನಮ್ಮ ಹೃದಯದಿಂದ ನಿಷ್ಕಲ್ಮಶವಾಗಿ ದೇವರನ್ನ ಪ್ರಾರ್ಥಿಸಿದರೆ ಅದೇ ಪೂಜೆ ಅಂತ. ಆಕಾರ, ಆಡಂಬರ, ದೊಡ್ಡದಾಗಿ ಮಾಡ್ಬೇಕು ಅನ್ನೋದು ಯಾರು ಹೇಳಿಲ್ಲ. ದೇವ್ರು ಯಾವತ್ತೂ ಕೇಳೂ ಇಲ್ಲ, ಅದನ್ನ ಯಾವತ್ತೂ ದೇವ್ರು ಸ್ವೀಕಾರ ಮಾಡೋದು ಇಲ್ಲ. ನಿಷ್ಕಲ್ಮಶ ಭಕ್ತಿಯಿಂದ ತುಂಬ ಹೃದಯದಿಂದ ದೇವ್ರನ್ನ ಪ್ರಾರ್ಥನೆ ಮಾಡೋದೇ ನಮ್ಮ ಪೂಜೆ ಅಂತ. ಆಮೇಲೆ ಇನ್ನ ಒಂದು ಹೇಳಿದೆ, ಪೂಜೆ ಮಾಡೋದು ದೇವಸ್ಥಾನಗಳಲ್ಲಿ. ದೇವರು ದೇವಸ್ಥಾನದಲ್ಲಿ ಇದಾನ ಇಲ್ಲ ಅಂತ ಹೇಳಿದೆ. ಹೌದು ಗುರುಗಳೇ. ಹಾ, ಥ್ಯಾಂಕ್ ಯು. ಸಿಕ್ತಾ ನಿಮ್ಗೆ ಆನ್ಸರು? ಗುರುಗಳೇ, ನನ್ಗೆ ಇನ್ನೊಂದು, ಹಾಗಾದ್ರೆ ಈಗ ರಾಮ ಮಂದಿರದಂತಹ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ತಾ ಇದಾರಲ್ಲ, ಇದು ನಮ್ಮ ಅಲಂಕಾರಕ್ಕೆ. ಅಲ್ಲ ಅಷ್ಟೊಂದು ನಾವು ದೊಡ್ಡ ಪೂಜೆ ಮಾಡೋದು ಭಕ್ತಿಯಿಂದ ಪೂಜೆ ಮಾಡೋದಕ್ಕಲ್ಲ, ತೋರ್ಪಡಿಕೆಗೆ. ಬರೀ ತೋರ್ಪಡಿಕೆ, ಅಲಂಕಾರ. ಈ ಅಲಂಕಾರ ದೇವ್ರು ಯಾವತ್ತೂ ಮೆಚ್ಚೋದಿಲ್ಲ. ಇದಕ್ಕೆ ದೇವರು ಯಾವ್ದು ರೀತಿಯಾದ ಆಸ್ಪದ ಕೊಡೋದಿಲ್ಲ. ಅದಕ್ಕೆ ನಾವು ಆನಾಪಾನ ಸತಿ ಧ್ಯಾನ ಮಾಡೋದು. ನಮ್ಗೆ ಪೂಜೆನೇ ಧ್ಯಾನ. ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಮಾವತಾರ್ ಫೌಂಡೇಶನ್ ಹೇಳಿದ್ದಾರೆ, ಆನಾಪಾನ ಸತಿ ಧ್ಯಾನ, ಇದನ್ನೇ ನಾವು ಕಂಟಿನ್ಯೂ ಮಾಡ್ಬೇಕು. ಇದೇ ನಮ್ಗೆ ದೇವರು ತೋರಿಸುವಂತ ಆದಿ, ಮುಕ್ತಿ ಆದಿ. ಅಂದ್ರೆ ಇನ್ನೊಂದು ಪ್ರಶ್ನೆ ಉದ್ಭವ ಆಯ್ತು ಗುರುಗಳೇ. ಹೇಳಿ. ಹಾಗಾದ್ರೆ ಅವರು ತಿಳುವಳಿಕೆ ಇಲ್ಲದೆ ಇರೋರ? ಯಾರು? ಈಗೇನು ಪೂಜೆ ಪುರಸ್ಕಾರ ಬಂಗಲೆ ಎಲ್ಲ ಮಾಡ್ತಾ ಇರೋರು? ಅಧಿಕಾರ. ಅವ್ರಿಗೆ ಬೇಕಾಗಿರೋದು ಅಧಿಕಾರ ಉಳಿಸ್ಕೋಬೇಕು. ಕೆಲವರು ದೊಡ್ಡವರಾಗಿ ಪ್ರಪಂಚದಲ್ಲಿ ಕಾಣಿಸ್ಕೋಬೇಕು, ಅಧಿಕಾರ ಹಿಡಿಬೇಕು, ಅಕ್ರಮ ಸಂಪಾದನೆಗಳು ಬೇಕು. ಅವ್ರೇನ್ ಮಾಡ್ತಾರೆ, ಗುಡಿ ಗೋಪುರಗಳು ಕಟ್ತಾರೆ ಬೇರೆಯವರಿಗೆ. ತಾವು ದೊಡ್ಡವರು ಅಂತ ತೋರ್ಸ್ಕೋಬೇಕಾದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾರೆ ಹೊರತು ದೇವರಿಂದ ಭಕ್ತಿಯಿಂದ ಮಾಡೋದಲ್ಲ. ಯಾವುದೇ ರೀತಿಯಾದ ಭಕ್ತರನ್ನು ಸೃಷ್ಟಿ ಮಾಡೋದಲ್ಲ. ಯಾವ ಒಬ್ಬ ಭಕ್ತನೂ ಕೂಡ ನನಗಿಂತ ದೇವಸ್ಥಾನ ಬೇಕು ಅಂತಿಲ್ಲ. ಬಸವಣ್ಣವರೇ ಹೇಳಿದ್ದಾರೆ, ನನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊಂಡ ಕಲಶವಯ್ಯ ಅಂತ. ಹಂಗಿರೋವಾಗ ನಾವು ದೇವಸ್ಥಾನಗಳು ನಮ್ಗೆ ಯಾಕೆ ಬೇಕು? ಅಲ್ಲ, ತಾವೇ ಹೇಳಿದ್ರಿ ಮಾರ್ಕಂಡ ಇವ್ರನ್ನ ಬೇಡ್ರ ಕಣ್ಣಪ್ಪ ನೈವೇದ್ಯವನ್ನ ಅರ್ಪಣೆ ಮಾಡಿದ್ರು ಅಂತ. ಹೌದು. ಅಂದ್ರೆ ಇದು ಈ ಕನ್ಫ್ಯೂಸ್. ಈಗ ದೇವ್ರಿಗೆ ಆಕಾರ ಇಲ್ಲ, ಬಣ್ಣ ಇಲ್ಲ, ಏನೂ ಇಲ್ಲ, ಅವನಿಗೆ ಗುಡಿ ಗೋಪುರಗಳು ಬೇಕಾಗಿಲ್ಲ, ಭಕ್ತಿಯಿಂದ ಇರಬೇಕು, ಅಥವಾ ನಾವು ನ್ಯಾಯಸಮ್ಮತವಾಗಿದ್ರೆ ಅಷ್ಟೇ ಸಾಕು ಅಂತ ಒಂದು ಸಿದ್ಧಾಂತವಾದ್ರೆ, ಇನ್ನೊಂದು ನೈವೇದ್ಯ ಅರ್ಪಿಸೋದು ಇದು ಇನ್ನೊಂದು ಸಿದ್ಧಾಂತ ಅಲ್ವ ಗುರುಗಳೇ? ಬೇಡರ ಕಣ್ಣಪ್ಪನು ಒಬ್ಬ ಬೇಡ. ಅವನಿಗೆ ದೇವರನ್ನ ಯಾವ ರೀತಿ ಬೇಡ್ಕೋಬೇಕು ಅನ್ನೋ ರೀತಿ ನೀತಿನೇ ಗೊತ್ತಿಲ್ಲ ಅಂತವನು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಪೂಜಾರಿ ಅವನ್ ಏನ್ ಮಾಡ್ತಾ ಇದ್ದ ಅದನ್ನ ನೋಡ್ದ, ಕೇಳ್ದ ಏನ್ ಮಾಡ್ಬೇಕು ಅಂತ. ಅವನು ಹೇಳಿಕೊಟ್ಟಿದ್ದ ರೀತಿ ಮಾಡಿ ಅದನ್ನ ನೈವೇದ್ಯ ಮಾಡ್ದ ಅಷ್ಟೇ. ಅವನು ಇದು ಪೊಂಗಲ್ ಅದೆಲ್ಲ ಇದ್ ಮಾಡ್ದ. ಅದೇ ಇವನ ಹತ್ರ ಅದಿಲ್ಲ. ಇವನು ತಿನ್ನೋದೇನು ಬರೀ ಬೇಟೆ ಆದ ಮಾಂಸ, ಅದನ್ನೇ ತಗೊಂಡೋಗಿ ಎಲ್ಲ ಸಬ್ಮಿಟ್ ಮಾಡ್ದ ಅಲ್ವಾ? ಅಂದ್ರೆ ಅವನಿಗೆ ಗೊತ್ತಿರೋದನ್ನ ತಿಳುವಳಿಕೆ ಇಲ್ದ ಮನುಷ್ಯ ಹೇಳಿದ್ದನ್ನ ಮಾಡಿ ಅದರಿಂದ ಅವನು ಇಟ್ಟಾಗ ಭಗವಂತ ಅದನ್ನೇ ಸ್ವೀಕಾರ ಮಾಡ್ದ. ನಿಷ್ಕಲ್ಮಶವಾದ ಹೃದಯದಿಂದ ಏನೇ ಕೊಟ್ಟರು ಸ್ವೀಕಾರ ಮಾಡ್ತಾರೆ ಅಂತ. ಇಲ್ಲಿ ಆಡಂಬರ ಇಲ್ಲ, ನಿಷ್ಕಲ್ಮಶವಾದ ಹೃದಯ, ಭಕ್ತಿ ಅಷ್ಟೇ ಇಲ್ಲಿ. ಸರಿ, ಥ್ಯಾಂಕ್ ಯು, ಧನ್ಯವಾದ. ಹೇಳಿ ಮೇಡಮ್, ಭದ್ರಾ ಮೇಡಮ್ ಅವರೇ ಹೇಳಿ. ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಪೂಜೆ ಅಂದ್ರೆ ಸಂಸ್ಕೃತ ಪದದಿಂದ ಬಂದಿರೋದು. ಪೂ ಅಂದ್ರೆ ಪವಿತ್ರತೆ ಅಂತ, ಅಂದ್ರೆ ಜನನ ಅಥವಾ ಉತ್ಸಾಹ ಅಂತ ಹೇಳ್ತೀವಿ. ಅಂದ್ರೆ ದೇವರಿಗಾಗಿ ಶುದ್ಧತೆಯಿಂದ ಅಂದ್ರೆ ನಿಷ್ಠೆಯಿಂದ ಮಾಡುವ ಒಂದು ಕಾರ್ಯ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಮೇಡಮ್, ಸಂಸ್ಕೃತ ಪದನೇ ಇರ್ಬೋದು, ಆದ್ರೆ ವಿಧಾನಗಳು ಬೇರೆ ಬೇರೆ. ವಿಧಾನ ಅವ್ರವ್ರ ಸಂಪ್ರದಾಯ ಆಚರಣೆ ಅವ್ರವ್ರು ಏನ್ ಮಾಡ್ಕೊಂಡ್ ಬಂದಿರ್ತಾರೆ ಅದ್ರ ಮೂಲಕ ಹೋಗ್ತಾ ಇರ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಹೋಗ್ತಾ ಇರ್ತಾರೆ. ಈಗ ಬೇಡ್ರ ಕಣ್ಣಪ್ಪಗೆ ವಿಧಾನನೇ ಗೊತ್ತಿಲ್ಲ,
ವಿಧಾನನೇ ಗೊತ್ತಿಲ್ಲ. ಅವನು ಆ ಮೂಲಕ ಕಾಣ್ಕೊಳ್ತಾ ಇದ್ದಾನೆ. ಅವನ ಶುದ್ಧತೆ, ಅವನ ಅಂದ್ರೆ ಅವನೊಂದು ಆಚರಣೆನ ಅವನ ಆಹಾರ ಆ ತರದ್ ಕಾಣ್ತೀವಿ. ಈಗ ನಾವು ನಮ್ದೇ ಒಂದು ಆಚರಣೆಯಲ್ಲಿ ಕಾಣ್ತೀನಿ. ಅವ್ರವ್ರ ಸಂಪ್ರದಾಯ ಅವ್ರವ್ರದ್ದು ಏನಿರುತ್ತೋ ಅದ್ರ ಮೂಲಕ ಹೋಗ್ತಾ ಇರ್ತಾರೆ ಅಂತ. ಎಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರುವಂತ ಸಂಪ್ರದಾಯ ಹೊರತು ದೇವರು ಸೃಷ್ಟಿ ಮಾಡಿರೋದು ಯಾವ್ದು ಇಲ್ಲ. ದೇವರು ಯಾವ್ದು ಇಲ್ಲ. ಮನಸ್ಸಿನ ಪೂಜೆಯಿಂದ ಮಾಡಿ, ನಿಮ್ಮ ಮನಸ್ಸಿನಿಂದ ಹೌದು. ಧ್ಯಾನ ಮಾಡಿ. ಅದೇ ನಮ್ಮ ಆನಾಪಾನ ಸತಿ ಧ್ಯಾನ. ಎಲ್ಲರೂ ಅದೇ ಈ ಆನಾಪಾನ ಸತಿ ಧ್ಯಾನಕ್ಕೆ ಬರಬೇಕು. ಅದೇ ಶಾಂತಿಯ ಸಂಕೇತ, ಶುದ್ಧತೆ ಅಂತ ಹೇಳ್ತೀವಲ್ಲ, ಎಲ್ಲ ಅದೇ. ಥ್ಯಾಂಕ್ ಯು ಮೇಡಮ್. ಅದು ನಾನ್ ಅನ್ಕೊಂಡಿರೋದು. ಇನ್ನು ಬಲ್ಲವರೆಲ್ಲ ಇದ್ದಾರೆ, ಅವರೆಲ್ಲ ಏನ್ ಹೇಳ್ತಾರೆ ಕೇಳೋಣ. ನಮ್ಗೆ ಇದ್ರಲ್ಲಿ ಏನು ಅಷ್ಟು ಗೊತ್ತಿಲ್ಲ. ಈಗೀಗ ತಮ್ಮ ಎಲ್ಲ ತಿಳ್ಕೊಂಡ್ ಬರ್ತಾ ಇದ್ದೀನಿ. ನಾಗರತ್ನ ಮೇಡಮ್ ಅವರು, ರೇವತಿ ಮೇಡಮ್ ಅವರು, ನಿಮ್ಮಂತವ್ರನ್ನೆಲ್ಲ ನೋಡ್ಕೊಂಡು ನಾನ್ ಕಲಿತಾ ಇದ್ದೀನಿ ಅಷ್ಟೇ. ಇನ್ನ ನಾನು ಇದ್ರಲ್ಲಿ ಅಂಬೆಗಾಲಿರ್ತಾರವನು. ಅಂದ್ರೆ ನಾವು ಹಿಂದೆ ಇದು ಭಕ್ತಿ ಮಾರ್ಗದಲ್ಲೇ ಇದ್ದಿದ್ದು. ಅಂದ್ರೆ ಭಕ್ತಿಯ ಅಂದ್ರೆ ಅದ್ರ ಮೂಲಕನೇ ಅರ್ಪಣೆ ಮಾಡಿ. ಈಗ ಧ್ಯಾನ ಅಂದ್ರೆ ಆಧ್ಯಾತ್ಮಿಕದ ಕಡೆ ಬರ್ತಾ ಇದೀವಲ್ಲ, ಅಂದ್ರೆ ಅದಕ್ಕೋಸ್ಕರ ಅದು ಸ್ವಲ್ಪ ತೊಳಲಾಟ ಆಗುತ್ತೆ. ನಾವು ಭಕ್ತಿಯಲ್ಲಿ ಮಾಡ್ಬೇಕಾ ಅಥವಾ ಆಧ್ಯಾತ್ಮಿಕದಲ್ಲಿ ಮಾಡ್ಬೇಕಾ ಅನ್ನೋದು ಸ್ವಲ್ಪ ಸಂಶಯ ಅಂದ್ರೆ ಇರುತ್ತೆ. ಎಲ್ಲದೂ ಒಂದೇ, ಶುದ್ಧತೆ, ಪಾವಿತ್ರತೆ ಅಷ್ಟೇ. ನಾವು ಯಾವ್ದೇ ಮಾಡ್ಬೇಕಾದ್ರೂ ಆಧ್ಯಾತ್ಮಿಕವಾಗಿ ಹೋಗಿ ಭಕ್ತಿಯಿಂದನಾದ್ರೂ ಹೋಗಿ ಅಥವಾ ದೇವ್ರ ಮೂಲಕನ ನಾವು ನಮ್ಮಲ್ಲಿ ಶುದ್ಧತೆ ಇರ್ಬೇಕು, ಪರಿಶುದ್ಧತೆ ಇರ್ಬೇಕು ಅಂತ ಅಷ್ಟೇ. ಪಾವಿತ್ರತೆ ಇರ್ಬೇಕು ಎಲ್ಲದ್ರಲ್ಲೂ. ಅದೇ ಪೂಜೆ ಅಂದ್ರೆ ಯಾವುದೇ ಒಂದು ಭಕ್ತಿ ಇರ್ಬೇಕು. ಅಂದ್ರೆ ಈಗ ನಾವು ಧ್ಯಾನ ಮಾಡಿದ್ವಿ ಅಂದ್ರೆ ಅಲ್ಲೂ ಒಂದು ಪಾವಿತ್ರತೆ ಇರ್ಬೇಕು ಅಂತ. ನಿರ್ಮಲವಾದ ಮನಸ್ಸು. ನಿರ್ಮಲವಾದ ಮನಸ್ಸು ಅಂದ್ರೆ ಅಲ್ಲೂ ಶುದ್ಧತೆ ಅಷ್ಟೇ. ಅವರವರ ಭಾವನೆ, ಅವರವರ ಭಕ್ತಿಗೆ ಅದಾಗ್ತಾ ಇರುತ್ತೆ ಅಷ್ಟೇ. ಅವರವರ ಭಾವಕ್ಕೆ ಅವರವರ ಭಕ್ತಿ ಇದೆ, ನಡೀತಾ ಇರುತ್ತೆ. ಅವ್ರವ್ರು ಏನ್ ಅನ್ಕೊಂಡಿರ್ತಾರ ಅದು. ಅಂದ್ರೆ ನಾನ್ ಭಕ್ತಿ ಇದರಿಂದ ದೇವ್ರ ಪೂಜೆಯಿಂದಾನೇ ಕಾಣ್ತೀನಿ ಅಂತ ಹೇಳ್ತಾರೆ, ಒಬ್ರು ನಾ ಧ್ಯಾನದಿಂದಾನೇ ಕಾಣ್ತೀನಿ ಅಂತ ಹೇಳ್ತಾರೆ. ಯಾರಿಗೂ ಚೇಂಜ್ ಮಾಡಕ್ ಆಗಲ್ಲ. ಅವ್ರವ್ರ ಹಾದಿಯಲ್ಲಿ ಯಾವ್ದು ಬರುತ್ತೋ ಅದು ಹೋಗ್ತಾ ಇರ್ತಾರೆ. ಆದ್ರೆ ಅದರಿಂದ ಇನ್ನೊಬ್ರು ತೊಂದರೆ ಆಗ್ಬಾರ್ದು. ತೊಂದರೆ ಆಗ್ಬಾರ್ದು ಅಷ್ಟೇ. ಅವ್ರವ್ರ ಆಚರಣೆ ಅವ್ರವ್ರ ಮಾಡಿ, ಬೇರೆಯವ್ರಿಗೆ ಹೇರ್ಬಾರ್ದು. ಅಂದ್ರೆ ನೀನು ಇದೇ ಮಾಡು, ನೀನು ಇದೇ ಮಾಡು, ನೀನು ಈ ಭಕ್ತಿನ ಈ ದೇವ್ರನ್ನ ಪೂಜೆ ಮಾಡು, ಅದಿಲ್ಲ. ಅವ್ರಿಗೆ ಏನ್ ಅನ್ಸುತ್ತೋ ಅವ್ರು ಮಾಡ್ತಾ ಹೋಗ್ತಾರೆ. ಒಟ್ಟೆ ಪರಿಶುದ್ಧೆಯಿಂದ, ಭಕ್ತಿಯಿಂದ, ಅದೇ ನಿರ್ಮಲ ಮನಸ್ಸಿಂದ ಮಾಡ್ಬೇಕಷ್ಟೆ. ಇಲ್ಲಿ ದೇವರಿಗೆ ಆಕಾರ ಇಲ್ಲ ಅಂತ ಹೇಳಿದೆ ನಾನು. ದೇವರಿಗೆ ನಿರಾಕಾರ. ನಾವು ಯಾವ ರೂಪದಲ್ಲಿ ದೇವರನ್ನ ನೆನ್ಸ್ಕೊಂಡ್ರೆ ಆ ರೂಪದಲ್ಲಿ ನಮ್ಗೆ ದರ್ಶನ ಕೊಡ್ತಾನೆ. ನಮ್ಮ ನಿರ್ಮಲವಾದ ಕೊಂಡ್ರೆ ಕೃಷ್ಣ ಕೇಳಿದ್ರೆ ಅವರು ಮಹಮ್ಮದಿಯರು ಅವ್ರ ರೂಪದಲ್ಲಿ. ಈ ರೀತಿ ನಾವು ಯಾವ ರೂಪದಲ್ಲಿ ಕಲ್ಪಿಸ್ಕೊಂಡ್ರೆ ಆ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾನೆ. ಆದ್ರೆ ನಾವು ಮಾಡುವಂತ ಪ್ರಯತ್ನ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು. ನಮ್ಮ ಹೃದಯ ನಿಷ್ಕಲಂಶವಾಗಿರ್ಬೇಕು. ಅದೇ ನಿರ್ಮಲವಾಗಿದ್ದಾಗ ಅದೇ ರೂಪ ಕಾಣಿಸುತ್ತೆ ನಮ್ಗೆ. ಯಾವ ರೂಪದಲ್ಲಿ ನಾವು ಬಿಡ್ತೀವೋ ಅದೇ ರೂಪ ಕಾಣಿಸ್ತಾ ಇರುತ್ತೆ, ನಮ್ಮ ಮನಸ್ಸು ಶುದ್ಧತೆ ಇದ್ದಾಗ. ಅದೇ ಹೇಳ್ತಿರು. ತುಂಬಾ ಚೆನ್ನಾಗಿ ಹೇಳಿದೆ, ಚೆನ್ನಾಗಿದೆ ಟಾಪಿಕ್. ಅಂದ್ರೆ ಹೊಸ ತರ ವಿಷಯ, ಎಲ್ಲದೂ ತಿಳ್ಕೊಬೇಕಲ್ಲ ವೆಂಕಟರಮಣ ಸರ್. ಅದ್ಭುತವಾಗಿತ್ತು. ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್. ತುಂಬಾ ಚಿಕ್ಕದಿದೆ ಬುಕ್, ತುಂಬಾ ಹಳೇದು, ಆದ್ರೆ ತುಂಬಾ ಚೆನ್ನಾಗಿದೆ. ಇನ್ನ ಇದೆ, ಸುಮಾರು ವಿಷಯಗಳಿದೆ. ಇದು ಪ್ರಾರಂಭ, ಮೊದಲನೇ ಅಧ್ಯಾಯ ದೇವರು ಅಂದ್ರೆ ಏನು ಅಂತ. ಆಮೇಲೆ ಬರ್ತಾ ಒಂದು 16 ಲೆಸನ್ಸ್ ಇದಾವೆ. ಬರೀ ಚೆನ್ನಾಗಿದೆ. ನೆಕ್ಸ್ಟ್ ಮತ್ತೆ ತಗೊಂಡ್ರೆ ಆಯ್ತು. ಥ್ಯಾಂಕ್ ಯು ಸರ್. ತುಂಬಾ ಜನ. ರೇವತಿ ಮೇಡಮ್. ನಾಗರತ್ನಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಅವ್ರು ಕ್ವಶನ್ ಕೇಳಿದ್ರು, ಪೂಜೆ ಅಂದ್ರೆ ಏನು ಅಂತ. ಹೇಳಿ. ನಾವು ಪೂಜೆ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಒಂದು ಮೆಟ್ಲು 1 by 1 ಹತ್ಕೊಂಡೇ ಹೋಗ್ಬೇಕು. ಒಂದು ದೇವ್ರ ದರ್ಶನ ಮಾಡ್ಬೇಕು ಅಂದ್ರೆ ದಿಢೀರ್ ಅಂತ ಮೇಲೆ ಹೋಗ್ಬಿಟ್ಟು ಹಿಂಗ್ ಮಾಡೋಂಗಿಲ್ಲ. ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದ್ರೆ ಪೂಜೆ ಫಸ್ಟ್. ಪೂಜೆ ಶ್ಲೋಕ, ಒಂದು ಹಾಡು, ಭಜನೆ, ಇದೆಲ್ಲ ಒಂದಾಗಿ ಬರ್ತಾ ಇರುತ್ತೆ. ಅರ್ಚನೆ ಇದೆಲ್ಲಾ ಮಾಡ್ಕೊಂಡ್ ಬಂದಾಗ ಕೊನೆಗೆ ನಮ್ಗೆ ನಾವು ಕೊನೆಗೆ ಒಂದು ಮುಕ್ತಿ ಕಾಣ್ಬೇಕು ಅಂತಂದ್ರೆ, ಇವಾಗ ಒಂದು ದೇವ್ರದ್ದು ಅಂತಂದ್ರೆ ನಾವು ಮೊದ್ಲು ಸ್ನಾನ ಮಾಡಿಸಿ ಕ್ಲೀನ್ ಮಾಡಿ, ಆಮೇಲೆ ಅದಕ್ಕೆ ಅರ್ಚನೆ, ಪೂಜೆ ಎಲ್ಲ ಮಾಡಿ, ಗಂಧ ಬಟ್ಟು ಕುಂಕುಮ ಎಲ್ಲ ಹಚ್ಚಿ ಮಾಡಿದಾಗ ನಮಗೆ ಸುಂದರವಾಗಿ ಒಂದು ಮೂರ್ತಿ ಕಣ್ಮುಂದೆ ಬರುತ್ತೆ. ಆ ರೀತಿ ಮಾಡ್ಕೋಬೇಕು. ಧ್ಯಾನಕ್ಕೆ ಬರ್ಬೇಕಾದ್ರೆ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಕ್ಕೆ ಆಧ್ಯಾತ್ಮದಲ್ಲಿ ನಾವು ಮುಂದೆ ಬಂದಿದೀವಿ ಅಂತ ಹೇಳ್ಕೋಬೇಕು. ಯಾಕೆ ಅಂದ್ರೆ ನಾವು ಆಧ್ಯಾತ್ಮಕ್ಕೆ ಏಕ್ದಮ್ ಬರಕ್ಕಾಗಲ್ಲ. ಪೂಜೆ ಮತ್ತೆ ಮೊದ್ಲೇ ಏಕ್ದಮ್ ಬಂದ್ಬಿಡೋದು ಅಂತಂದ್ರೆ ಒಂದ್ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡ್ ಬರ್ಬೇಕು. ಒಂದ್ ಮಗು ಎದ್ದು ನಿಂತ್ಕೋಬೇಕು ಅಂತಂದ್ರೆ ಕೈ ಹಿಡ್ಕೊಂಡು ನಡೆಸ್ತಾರಲ್ಲ, ಆತರ ಧ್ಯಾನಕ್ಕೆ ನಾವು ಇಷ್ಟು ದಿವಸ ಬಂದ್ರು ಈಗ ಧ್ಯಾನ ನಮ್ಗೆ ಈಗ್ಲೂ ಕ್ಲಿಯರ್ ಆಗಿ ಅರ್ಧ ಗಂಟೆ 3/4 ಗಂಟೆ ಕೂತ್ಕೊಂಡು ನಾವು ಮನ್ಸನ್ನ ನಮ್ಮ ಸ್ಥಿಮಿತಕ್ಕೆ ತರಕ್ ಆಗ್ತಾ ಇಲ್ಲ.
ಮನಸ್ಸು ಅಷ್ಟು ಚಂಚಲ. ಆತರ ಚಂಚಲ ಇರ್ಬೇಕಾದ್ರೆ ಮೊದಲು ಆಧ್ಯಾತ್ಮದಿಂದ ಬರ್ಬೇಕು. ಆಧ್ಯಾತ್ಮ ಅಂದ್ರೆ ಏನು ಅಂತ ತಿಳ್ಕೊಂಡು, ಆಧ್ಯಾತ್ಮ ಅಂದ್ರೆ ಏನು, ಮೊದ್ಲು ಪೂಜೆ ಯಾವ್ದಾದ್ರು ಒಂದು ಮೊದ್ಲೆತ್ತಾನೆ ಕೈ ಮುಗಿದು ಸೂರ್ಯನಿಗಾಗ್ಲಿ ಗಣೇಶನಿಗಾಗ್ಲಿ ಏನಕ್ಕೆ ಕೈ ಮುಗಿತೀವಿ? ನಮ್ಗೊಂದು ಒಳ್ಳೆ ದಾರಿ ಕೊಡು, ಒಂದು ಮುಕ್ತಿ ಕೊಡು. ಮುಕ್ತಿಗೆ ಬರ್ಬೇಕು ಅಂದ್ರೆ ದಾರಿ ತೋರಿಸ್ಬೇಕು. ಆ ದಾರಿ ಏಕ್ದಮ್ ಸಿಗ್ಬಿಡುತ್ತಾ? ಯಾರಾದ್ರೂ ಒಬ್ರು ಹೇಳ್ಬೇಕು, ಈ ಕಡೆ ಒಂದು ಊರ್ಗ್ ಹೋಗ್ಬೇಕು ಅಂತಂದ್ರೆ ಆ ಊರ್ ಎಲ್ಲಿದೆ, ಯಾವ ಬಸ್ ಹತ್ಬೇಕು, ಯಾವ ಆಟೋ ಹೋಗ್ಬೇಕು, ಯಾವ ಸೈಕಲ್ ಹೋಗ್ಬೇಕು, ಯಾವ ಗಾಡಿ ಹೋಗ್ಬೇಕು ಅಂತ ಕೇಳ್ತೀವಿ. ಅದೇ ರೀತಿ ನಾವು ಏಕ್ದಮ್ ನಡ್ಕೊಂಡು ಹೋಗಿ ಆಮೇಲೆ ಒಂದು ಸಣ್ಣದು ಒಂದು ಯಾವ್ದೋ ಒಂದು ಗಾಡಿ ಒಂದ್ ಮಗು ಎದ್ದು ನಿಂತ್ಕೊಂಡ ತಕ್ಷಣ 3 ಚಕ್ರದ ಗಾಡಿ ಏನೋ ಕೊಡ್ತಾರೆ. ಆಮೇಲಿಂದ ಒಂದು ಸೈಕಲ್, ಆಮೇಲಿಂದ ಒಂದು ಸ್ಕೂಟರ್, ಆಮೇಲೆ ಗಾಡಿ, ಆಮೇಲಿಂದ ಒಂದು 2 ವೀಲರು, ಕಾರು, ಆಮೇಲೆ ಒಂದು ಪ್ಲೈನ್. ಇವಾಗ ನಾವು ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಕೋಬೇಕು. ಇದಕ್ ಬರ್ಬೇಕು ಅಂತ ಅಂದ್ರೆ, ಈಗ ಧ್ಯಾನಕ್ಕೆ ಬರ್ಬೇಕು ಅಂತಂದ್ರೆ ಫ್ಲೈಟ್ ಇದ್ದಂಗೆ ಅಂತ ಹೇಳಿದ್ರು ಮೊನ್ನೆ ಯಾವ್ದೋ ಎಲ್ಲ ಕ್ಲಾಸ್ಗಳಲ್ಲಿ. ನಾವ್ ಏಕ್ದಮ್ ಬಂದ್ಬಿಡಕ್ ಆಗಲ್ಲ. ಇದಕ್ಕೆಲ್ಲ ಬರ್ಬೇಕು ಅಂದ್ರೆ ಮೊದಲನೇ ಸ್ಟೆಪ್ ಪೂಜೆ. ನನಗನ್ಸದ್ ಹೇಳ್ತಾ ಇದೀನಿ. ನಾನು ಪೂಜೆ ಕಲ್ತೆ ಫಸ್ಟ್. ಪೂಜೆ ಕಲ್ತಾದ್ಮೇಲೆ ಆಧ್ಯಾತ್ಮಕ್ಕೆ ಬಂದಂಗಾಯ್ತು. ನೆಕ್ಸ್ಟ್ ಒಂಚೂರು ಮಂತ್ರಗಳು, ಶ್ಲೋಕಗಳು, ಹಾಡುಗಳು, ಭಜನೆಗಳು ಇದೆಲ್ಲ ಮಾಡ್ಕೊಂಡ್ ಬರ್ತಾ ಬರ್ತಾ ಯಾಕೋ ಏನು ನಮ್ ಕಣ್ಮುಂದೆ ದೇವ್ರನ್ನ ಬರೀ ಬರ್ಸ್ಕೊತೀವಿ ಅಷ್ಟೇನೆ ಹೊರ್ತು ಒಂದು ಕಲ್ಪನೆ ಮಾಡ್ಕೊತಾ ಇದೀವಿ. ಈ ಕಲ್ಪನೆ ಮಾಡ್ಕೋಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಕೊಂಡೇ ಬರ್ಬೇಕು. ಈ ಕಲ್ಪನಾ ಲೋಕದಲ್ಲಿ ಇದ್ಕೊಂಡೇನೆ ಈಗ ದೇವ್ರು ಮೋಕ್ಷ ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ನಾವು ದೇವ್ರ ಹತ್ರ ಹೋಗ್ಬೇಕು. ದೇವ್ರನ್ನ ಕಾಣೋ ಬಗೆ ಹೇಗೆ? ದೇವ್ರನ್ನ ಯಾರು ತೋರಿಸ್ಕೊಡ್ತಾರೆ ನಮ್ಗೆ? ಒಬ್ಬ ಗುರು ಬೇಕು. ಆ ಗುರು ಮುಖಾಂತರ ಈಗ ರಂಗನಾಥ್ ಸರ್ ಆಗ್ಲಿ, ಈ ಪತ್ರಿಜಿ ಸರ್ ಆಗ್ಲಿ, ಈ ತರದವ್ರು ಯಾರಾದ್ರು ಗುರುಗಳು ಇದ್ದಾಗ್ಲೇನೆ ಗುರುವಿನ ಮುಖೇನ ನಾವು ಗುರಿ ತಲುಪಬೇಕು. ನಾವೇನ್ ಗುರಿ? ನಾವು ಹುಟ್ಟಿದೇನಕ್ಕೆ? ನಾವು ಮಾಡಿದ ಕರ್ತವ್ಯಗಳೆಲ್ಲ ಮುಗಿದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಒಂದು ಗುರಿ ತಲುಪಬೇಕಾದ್ರೆ ಗುರು ಬೇಕು. ಆ ಗುರು ಎಲ್ಲ ಮಾಡ್ಕೊಂಡು ಅಂತ ಕೇಳಿದಾಗ ಮೊದಲನೇ ಸ್ಟೆಪ್ ಸರ್ಗೆ ಬೇಕಂತ. ಮೇಡಮ್ ತಾವ್ ಹೇಳಿದ್ದು ತುಂಬಾ ಅರ್ಥ ಆಯ್ತು ಮೇಡಮ್. ಮೇಡಮ್ ತಾವ್ ಹೇಳಿದ್ದು ಅರ್ಥ ಆಯ್ತು. ಆದ್ರೆ ಅಲ್ಟಿಮೇಟ್ ಏನು? ಏನ್ ಸರ್? ಅಲ್ಟಿಮೇಟ್ ಕಡೆ ಇಲ್ಲಿಂದ ಮೇಡಮ್ ಎಲ್ಲ ಡಿಸ್ಟರ್ಬ್ ಆಗ್ತಾ ಇದೆ. ನಾಗರಸಮ್ಮ ನಿಮ್ದು ಇದಾಗಿದೆ, ನೆಟ್ ಇಶ್ಯೂ ಇದೆ, ಕೇಳ್ತಾ ಇಲ್ಲ. ಕೊನೆಯಲ್ಲಿ ಏನು ಅಂತ ಕೇಳ್ತಿದ್ದಾರೆ. ಇದೆಲ್ಲ ಮಾಡ್ತೀರಾ, ಲಾಸ್ಟ್ ಅಲ್ಲಿ ಏನು ಅಂತ ಪುಟ್ಟಸ್ವಾಮಿ ಅವರು. ಮಾನವ ಶೋಧಿಸಬೇಕು ನಿತ್ಯ ದಿನ ದಿನ ಮಾಡುವ ಪುಣ್ಯದ ವೆಚ್ಚ. ಮಾನವ ಶೋಧಿಸಬೇಕು ನಿತ್ಯ ಆತನು ಖಂಡಿಸಿ ಒಮ್ಮೆ ನೋಡೋ ನಿನ್ನಲ್ಲಿ ಮುಕ್ತಿ ದೂರಿಲ್ಲ ಒಂದೇ ಗೇಣು. ಹಾ ಮೇಡಮ್, ಇದು ನಿಮ್ದು ನೆಟ್ ಇಶ್ಯೂ ಇದೆ, ಕೇಳ್ತಾ ಇಲ್ಲ. ವಿಡಿಯೋ ಆಫ್ ಮಾಡ್ಕೊಳ್ಳಿ. ಹಾ, ರಮೇಶ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಆತನು ಖಂಡಿಸಿ ಒಮ್ಮೆ ನೋಡು ಕಣ್ಣೋ ಮುಕ್ತಿ ದೂರಿಲ್ಲ ಒಂದೇ ಗೇಣು. ಮಾನವ ಶೋಧಿಸಬೇಕು ನಿತ್ಯ ದಿನ ದಿನ ಮಾಡುವ ಯಾವತ್ತು ಏನಂದ್ರೆ ಮೇಡಮ್ ಇವಾಗ ಆತ್ಮಶುದ್ಧಿ ಇರ್ಬೇಕದು. ಏನೇ ಪೂಜೆ ಪುನಸ್ಕಾರ ಮಾಡ್ಲಿ, ಏನೇ ಮಾಡ್ಲಿ, ಯಾವಾಗ ನಾವು ಯಾಕಂದ್ರೆ ಆತ್ಮನೇ ಪರಮಾತ್ಮ. ಮತ್ತೆ ಯಾವುದೇ ಕಾರ್ಯ ಮಾಡ್ಬೇಕು ಶ್ರದ್ಧೆ ಇರ್ಬೇಕು ಸರ್. ಅಂದ್ರೆ ಶ್ರದ್ಧೆಯಿಂದ ಮಾಡ್ಬೇಕು. ಏನೇ ಮಾಡ್ತಾ ಇರಿ, ಒಂದ್ ಅಡಿಗೆ ಮಾಡ್ತಾ ಇರಿ ಅಥವಾ ಯಾವ್ದೇ ಕೆಲಸ ಮಾಡ್ತಾ ಇದ್ರು ಅದ್ರಲ್ಲಿ ಶ್ರದ್ಧೆ ಇರ್ಬೇಕು. ಹೌದು, ಶರಣಾಗತಿ ಇರ್ಬೇಕು. ಅವಾಗ ಒಂದೇ ಒಂದ್ ಹೇಳ್ಬಿಟ್ರಲ್ಲ, ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ರಲ್ಲ ಬಸವಣ್ಣವ್ರು. ಒಂದೇ ಒಂದ್ ಹೇಳ್ಬಿಟ್ರು, ಕಾಯಕವೇ ಕೈಲಾಸ. ಪ್ರತಿಯೊಬ್ಬರಿಗೂ ಏನೇ ಒಂದು ನೋಡ್ಬೇಕು, ದೇವ್ರು ನೋಡ್ಬೇಕು, ವಿಶ್ವೇಶ್ವರಯ್ಯನವರು ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಬಟ್ ಅವ್ರಿಗೆ ಕರ್ತವ್ಯನೇ ದೇವ್ರು. ಎಲ್ಲರೂ ಹೋಗಿ 24 hours ಕರ್ತವ್ಯ ಇಲ್ಲ. ಅವ್ರ ಮಿಸಸ್ ದೇವಸ್ಥಾನಕ್ಕೆ ಹೋದ್ರೂ ಇವ್ರು ಹೊರಗೆ ನಿಂತ್ಕೊಂಡಿರೋರು, ಕೆಲಸ ಮಾಡ್ಕೊಂಡು ಇದ್ರು ವಿಶ್ವೇಶ್ವರಯ್ಯನವರು. ಕಾಯಕವೇ ಕೈಲಾಸ ಅವ್ರಿಗೆ.
ಅದೇ ಸರ್ ಹೇಳ್ತಿರೋದು, ಎಲ್ಲ ಯಾವುದೇ ಇದ್ರಲ್ಲಿ ಶ್ರದ್ಧೆ ಮತ್ತೆ ಶರಣಾಗತಿ ಎರಡು ಇದ್ಬಿಟ್ರೆ ಹೌದಿರ್ಬೇಕು. ಅದು ಅದೇ ದೇವ್ರು. ನಾವು ಕಾಣಿಸ್ತಾ ಇರೋ ದೇವ್ರು ಅಲ್ಲೇ ಕಾಣಿಸ್ತಾ ಇರುತ್ತೆ. ಅದೇ ಅಂತರ್ಶುದ್ಧಿ ಅಂದ್ರೆ ಅದೇ ಅಲ್ವಾ, ಆತ್ಮಶುದ್ಧಿ. ಅದೇ ಹೇಳ್ತಾ ಇರೋದು. ಎಲ್ಲದು ಆಮೇಲೆ ಅಲ್ಲಿಗೆ ಬರುತ್ತೆ ಎಂಡ್. ಆಮೇಲೆ ನಾವ್ ಯಾವತ್ತೂ ಪಾಸಿಟಿವ್ ಥಿಂಕ್ ಮಾಡ್ತಾ ಇರ್ಬೇಕು ಮೇಡಮ್. ನಾನು ಹೇಳ್ತಾ ಇರೋದು ಅಷ್ಟೇ. ಎಲ್ಲ ಪೂರ್ತಿ ನಮ್ಮ ಮನಸ್ಸು ಎಷ್ಟು ತಿಳಿಯಾಗಿರುತ್ತೋ ಅವಾಗ ಏನು ಬರ್ಲೇ ಕೊಡುದು, ನೆಗೆಟಿವ್ ಅನ್ನೋದು ಬರ್ಲೇ ಕೊಡುದು ನಮ್ಮ ಮನಸ್ಸಲ್ಲಿ. ಎಲ್ಲ ಯಾವಾಗ್ಲೂ ಪಾಸಿಟಿವ್ ಬರ್ತಾ ಇರ್ಬೇಕು. ನಾನ್ ನಾಳೆ ಅಬ್ದುಲ್ ಕಲಾಂ ಅಷ್ಟೇ ಒಂದ್ ಟೈಮ್ ವೇಟ್ ಮಾಡ್ತಾ ಇರೋದಂತೆ. ಹಂಗೆ ಏನ್ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡೋದಂತೆ. ಹೌದು ಸರ್, ಬೆಳಗ್ಗೆನೆ ಇದ್ರ ಬಗ್ಗೆ ಕ್ಲಾಸ್ ತಗೊಂಡಿದ್ದೆ. ಕ್ಲಾಸ್ ಅಲ್ಲಿ ಸ್ವಲ್ಪ ಹೇಳಿದೆ ನಾನು ಬಗ್ಗೆ ಎಲ್ಲಾನು ಕೇಳಿರ್ಬೇಕು. ಇವಾಗ ಅದೇ ಒಂದು ಕಂಟಿನ್ಯೂ ಆಯ್ತು. ಆದ್ರೆ ಸ್ವಲ್ಪ ಸಬ್ಜೆಕ್ಟ್ ಚೇಂಜ್ ಆಯ್ತು. ಬರ್ಬೇಕು, ಯಾವ ರೀತಿ ಬರ್ಬೇಕು ಅನ್ನೋ ಒಂದು ಕ್ವಶನ್ ಹಾಕೊಂಡು ಅದ್ರಲ್ಲಿ ಹೇಳ್ದೆ. ಈಗ ದೇವ್ರು ಅಂದ್ರೆ ಏನು ಅಂತ ಒಂದು ಕ್ವಶನ್ ಹಾಕೊಂಡು ಮತ್ತೆ ನಿಮ್ ಮುಂದೆ ಬಂದೆ. ಪ್ರತಿಯೊಂದು ಕ್ವಶನ್ ನಾನು, ಯಾಕಂದ್ರೆ ನಾನು ಇನ್ನ ಕಲಿತಾ ಇರೋದ್ರಿಂದ. ಇಲ್ಲ ಕೊನೆಗೆ ಬರೋದು ಅದೇ ಸರ್, ಅಂತರಾತ್ಮ ಶುಚಿ ಆಗೋದೇ ಬರೋದು, ಆತ್ಮಶುದ್ಧಿನೇ ಬರುತ್ತೆ ಕೊನೆ. ಯಾವುದೇ ಆಡಂಬರದಿಂದ ಅಲಂಕಾರದಿಂದ ಏನೇ ಮಾಡಿದ್ರು, ರಥೋತ್ಸವ ಆಗ್ಲಿ, ಬ್ರಹ್ಮೋತ್ಸವ ಆಗ್ಲಿ, ಇಲ್ಲ ಶ್ರವಣ ರಥೋತ್ಸವ ಆಗ್ಲಿ, ಇಲ್ಲ ಅಂದ್ರೆ ನಾವು ಅಭಿಷೇಕ ಆಗ್ಲಿ, ಏನೇ ಮಾಡ್ಲಿ ಎಲ್ಲಾನು ಬರೀ ನಾಟಕೀಯವಾಗಿರ್ತದೆ ಹೊರತು ನಿರ್ಮಲವಾದ ಭಕ್ತಿ ಅಂತೂ ಅಲ್ಲೇ ಅಲ್ಲ. ಆದ್ರೆ ಅದನ್ನ ಯಾವತ್ತೂ ದೇವರು ಸ್ವೀಕಾರ ಮಾಡೋದಿಲ್ಲ. ಆಮೇಲೆ ಇನ್ನೊಂದ್ ಹೇಳ್ತಾರೆ, ಪೂಜೆಯಿಂದಾನೇ ನಾವು ಮೇಲ್ ಬರ್ಬೇಕು ಅಂತ. ದೇವರೇ ನಿರಾಕಾರ ಇರೋವಾಗ ಎಲ್ಲಿ ನಾವು ಮಾಡೋಣ ಅಲಂಕಾರ? ದೇವರೇ ನಿರಾಕಾರನಿಗೆ ಯಾವ ರೀತಿಯಾದ ಅಲಂಕಾರ ಮಾಡಕ್ ಆಗ್ತದೆ? ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ದೇವ್ರು ಇದ್ದಾರಲ್ಲ ಸರ್, ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ದೇವ್ರು ಇದ್ದಾರಲ್ಲ, ಅವ್ರನ್ನೇ ನೀವು ನೋಡ್ಕೊಳ್ಳಿ. ದೇವ್ರು ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಇವಾಗ ಶಂಕರಾಚಾರ್ಯರು ಒಂದೇ ಒಂದು ಮಾತು ಹೇಳ್ಬಿಟ್ರು, ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ಬಿಟ್ರು. ಅಹಂ ಬ್ರಹ್ಮಸ್ಮಿ ಒಂದೇ ಒಂದು 2 ವರ್ಷದಲ್ಲಿ ಮುಗಿಸ್ಬಿಟ್ರು. ಅಹಂ ಬ್ರಹ್ಮಸ್ಮಿ ಅಂದ್ಬಿಟ್ರು ಅಷ್ಟೇ. ಪರಮಾತ್ಮ ನಾವೇ ಪರಮಾತ್ಮ, ಅದನ್ನೇ ತಿಳ್ಕೊಂಡು ಆನಾಪಾನ ಸತಿ ಧ್ಯಾನ ಮಾಡೋಣ. ಎಲ್ಲಾರು ಆನಾಪಾನ ಸತಿ ಧ್ಯಾನ ಮಾಡೋಣ. ಯಾವ ಪೂಜೆನೂ ಬೇಡ, ಆಡಂಬರನು ಬೇಡ, ಯಾವ ದೇವಸ್ಥಾನನೂ ಬೇಡ. ಧನ್ಯವಾದ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದು, ನಮ್ಮ ಮನಸ್ಸೇ ಶುದ್ಧ ಇಲ್ಲ ಅಂದ್ರೆ, ನಮ್ಮ ಅಂತರಾತ್ಮನೇ ಶುಚಿ ಇಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನು ಇದ್ ಮಾಡ್ಲಿಕ್ಕಾಗತ್ತೆ ಅಲ್ವಾ? ಅದೇ ಅಂದ್ರೆ ಅದು ನಾವು ಫಸ್ಟ್ ಶುದ್ಧವಾಗಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲ್ಸದಲ್ಲೂ ಶ್ರದ್ಧೆ ಇರ್ಬೇಕು ಅಂತ. ಆತ್ಮಶುದ್ಧಿಯಿಂದ ಮಾಡಿದ್ ಯಾವುದೇ ಇರ್ಬೋದು, ಒಂದ್ ಸಣ್ಣ ಸಹಾಯ ಇರ್ಬೋದು, ಪ್ರತಿಯೊಂದ್ರಲ್ಲೂ ನಾವು ನನ್ನ ಶ್ರದ್ಧೆಯಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಮನೋಭಾವನೆಯಿಂದ ಮಾಡಿದ್ರೆ ನನ್ನ ಆತ್ಮಕ್ಕೆ ಖುಷಿ ಆಗ್ತಾ ಇರುತ್ತದು. ಅವಾಗ ನಾವು ಒಳ್ಳೇದ ಅದೇ ದೇವರ ಕಾರ್ಯ ಅಂತ. ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ನಾವು ಮಾಡೋ ಕೆಲಸ ಶುದ್ಧವಾಗಿರ್ಬೇಕು, ನಮ್ಮ ಅರ್ಪಣೆ ಶುದ್ಧವಾಗಿರ್ಬೇಕು. ಯಾವುದೇ ಅದರಲ್ಲಿ ಕುಂಕಿರಬಾರ್ದು, ಅದರಿಂದ ಯಾವುದೇ ಅಸೂಯೆ ಇರಬಾರ್ದು, ಇನ್ನೊಬ್ಬರ ಮೇಲೆ ದ್ವೇಷ ಇರಬಾರ್ದು. ಇದನ್ನ ಇಟ್ಕೊಂಡು ನಾವು ಹೋದ್ರೆ ಎಲ್ಲ ನಮಗೆ ಒಲಿದು ಬರ್ತದೆ. ಇಲ್ಲ ಅಂದ್ರೆ ಬೆನ್ನತ್ತಿ ಬರ್ತದೆ ಬೇತಾಳನ್ ತರ. ಮುಂದೆ ಆ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ. ಅದ್ ನಾವು ನೋಡ್ತಾನೆ ಇರ್ತೀರಿ. ಆ ನೋಡೋದನ್ನು, ಆ ಕಷ್ಟಗಳು ಪಡೋ ವ್ಯಕ್ತಿಗಳನ್ನ ಬರೀ ನೋಡೋದಲ್ಲ, ಆ ಕಷ್ಟಗಳು ಯಾಕಪ್ಪ ಆ ಸ್ಥಳದಲ್ಲಿ ನಾನೇ ಇದ್ರೆ ಹೆಂಗಿರ್ತದೆ ಅನ್ನೋದನ್ನ ನಮ್ಮ ಆತ್ಮದಲ್ಲಿ ನಾವು ಯೋಚನೆ ಮಾಡ್ಬೇಕು. ಆವಾಗ ನಮ್ಗೆ ಆ ಒಂದು ತಪ್ಪುಗಳನ್ನ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಇದನ್ನ ಬೆಳಗ್ಗೆ ಹೇಳಿದೆ. ಓಕೆ ಸರ್, ಥ್ಯಾಂಕ್ ಯು ರಮೇಶ್ ಸರ್ ಅಂಡ್ ವೆಂಕಟರಮಣ ಸರ್. ರೇವತಿ ಮೇಡಮ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ವೆಂಕಟರಮಣ ಸರ್ ತುಂಬಾ ಚೆನ್ನಾಗಿ. ನಾನು ಸ್ವಲ್ಪ ಕ್ರಿಟಿಕ್ ಅಂತ ಬಹುಶಃ ಆನ್ಲೈನ್ ನಿಮಗೆ ಗೊತ್ತಾಗಿರ್ಬೇಕು, ಬೇಜಾರು ಮಾಡ್ಕೋಬಾರ್ದು. ಯಾಕಂತಂದ್ರೆ ತಾವು ಒಬ್ರು ಗೌರ್ಮೆಂಟ್ ಆಫೀಸರ್, ನಾನು ಒಬ್ಳು ಗೌರ್ಮೆಂಟ್ ಆಫೀಸರ್ ಇದ್ದವಳು. ತಾವು ಆಗ್ಲೇ ತಪ್ಪು ಮಾಡಿದ್ರ ಬಗ್ಗೆ ಅಥವಾ ಪನಿಷ್ಮೆಂಟ್ ಕೊಡೋ ಬಗ್ಗೆ ಎಲ್ಲ ಹೇಳಿದ್ರಿ. ನೀವು ಇಬ್ರು ನೋಡಿರಬಹುದು, ನಾನಂತೂ ನೋಡಿದ್ದೇನೆ. ನಾನು ನಿಮ್ಮ ಬಗ್ಗೆ ಹೇಳೋದಿಲ್ಲ, ನೋಡಿದ ಬಗ್ಗೆ ನಾನು. ಸಾಕಷ್ಟು ಅಧಿಕಾರಿಗಳು, ಸರ್ಕಾರಿ ನೌಕರರು ಹೊಟ್ಟೆ ಉರ್ಸ್ಕೊಂಡು, ಕಣ್ಣೀರ್ ಇಡ್ಸ್ಕೊಂಡು, ಬ್ರೈಬ್ ಅನ್ನ ತಕೊಂಡು, ಲಂಚವನ್ನ ತಕೊಂಡು, ಅದನ್ನ ತಗೊಂಡು ಹೋಗಿ ದೇವರಿಗೆ ಬಹಳ ದಾನವನ್ನ ಮಾಡ್ತಾರೆ, ದೊಡ್ಡ ಹೆಸರು ತಗೊಳ್ತಾರೆ ಇವರಿಂದ ಕೊಟ್ರು ಅಂತ. ಅವರಿಗೆ ಪನಿಷ್ಮೆಂಟ್ ಇದೆಯಾ ಅಥವಾ ಅವರಿಗೆ ಪನಿಷ್ಮೆಂಟ್ ಏನಾದ್ರೂ ಕಡಿಮೆ ಆಗುತ್ತಾ? ಇದು ನನ್ನ ಒಂದು ಪ್ರಶ್ನೆ. ಯಾಕಂತಂದ್ರೆ ನಾನು ದೇವರನ್ನ ಅಂತ ಹೇಳಿದಾಗ ನಾನೊಂದು ಸೂಪರ್ ಪವರ್ ಇದೆ ಅಂತ ಮಾತ್ರ ನಂಬ್ತೇನೆ. ಅದು ಬಿಟ್ರೆ ಅದಾಗ್ಬೋದು, ಇದಾಗ್ಬೋದು, ಇಲ್ಲಿ ಹರಕೆ ಕೊಟ್ಟರು ಅದು ನಮ್ಮಲ್ಲಿ ನಮಗೆ ಕರೆಕ್ಟ್ ಪೂಜೆ ಮಾಡ್ಲಿಕ್ಕೆ ಬರುದಿಲ್ಲ. ನಾವು ಬೆಂಗಳೂರಿಗೆ ಬಂದ್ಮೇಲೆ ಎಲ್ಲರೂ ಹಬ್ಬ ಎಲ್ಲ ಮಾಡುದು, ಪೂಜೆ ಎಲ್ಲ ಮಾಡುದನ್ನು ನೋಡಿ ಸ್ವಲ್ಪ ಅಂತ ಒಂದು ಇಲ್ಲ, ನನಗೆ ಅದರ ಬಗ್ಗೆ ನಾಲೆಡ್ಜ್ ಸಹ ಕಮ್ಮಿ.
ಸೊ ಅದಕ್ಕೆ ನನ್ನ ಪ್ರಶ್ನೆ, ನಮ್ಮ ಮುಂದೆ ಇಷ್ಟು ಜನ ನಾವು ನೋಡಿದ್ರು ಅವರು ಹೇಗಿದ್ದಾರೆ, ಅವರಿಗೆ ಪನಿಷ್ಮೆಂಟ್ ಆಗಿದ್ಯಾ, ಏನಾದ್ರೂ ತಮಗೆ ಅನುಭವಕ್ಕೆ ಬಂದಿದ್ಯಾ ಅಂತ ಹೇಳತಕ್ಕಂಥದ್ದು ನನ್ನ ಆಗಿದೆ ಪ್ರಶ್ನೆ. ಮೇಡಮ್, ಆಗಿದೆ. ಯಾಕಂದ್ರೆ ಇದ್ರ ಕಷ್ಟ ನಷ್ಟ ನಾನು ಅನುಭವಿಸಿದೀನಿ. ಇದ್ರ ಮಾಡದೇ ಟ್ರಾನ್ಸ್ಫರ್ ಕೂಡ ಆಗಿದ್ದೀನಿ. ಬಂದಿದ್ದ ಜಾಗ ಎತ್ತಂಗಡಿ ಕೂಡ ಮಾಡಿದ್ದಾರೆ ನನ್ನ. ಆ ಕೆಲಸನೂ ಅನುಭವಿಸಿದ್ದೀನಿ. ಆದ್ರೆ ಅದರಿಂದ ಅವರು ಮತ್ತೆ ಆ ಸೀಟಲ್ಲಿ ಇಲ್ದ್ರ ಬೇರೆ ಕಡೆ ಹೋಗಿದ್ದು ನೋಡಿದ್ರು. ಆದ್ರೆ ನಮ್ಮ ಮನಸ್ಸು ನಿಶ್ಚಲವಾಗಿರ್ಬೇಕು. ನಾವು ಕರೆಕ್ಟ್ ಆಗಿದ್ರೆ ಅದ್ರ ಕಷ್ಟನ ಸದ್ಯಕ್ಕೆ ನಾವು ಕಷ್ಟ ಅಂತ ಎದುರಿಸ್ಬೋದು. ನಮ್ಮನ್ನೇನ್ ಅವ್ರೇನ್ ತೆಗೆದು ಬೇರೆ ಕಡೆ ಏನ್ ಇದ್ ಮಾಡಕ್ಕೇನಾಗಲ್ಲ, ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಮಾಡಕ್ ಆಗಿಲ್ಲ. ಅದನ್ನ ಅನುಭವಿಸಿದೀನಿ ನಾನು. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಒಂದು 4 ದಿನದ ಮೊದಲು ನನ್ನ ಫ್ರೆಂಡ್ ಹಸ್ಬೆಂಡ್ ಅಂಡ್ ವೈಫ್ ಬಂದಿದ್ರು. ಮಧ್ಯಾಹ್ನ ಊಟ ಎಲ್ಲ ಮಾಡುವಾಗ ಹೀಗೆ ನಾವು ಮಾತಾಡ್ತಾ ಇದ್ವಿ. ಅದಕ್ಕೆ ಅವ್ರ ಹಸ್ಬೆಂಡ್ ಅಂದ್ರೆ ಯಾವುದೋ ಒಂದು ಉದಾಹರಣೆ ಅಂತ ಹೇಳಿದಾಗ ನನಗೆ ಅದನ್ನ ಇಂಥವ್ರು ಅಂತ ಹೇಳೋದು ಬೇಡ, ಹೀಗೆ ಹೀಗೆ ಬಿಡಿ, ಅವ್ರದ್ದು ಎಲ್ಲ ನಾಶ ಆಗಿ ಹೋಗ್ತದೆ, ಅವರು ಹಾಗೆ ಆಗ್ತಾ ಇದ್ದಾರೆ, ಆದ್ರೂ ಉದ್ಧಾರ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಅವ್ರ ತಮ್ಮನ್ಗೆ ಪ್ರಶ್ನೆ ಮಾಡಿದ ಹಾಗೆ ಅವರನ್ನು ಪ್ರಶ್ನೆ ಮಾಡಿದೆ. ಆವಾಗ ಅವರ ಹೆಂಡತಿ ಹೇಳಿದ್ರು, ಅವರ ಹೆಂಡತಿನೂ ಒಬ್ರು ಬ್ಯಾಂಕ್ ಎಂಪ್ಲಾಯ್ ಇದ್ದು ರಿಟೈರ್ಡ್ ಆದವರು ಆಫೀಸರ್ ಪೊಸಿಷನ್ ಅಲ್ಲಿ. ಅವ್ರಂದ್ರು, ಹೌದು, ನಾನು ಕಣ್ಣಾರೆ ನೋಡಿದ್ದೇನೆ, ಎಷ್ಟು ಜನ ಬ್ಯಾಂಕಿಗೆ ಬಂದಾಗ ಒಂದು ಲೋನ್ಗೋಸ್ಕರ ಎಷ್ಟೊಂದು ವಸೂಲಿ ಮಾಡಿ ಇದ್ದಿದ್ದೆಲ್ಲ ಮಾಡಿದ್ದಾರೆ, ಅವರು ಖಂಡಿತ ಅನುಭವಿಸಿದ್ದಾರೆ. ಇನ್ನೊಂದು ಅವರು ಡೈರೆಕ್ಟ್ ಆಗಿ ಏನ್ ಹೇಳಿದ್ರಂದ್ರೆ, ಕೆಲವ್ರದ್ದು ಮಕ್ಕಳು ಯಂಗ್ ಏಜ್ ನಲ್ಲೇ ಆಕ್ಸಿಡೆಂಟ್ ಅಂತ ಇಂಥದ್ದೆಲ್ಲ ಆಗಿ ಸತ್ತು ಹೋಗಿದ್ದಾರೆ. ಇವ್ರದೆಲ್ಲ ಒಂದು ನಾವು ಪಠ್ಯನ ನೋಡಿದ್ರೆ ಸಾಮಾನ್ಯವಾಗಿ ಕರಪ್ಟ್ ಪೀಪಲ್ಗೆ ಇದೆಲ್ಲ ಆಗಿದೆ ಅಂತ ನಾವು ಬ್ಯಾಂಕ್ ನಲ್ಲಿ ಮಾತಾಡ್ತಾ ಕೊಳ್ತಾ ಇದ್ವಿ ಅಂತ. ಅದಕ್ಕೆ ನೀವು ಇವತ್ತು ಮಾತಾಡಿದಕ್ಕೂ ಮೊನ್ನೆ ನಮ್ಮ ಮನೇಲಿ ಅದ ಡಿಸ್ಕಷನ್ಗೂ ಇದು ಹೌದಾ, ಹಿಂಗಾಗುತ್ತಾ ಅಂತ ಹೇಳ್ಕೊಂಡು ನಾನು ಕೇಳಿದೆ. ಯಾಕಂದ್ರೆ ಪಾಪ ಕೆಲವರು ಕೈಯಲ್ಲಿ ಏನು ಇಲ್ಲದವರು, ನೀವು ನಂಬ್ಲಿಕ್ಕಿಲ್ಲ, ಕೆಲವೊಮ್ಮೆ ತಮ್ಮ ಮಾಂಗಲ್ಯವನ್ನ ಮಾರಿ ಸಹ ಕೊಡ್ತಾರೆ ಏನಾದ್ರೂ ಕೆಲ್ಸ ಆಗ್ಬೇಕು ಅಂತ. ನಿಮ್ಮ ಅನುಭವಕ್ಕೆ ಬಂದಿದೆ. ಸೊ ಇಂಥವರಿಗೆ ಅದೆಲ್ಲ ಸಾಮಾನ್ಯವಾಗಿ ನಾವು ನೋಡಿರೋಂಥದ್ದೇ. ಮಾಂಗಲ್ಯ ತಗೊಂಬಂದ್ ಕೊಡ್ತಾರೆ. ಒಳ್ಳೆ ಮನಸ್ಸು ಇರ್ಬೇಕು ಅಂತ ಹೇಳ್ತಾವಲ್ಲ ಸರ್, ಇಂಥವರಿಗೆ ಯಾವಾಗ ಒಳ್ಳೆ ಮನಸ್ಸು ಬರುದು ಅಂತ. ರೇವತಿ ಮೇಡಮ್, ಅದೇ ಕರ್ಮ ಅಂತ ಹೇಳ್ತಾರಲ್ಲ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಈಗ ಮಾಡಿದ ಕರ್ಮ ಇವಾಗೆ ಕಲಿಯುಗದಲ್ಲಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಅದಲ್ಲೇ ಇದಾಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಅವ್ರಿಗೆ ಇದರಿಂದನೇ ಖುಷಿ ಸಿಗುತ್ತೆ. ಏನ್ ಗೊತ್ತಾ, ಈಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇದು ಮಾಡ್ದಂಗೆ ಅವ್ರಿಗೆ ಖುಷಿ, ಅವ್ರಿಗೆ ಬೇರೆ ಇನ್ನೇನಿಲ್ಲ. ಅವ್ರಿಗೆ ಇದು ಇಂಥದನ್ನ ಮಾಡ್ತಾರೆ. ಬಟ್ ಆದ್ರೆ ದೇವರು ಪ್ರತಿಯೊಂದನ್ನು ವಾಕ್ ಮಾಡ್ತಾ ಇರ್ತಾನೆ. ಯೂನಿವರ್ಸ್ ಅಲ್ಲಿ ಪ್ರತಿಯೊಂದನ್ನು ವಾಕ್ ಮಾಡ್ತಾ ಇರ್ತಾನೆ. ಒಂದನ್ನು ಅವ್ರು ಮರೆಯಲ್ಲ. ಅವನು ಸೂಜು ಕಾಲ ಎಷ್ಟು ತಪ್ಪಲ್ಲ. ಇವ್ರಿಗೆ ಯಾವಾಗ ಶಿಕ್ಷೆ ಕೊಡ್ಬೇಕು ಗೊತ್ತು ನಮ್ಗೆ. ಅದು ಅವ್ರು ತಗೊಂಡ್ ಬಂದಿರ್ತಾರೆ ಸರ್, ಅದನ್ನೇ ತಗೊಂಡ್ ಬಂದಿರ್ತಾರೆ. ಈ ಏಜ್ ಅಲ್ಲಿ ನಾನು ಈ ತರ ಇದ್ ಮಾಡ್ಬೇಕು, ನನ್ನ ಕರ್ಮ ಕೆಲ್ಸ ಇದಾಗಿರುತ್ತೆ ಅಂತ. ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಅದೇ ಹೇಳಿದೆ ನಾನು, ಎಲ್ಲಾರು ಅಧರ್ಮದಿಂದ ಹಣ ಸಂಪಾದನೆ ಮಾಡ್ತಾರ ಅಂದ್ರೆ ಎಲ್ಲಾರ್ಗುನು ಸಾಧ್ಯ ಇಲ್ಲ. ಕೆಲವರು ಪುಣ್ಯ ಮಾಡಿರ್ತಾರೆ, ಅವರಿಗೆ ಒಳ್ಳೆ ದಾರಿ ತೋರಿಸ್ತಾರೆ. ಆ ದಾರಿಯಲ್ಲಿ ಹಣ ಸಂಪಾದನೆ ಮಾಡಿ ಅಂದ್ರೆ ಮೋಸದ ಹಣ ಸಂಪಾದನೆ ಮಾಡೋದ್ ಬಿಟ್ಟು ಹಣ ಸಂಪಾದನೆ ಮಾಡಿ ಅಂತ ಹೇಳ್ತಾರೆ. ಆ ಹಣ ಸಂಪಾದನೆ ಮಾಡೋದ್ ಜೊತೆಗೆ ಮೋಸದಿಂದ ಇನ್ನ ಹಣ ಹೆಚ್ಚಾಗಿ ಸಂಪಾದನೆ ಮಾಡಕ್ ಹೋಗ್ತಾರೆ. ಅದೇ ಅವಲ್ಲೇ ಹೇಳಿದೆ ನಾನು ಈ ಪಾಯಿಂಟ್ ನಿಮ್ಗೆ. ಆದ್ರೆ ಅದರಿಂದ ಮೋಸದಿಂದ ಸಂಪಾದನೆ ಮಾಡೋ ಹಣನ ಈಗ ಎಲ್ಲಾರು ಎಲ್ಲಿ ತಗೊಂಡೋಗಿಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ಬ್ಯಾಂಕು, ಹಾಸ್ಪಿಟ್ಲ್ ಇಲ್ಲಿಂದ ತಗೊಂಡ್ಬರುವಂತ ಹಣ 1ಕ್ಕೆ 4ರಷ್ಟು ತಗೊಂಡೋಗಿ ಅಲ್ಲಿ ಇಡ್ತಾ ಇದ್ದಾರೆ. ಆದ್ರೆ ಹಣ ಇಡ್ಲೋದಲ್ಲಿ ಅಷ್ಟು ಅನುಭವಿಸೋದ್ ನೋಡ್ತಾ ಇದೀವಿ. ನಾವ್ ಕಣ್ಣಾರೆ ನೋಡಿದೀವಿ ಸುಮಾರು ಜನನ. ಆದ್ರೆ ನಾವು ಇಷ್ಟು ವರ್ಷ ಆದ್ರೂ ಈ ರೀತಿ ಇದ್ದೀರಿ. ಆದ್ರೆ ನಮ್ ಕಣ್ಮುಂದೆ ನಮ್ಗಿನ್ನ ಚಿಕ್ಕವರು, ಅವ್ರು ನೋಡಕ್ಕೆ ಆಗಲ್ಲ, ಆ ಮಟ್ಟದಲ್ಲಿ ಇದಾರೆ. ಅದೇ ಎಲ್ಲಾ ರೀತಿ ಎಂಜಾಯ್ ಮಾಡೋರು, ಎಲ್ಲಾ ರೀತಿ ದುಡ್ಡು ತಗೊಂಡಿರೋರೆ. ಇದು ನಮ್ಮ ಯಾಕಂದ್ರೆ ಇವಾಗ ನಾವು ಸುಖವಾಗಿದೀವಿ ಅಂದ್ರೆ ನಾವೇನೋ ಮಾಡಿರ್ತೀವಿ ಪುಣ್ಯ ಹಿಂದಿನ ಜನ್ಮದಲ್ಲಿ, ಅದಕ್ಕೆ ಸುಖವಾಗಿದೀವಿ. ಅದೇ ಸರ್, ಅದು ಹಿಂದಿನ ಜನ್ಮದು ಬಂದಿರುತ್ತೆ ಸರ್, ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡಿರ್ತೀವಿ. ಅಲ್ಲ ಇವಾಗ ನಾವ್ ಮಾಡಿರೋ ಆಸ್ತಿ ನಮ್ಮ ಮಕ್ಳ ಕಾಲಕ್ಕೂ ಇರ್ಬೇಕು ಅಂತ ಏನಿಲ್ಲ, ಇರೋದು ಇಲ್ಲ. ಅಲ್ಲ ಈಗ ಮನುಷ್ಯ ಸಂಪಾದನೆ ಮಾಡಕ್ ಕೈ ಹಾಕಿದಾನೆ ಅಂದ್ರೆ ತನ್ನ ಮಕ್ಳು, ಮೊಮ್ಮಕ್ಳು, ಮರಿ ಮಕ್ಳು ಎಲ್ಲಾರು ಇರ್ಬೇಕು. ಆ ರೀತಿ ಸಂಪಾದನೆ ಮಾಡ್ತಾರೆ. ಕೊನೆಗೆ ಆತ ತಿನ್ನೋದಕ್ಕೆ ಬಾಯಿ ಕೂಡ ಇರಲ್ಲ, ಬರೀ ಗಂಜಿ ಇರ್ತಾನೆ. ಆದ್ರೆ ಸಂಪಾದನೆ ಮಾಡೋದವ್ನು ತಿನ್ನೋದಕ್ ಆಗಲ್ಲ. ತಾನು ಗಳಿಸಿದ್ರಂತ ಹಣ ಕೊನೆಗೆ ಯಾರಿಗೋ ಒಬ್ರಿಗೆ ಬಿಟ್ಟೋಗ್ಬೇಕು.
ಇವತ್ತು ಅದಕ್ಕೆ ಹೇಳ್ತಾರೆ ಇಲ್ಲಿ ಒಂದು ಫಸ್ಟ್ ನಾನು ಹೇಳ್ಬೇಕಾಗಿತ್ತು ಇಲ್ಲಿ ಇಂದು ನಡೆಯೋದೆಲ್ಲ ಒಳ್ಳೆಯದೇ ನಡೆದಿದೆ, ಈಗ ನಡೆಯುತ್ತಿರುವುದೆಲ್ಲ ಒಳ್ಳೆಯದೇ ನಡೆಯುತ್ತಿದೆ. ನೀನು ಕಳೆದುಕೊಂಡಿದ್ದಾದ್ರೂ ಏನು? ನೀನು ಅಳುತ್ತಿರುವುದು ಏತಕ್ಕಾಗಿ? ನೀನು ಏನನ್ನೂ ಕಳೆದುಕೊಂಡಿಲ್ಲ, ಏಕೆಂದ್ರೆ ಈ ಪ್ರಪಂಚಕ್ಕೆ ನೀನು ಏನನ್ನೂ ತಂದಿಲ್ಲ. ಯಾವುದೂ ಶಾಶ್ವತವಲ್ಲ, ಏಕೆಂದ್ರೆ ನೀನು ಏನನ್ನೂ ಸೃಷ್ಟಿಸಿಲ್ಲ. ನಿನ್ನ ಬಳಿ ಇರುವುದೆಲ್ಲವೂ ನೀನು ಇಲ್ಲಿಂದಲೇ ಪಡೆದುಕೊಂಡಿದ್ಯಾ. ನೀನು ಕೊಟ್ಟಿದ್ದನ್ನೆಲ್ಲವನ್ನು ನಿನಗೆ ಇಲ್ಲಿಯೇ ಕೊಡಲಾಗಿದೆ. ಇಂದು ನಿನ್ನದಾಗಿರುವುದು ನಾಳೆ ಮತ್ತೊಬ್ಬರದಾಗುತ್ತದೆ, ನಾಡಿದ್ದು ಮಗದೊಬ್ಬದಾಗಿರುತ್ತದೆ. ಇದು ಬದಲಾವಣೆ. ಇದಕ್ಕೆ ನೀನು ಯಾಕೆ ಚಿಂತೆ ಮಾಡ್ತೀಯಾ? ಯಾಕೆ ಆಸೆ ಪಡ್ತೀಯಾ? ಇದು ಗೀತೆಯಲ್ಲಿ ಹೇಳಿದ್ದಾರೆ. ಇದೊಂದೇ ಒಂದು ಸಾರಾಂಶ ಕೇಳಿದೆ. ಥ್ಯಾಂಕ್ ಯು ಮೇಡಮ್. ಅದೇ ಸರ್ ಕರ್ಮ. ಆದ್ರೆ ಈಗ ನಾವ್ ಮಾಡಿ ಸಂಪಾದನೆ ನಮ್ಮ ಮಕ್ಳಿಗೆ ಇರುತ್ತೆ ಅಂತಿಲ್ಲ. ಅವ್ರ ಏನ್ ಕರ್ಮ ತಗೊಂಡ್ ಬಂದಿರ್ತಾರೆ ಅದ್ರ ಮೂಲಕ ನಡೀತಿರುತ್ತೆ ಅವ್ರ ಜೀವನ. ಅದೇ ಸರ್ ಗುಡ್. ಅಕ್ರಮವಾಗಿ ಸಂಪಾದನೆ ಮಾಡ್ತಾರೆ, ಬಲವಂತವಾಗಿ ಸಂಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಕೊನೆಗೆ ಆಸ್ಪತ್ರೆಗೆ ಅಂತ. ಇದಕ್ಕೊಂದು ನಾಡ್ನುಡಿ ಇದೆ, ಹಾವು ಬಡ್ದು ಅದ್ಗ ಹಾಕ್ದಂಗೆ ಅಂತ. ಹಾವು ಬಡಿತಾರೆ, ಅದು ತಿಂತಾನ ಇಲ್ಲ, ಹಾವನ್ನ ಹೊಡೆದ್ಬಿಟ್ಟು ಅದ್ಗ ಹಾಕ್ತಾರೆ. ಬಟ್ ಹೆಸರು ಮಾತ್ರ ಇವ್ರದ್ದು. ಅವ್ರು ಹೊಡ್ದ ಇವ್ ಸಾಯಿಸ್ತಾ ಇದ್ ಮಾಡ್ದ ಅಂತಾರೆ ಹೊರ್ತು ಹಾವನ್ನ ಬಡ್ದು ಅದ್ಗ ಹಾಕೋದು. ಅದಕ್ಕೆ ಇವ್ನ ಏನಿಲ್ಲ, ಇವನು ಮಧ್ಯವರ್ತಿ ಅಷ್ಟೇ ಹೊರ್ತು ಕರ್ಮ ಮಾಡಿದ್ದಾಗ್ಲಿ ಅದು ಅನುಭವಿಸೋದಾಗ್ಲಿ ಯಾರೋ. ಕರ್ಮ ಮಾಡಿದ್ದೀವನು ಅನುಭವಿಸೋದ್ ಯಾರು. ಇವ್ನು ಬಲವಂತ ಮಾಡಿ ತಗೊಂಡೋಗ್ ಕೊಟ್ಟು ಯಾರಿಗೋ ಏನೋ ಸಂಪಾದನೆ ಮಾಡಿ ಉಳಿಸ್ತೀನಿ ಮಕ್ಕಳಿಗೆ ಅಂತಾರೆ. ಕೊನೆಗೆ ಅದು ಮಕ್ಳವರೆಗೂ ಬರೋದೇ ಇಲ್ಲ. ನೀವ್ ಹೇಳ್ದಂಗ ಅದು ಹಾಸ್ಪಿಟ್ಲಿಗೋ ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ತುಂಬಾ ತುತ್ತಾಗವ್ರು ದೊಡ್ಡ ಇಂತರ ಶ್ರೀಮಂತರುಗಳೇನೆ ಬೇಡದೇ ಸಂಪಾದನೆಗಳು ಮಾಡ್ದವ್ರಿಗೇನೆ ಇಂಥದ್ದು ಬರ್ತಾ ಇರೋದು. ಎಲ್ಲ ಸಣ್ಣ ಪುಟ್ಟ ಬಡವರಿಗೆ ಈ ತರ ಕಾಯಿಲೆಗಳು ಬರೋದೇ ಇಲ್ಲ. ಅದಕ್ಕೆ ಇದೀವಿ. ಆ ಬದಲು ಅದ್ಗಾಕೋ ಬದ್ಲು ನಮ್ಗೆ ಎಷ್ಟು ಬೇಕು, ನಮ್ಗೇನ್ ಬೇಕು ಅದನ್ನೇ ಮಾಡ್ಕೊಂಡು ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಇರ್ಬೇಕು ಅನ್ನೋದು ನಾವು ಅನ್ಕೋಬೇಕು. ಅಷ್ಟೊಂದು ಜ್ಞಾನ ಮನುಷ್ಯ ಇರಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಇದು ಕಲಿಯುಗ ಆಗೋದ್ರಿಂದ ಬರೀ ಎಲ್ಲ ಕೆಟ್ಟ ಕೆಲ್ಸನೇ ಮುಂದಾಗಿಸ್ಕೊಂಡು ಅದು ಕಲಿ ಅಂತ್ಯ ಮಾಡ್ಬೇಕಾದವನು ಕಲಿ ಆತರ ಬುದ್ಧಿ ಕೊಡ್ತಾನೆ ಅಂತ ಎಲ್ಲ ಹೇಳ್ತಿರ್ತಾರೆ. ಅದನ್ನ ನಾನು ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ಸರ್. ಇದೊಂದು. ಆಮೇಲೆ ಭಕ್ತಿ ಅಂತಂದ್ರೆ ನವಯುಧ ಭಕ್ತಿಗಳಿದೆ. ನವಯುಧ ಭಕ್ತಿನಲ್ಲಿ ನೀವ್ ಹೇಳ್ದಂಗೆ ಪೂಜೆ, ಈ ದಾನ ಧರ್ಮ ಎಲ್ಲ ಬರುತ್ತೆ, ಶ್ರವಣ ಮನನ ಎಲ್ಲ ಬರುತ್ತೆ. ಕೊನೆಗೆ ಎಲ್ಲಿ ಬಂದ್ರು ಅದು ಕೊನೆಗೆ ಜ್ಞಾನಕ್ಕೆ ಬರೋದು. ಏನೆಲ್ಲಾ ಮಾಡ್ಕೊಂಡ್ ಬಂದ್ರು ನಾವು ಧ್ಯಾನಕ್ಕೆ ಬರ್ಲೇಬೇಕು. ಮೋಕ್ಷ ಪಡಿಬೇಕು ಅಂದ್ರೆ ಇದೆಲ್ಲಾನು ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಬಂದು ನಾವು ಧ್ಯಾನಕ್ಕೆ ಬರ್ಬೇಕು. ಧ್ಯಾನದಿಂದನೇ ಮೋಕ್ಷ ಪಡಿಬೇಕು ಅನ್ನೋದನ್ನ ನಾವು. ನಮಸ್ತೆ ಸರ್. ಓಕೆ ಮೇಡಮ್. ಅದೇ ಯಾರ್ಯಾರು ಯಾವ ಕರ್ಮ ಏನ್ ಅವ್ನ್ ಮಾಡ್ಕೊಂಡಿರ್ತ ಅವ್ನ್ ಕರ್ಮ ಅವನೇ ಅನುಭವಿಸ್ಬೇಕು, ಬೇರೆಯವ್ರು ಅನುಭವಿಸಕ್ ಆಗಲ್ಲ ಮೇಡಮ್. ಅವ್ರವ್ರ ಕರ್ಮ ಅವ್ರೆ. ನೀನೇನ್ ತಗೊಂಡು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ತಿರುವಣ್ಣಾಮಲೆಗೆ ಹೋಗ್ಬಿಟ್ಟು ತಿರುವಣ್ಣಾಮಲೆಯಲ್ಲಿ ಚಿತ್ರಗುಪ್ತರು ಇರ್ತಾರೆ. ಆ ದೇವ್ರು ನೋಡ್ಕೊಂಡ್ಬಿಟ್ರೆ ವರ್ಷಕ್ಕೆ ಒಂದ್ಸರಿ ತಿರುವಣ್ಣಾಮಲೆಗೆ ಹೋಗಿ ಬಂದ್ಬಿಟ್ರೆ ಪಾಪ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಅಂತ ಅಂತಿರ್ತಾರೆ. ಚಿತ್ರಗುಪ್ತರು ಇರ್ತಾರಂತೆ. ಅವತ್ತು ಅವ್ನು ಹೋಗಿ ನಮಸ್ಕಾರ ಮಾಡಿದ ದಿವಸದಿಂದ ಬುಕ್ ಬದಲಾಯಿಸ್ತಾರಂತೆ ಅಂತ. ಈಗ ಬ್ಯಾಂಕ್ ಅಲ್ಲಿ ಇದು ಲಾಸ್ಟ್ ಏಪ್ರಿಲ್ ಮಾಯಲ್ಲಿ ಎಲ್ಲ ಇರ್ತಾರಲ್ಲ, ಲೆಕ್ಕಚಿತ್ರ ಮಾಡಿ ಹೊಸ ಲುಕ್ ಆತರ ಆಗ್ಬಿಡುತ್ತೆ. ಅದಕ್ಕೆ ನಾವು ತಿರುವಣ್ಣಾಮಲೆಗೆ ಹೋಗಿ ಬಂದ್ಬಿಟ್ರೆ ನಾವು ಪಾಪ ಮಾಡಿದ್ದೆಲ್ಲ ಕಳ್ದೋಗುತ್ತೆ ಅಂತಾರೆ. ಈ ತರ ಶ್ರೀಮಂತರಿಗೆ ಇವೆಲ್ಲ ಲೆಕ್ಕನೇ ಅಲ್ವಾ ಸರ್ ಅಂತ ನಾನು ಒಂದು ಕ್ವಶನ್ ಸರ್. ಇದು ಧರ್ಮ ಮಾಡಿದೆ ಎಂದು ಯಮನಿನ್ನ ಬಿಡುವುದಿಲ್ಲ. ಧರ್ಮ ಯಮನಿನ್ನ ಬಿಡುವುದಿಲ್ಲ, ಕೂಡಿಟ್ಟ ಹಣ ನಿನ್ನ ಜೊತೆಗೆ ಬರುವುದಿಲ್ಲ. ಹೌದು ಸರ್. ಇವತ್ತಿನ ಚೆನ್ನಾಗಿತ್ತು ಸೆಷನ್, ಅದ್ಭುತವಾಗಿ ನಡೀತು. ಅದೇ ಯಾವ ದೇವಸ್ಥಾನಕ್ ಹೋದ್ರು ನಾವ್ ಮಾಡಿದ ಕರ್ಮ ನಮ್ಗೆ ಸುಡ್ತಾ ಇರುತ್ತೆ. ಎಲ್ಲಿ ಹೋದ್ರು ಅದು ಪರಿಹಾರ ಸಿಗಲ್ಲ. ನಾವೇನ್ ಕರ್ಮ ತಗೊಬಂದ್ರೆ ಅದು ಅನುಭವಿಸ್ಲೇಬೇಕು. ಅದು ಮುಂದಿನ ಜನ್ಮಕ್ಕೂ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ, ತಗೊಂಡ್ ಹೋಗ್ಲೇಬೇಕು. ಅದಕ್ಕೆ ಇಲ್ಲಿ ಇರ್ಬೇಕಾದ್ರೆ ಒಂದಿಷ್ಟು ಶ್ರದ್ಧಾ ಭಕ್ತಿ ಅಂದ್ರೆ ಶ್ರದ್ಧೆಯಿಂದ ಅಥವಾ ಆತ್ಮಶುದ್ಧಿಯಿಂದ ಕೆಲಸ ಮಾಡಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಧ್ಯಾನ ಮಾಡಿ, ಧ್ಯಾನದಿಂದ ಆತ್ಮಶುದ್ಧಿ ಆಗುತ್ತೆ ಅಂತ. ಕೊನೆಗೆ ಬರೋದು ಅಲ್ಲಿಗೆ, ಮತ್ತೆ ಧ್ಯಾನಕ್ಕೆ ಬರ್ತೀವಿ. ಎಲ್ಲೋದ್ರು ಮನಸ್ಸನ್ ಶುದ್ಧ, ಆತ್ಮಶುದ್ಧಿ. ನೋಡಿ, ಈ ತರ ಎಲ್ಲರೂ ಮಾತಾಡ್ತಾ ಇದ್ರೆ ಅವ್ರವ್ರ ಒಳಗಿನ ಭಾವಗಳು ಆಚೆಗೆ ಬರ್ತವೆ. ಎಲ್ಲರಿಗೂ ಅರ್ಥ ಆಗುತ್ತೆ. ಕೆಲವರು ಮಾತಾಡೋದೇ ಇಲ್ಲ, ನಾವೇ ಕೇಳ್ತೀರಿ ಮಾತಾಡಿ ಮಾತಾಡಿ ಅಂತ. ಇದೊಂದು ವೇದಿಕೆ. ಇಂತ ಒಳ್ಳೆ ವೇದಿಕೆಯಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಮನಸ್ಸಿನ ಆಳದ ಮಾತು ಆಚೆ ಬರ್ತದೆ. ಆಮೇಲೆ ಬೇರೆಯವರಿಂದ ಒಳ್ಳೆ ವಿಚಾರಗಳನ್ನ ತಿಳ್ಕೊಬಹುದು. ಆ ಹಾದಿಯಲ್ಲಿ ನಡೆಯೋದಕ್ಕೆ ನಮ್ಗೆ ಎಲ್ಲ ಉತ್ತಮವಾದ ಒಂದು ವೇದಿಕೆ. ದಯವಿಟ್ಟು ಎಲ್ಲರೂ ಬಳಸ್ಕೊಂಡು ಸಮಯ ಆಗ್ತಾ ಇದೆ ವೆಂಕಟರಮಣ ಸರ್ ಅವ್ರೆ.
4:40 ಆಗ್ತಾ ಇದೆ. ಇವತ್ತು ಸ್ವಲ್ಪ ಸಮಯ ಆಯ್ತು, ಅದಕ್ಕೆ ಯಾರಾದ್ರೂ ಲಾಸ್ಟ್ ಒಬ್ರಿಗೆ ಕೊಡ್ತೀನಿ ಅವಕಾಶನ. ಮಾಡೋರಿದ್ರೆ ಮಾತಾಡೋರಿದ್ರೆ ಮಾತಾಡಿ, ಇಲ್ಲಾಂದ್ರೆ ಸಂಪನ್ನಗೊಳಿಸ್ತೀನಿ. ಪುಟ್ಟಸ್ವಾಮಿ ಅವರು ಹೇಳಿ ಗುರುಗಳೇ. ಇಲ್ಲ ಸರ್, ಏನಿಲ್ಲ ಸರ್, ಏನಾದ್ರು ಮಾತಾಡ್ಬೇಕಾ? ಇಲ್ಲ ಗುರುಗಳೇ, ಬಹಳ ಖುಷಿ ಆಯ್ತು ಇವತ್ತು, ತುಂಬಾ ವಿಷಯಗಳನ್ನ ತಿಳ್ಕೊಂಡೆ. ತಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದ. ನೀವು ಒಂದೊಂದು ಟಾಪಿಕ್ ಮಧ್ಯೆ ತಗೊಬಂದ್ರಿ ಪ್ರಶ್ನೆನ, ನೋಡಿ ಎಷ್ಟು ಉದ್ದ ಹೋಯ್ತು ಅಂತ ಸೆಷನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಪುಟ್ಟಸ್ವಾಮಿ ಹೇಳಿ, ಶಿವರತ್ನ ಹೇಳಿ, ಮಾತಾಡಿ. ಮೇಡಮ್ ತುಂಬಾ ಇಲ್ಲ. ಧ್ಯಾನ, ಪೂಜೆ ಮಾಡಕ್ ಬಂತು. ನಾನು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಬಿಟ್ಟೆ. ಅಹಂ ಇತ್ತು. ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅಹಂ ಹೋಯ್ತು. ಹೌದು, ಎರಡೇ ಮಾತು ನಂದು ಅರ್ಥ ಆಗಿದೆ ಮೇಡಮ್. ಸರಿ, ಕರೆಕ್ಟ್. ಅದೇ ಶುದ್ಧಿ ಆಗ್ತಾ ಇದೆ ಅಂತ, ಇನ್ನೇನು ಇಲ್ಲ. ಹೌದು, ಪೂಜೆಗೂ ಧ್ಯಾನಕ್ಕೂ ಅಷ್ಟು ವ್ಯತ್ಯಾಸ ನನ್ಗೆ ಅರ್ಥ ಆಯ್ತು ಮೇಡಮ್. ಹೌದು, ಓಕೆ ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ತಿಳಿಸಿದ್ರಿ. ಎರಡೇ ಶಬ್ದ ಆದ್ರೂನು ಚೆನ್ನಾಗಿತ್ತು. ಥ್ಯಾಂಕ್ ಯು. ರಮೇಶ್ ಸರ್, ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು. ಹಾಗಿದ್ರೆ ಇವತ್ತು ಸಮಯ ಆಗ್ತಾ ಇದೆ, ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಅವಾಗ ಒಂದೊಂದು ಹಾಡು ಹೇಳ್ತಾ ಇರಿ ತಾವು, ತುಂಬಾ ಚೆನ್ನಾಗಿ. ಓಕೆ ಸರ್, ಇಲ್ಲಿಯ ತನಕ ಅದ್ಭುತವಾದ ಒಂದು ಕಾರ್ಯಕ್ರಮ ನಮ್ದಾಯ್ತು. 3 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಮೊದಲಿಗೆ ವೇದಾವತಿ ಅಮ್ಮನಿಂದ ಇವತ್ತು ಆಂಜನೇಯನ ಒಂದು ಅಂದ್ರೆ ಕಥೆಯ ಮೂಲಕನೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಧ್ಯಾನ ಹೌದು, ಚೆನ್ನಾಗಾಯ್ತು. ಇವತ್ತು ಮ್ಯೂಸಿಕ್ ತುಂಬಾ ಅದ್ಭುತವಾಗಿತ್ತು. ಧ್ಯಾನ ಆಯ್ತು, ಜ್ಞಾನ ಆಯ್ತು. ಆಮೇಲೆ ನಮ್ಮ ವೆಂಕಟರಮಣ ಸರ್ ಅವರು ಅದ್ಭುತವಾಗಿ ದೇವ್ರ ಬಗ್ಗೆ ಹೇಳಿದ್ರು. ಅದು ಎಷ್ಟುದ್ದ ಟಾಪಿಕ್ ಆಯ್ತು ಅಂದ್ರೆ, ಇವತ್ತು ಎಲ್ಲರೂ ಅವರವರ ಒಂದು ಅಭಿಪ್ರಾಯ ಅಥವಾ ಅವ್ರ ಮನೋಭಾವನೆ ಏನಿದೆ ಅದನ್ನ ವ್ಯಕ್ತಪಡಿಸಿದ್ರು. ತುಂಬಾ ಖುಷಿ ಆಯ್ತು ಇವತ್ತಿನ ಒಂದು ಕಾರ್ಯಕ್ರಮ. ಸಮಗ್ರ ಜೀವನ ಶೈಲಿಯಲ್ಲಿ ಎಲ್ಲರೂ ಅವರವರ ಒಂದು ಅಭಿಪ್ರಾಯ ತಿಳಿಸಿದ್ರು. ಏನೇನ್ ಅವ್ರವ್ರು ತಿಳ್ಕೊಂಡಿದ್ದಾರೆ ಈ ಪೂಜೆ ಮತ್ತು ಧ್ಯಾನದ ಬಗ್ಗೆ ಅಂತ ನಮಗೂ ಒಂದು ಅರಿವಾದಂಗಾಯ್ತು. ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ತುಂಬಾ ಖುಷಿ ಆಯ್ತು ಇವತ್ತಿನ ವೇದಿಕೆ. ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೂ ಕೂಡ. ನಿಮ್ಗೆಲ್ಲರಿಗೂ ಇಷ್ಟ ತನಕ ಎಲ್ಲೂ ತುಂಬಾ ಸಹನೆಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಆಲಿಸಿದೀರಾ. ನಿಮ್ಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆಯೇ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ನಮ್ಮ ಎಲ್ಲ ಆತ್ಮಬಂಧುಗಳಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆಯೇ ಮಹಾವತಾರ್ ವೇದಿಕೆ ಸಿಬ್ಬಂದಿ ವರ್ಗಕ್ಕೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ನಗನಾಥ್ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸೇರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಹಾಗೆಯೇ ಸುತ್ತೇಜ ಮೇಡಮ್ ನಿರೂಪಣೆ ಮಾಡಿದ್ರು, ಅವರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದ.